ಹಾಗೆ ನಮ್ಮೊಂದಿಗೆ ಶ್ರೀ ವೇಣುಗೋಪಾಲ್ ಶೆಟ್ಟಿ ಉದ್ಯಮಿ ಥಾಣೆ ಮುಂಬೈ ಮತ್ತು ಅಧ್ಯಕ್ಷರು ಬಶ್ಬೆ ಬಂಟರ ಸಂಘ ರಿಜಿಸ್ಟರ್ಡ್, ಶ್ರೀ ತೆಳ್ಳಾರು ಗಿರೀಶ್ ಶೆಟ್ಟಿ ಉದ್ಯಮಿ ಮತ್ತು ಉಪಾಧ್ಯಕ್ಷರು ಮುಂಬೈ ಬಂಟರ ಸಂಘ, ಶ್ರೀ ಐಕಳ ಆನಂದ್ ಶೆಟ್ಟಿ ಉದ್ಯಮಿ ಮುಂಬೈ, ಹಾಗೆ ಶ್ವೇತ ಉದಯ್ ಕುಮಾರ್ ಮಡಂತ್ಯಾರ್ ಉದ್ಯಮಿಗಳು, ಹಾಗೆ ಶ್ರೀ ಮಿಜಾರು ಶಶಿಧರ್ ಶೆಟ್ಟಿ ಉದ್ಯಮಿ ಮುಂಬೈ, ಶ್ರೀ ನಗ್ರಿ ರೋಹಿತ್ ಶೆಟ್ಟಿ ಉದ್ಯಮಿ ಪೂನಾ. ಹಾಗೆ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ವೇದಮೂರ್ತಿ ಕಮಲಾದೇವಿ ಪ್ರಸಾದ್ ಆಸರಣ್ಣ ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು, ಹಾಗೆ ವೇದಮೂರ್ತಿ ಶ್ರೀ ಹರಿನಾರಾಯಣ ದಾಸ ಆಸರಣ್ಣ ಆನುವಂಶಿಕ ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು. ವೇದಿಕೆಗೆ ಎಲ್ಲರನ್ನ ನನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ವೇದಮೂರ್ತಿ ಅನಂತ ಪದ್ಮನಾಭ ಆಸರಣ್ಣರು ಎಲ್ಲ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ. ಹಾಗೆ ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಮುಖ್ಯ ಅಭ್ಯಾಗತರಾಗಿ ಡಾಕ್ಟರ್ NK ವೆಂಕಟರಮಣ, ನ್ಯೂರೋ ಸರ್ಜನ್ ಬೆಂಗಳೂರು, ತಾವು ಕೂಡ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೋಡಣೆ ಆಗಬೇಕು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸೇರುವಂತ ಎಲ್ಲ ಬೊಂಡಾಲ ಸಚ್ಚಿದಾನಂದ ಶೆಟ್ರು, ದುರ್ಗಾ ಫೆಸಿಲಿಟೀಸ್ ಸರ್ವಿಸ್ನ ಸಂಸ್ಥಾಪಕರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ CA ಸುದೇಶ್ ಕುಮಾರ್ ರೈಗಳು, ತಾವು ಕೂಡ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಶ್ರೀ ಕಟೀಲು ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಟೀಲು ಇದರ ಕೋಶಾಧ್ಯಕ್ಷರಾಗಿ ಸೇವೆಯನ್ನು ನಿರ್ವಹಿಸ್ತಾ ಇರುವವರು, ಮಂಗಳೂರಿನ ಹೆಸರಾಂತ ಚಾರ್ಟರ್ಡ್ ಅಕೌಂಟೆಂಟ್ CA ಸುದೇಶ್ ಕುಮಾರ್ ರೈ, ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಹಾಗೆ ವೇದಿಕೆಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ವೇತ ರತ್ನಾಕರ್ ಶೆಟ್ಟಿ ಎಕ್ಕಾರು, ಅಧ್ಯಕ್ಷರು ಎಕ್ಕಾರು ಬಂಟರ ಸಂಘ ವೇದಿಕೆ ಬರಬೇಕು. ಹಾಗೆ ಮಧುಕರ್ ಅಮೀನ್ ಪ್ರಧಾನ ಸಂಚಾಲಕರು ಕಟೀಲು ಪ್ರತಿಷ್ಠಾನ, ತಾವು ಕೂಡ ವೇದಿಕೆ ಬರಬೇಕು. ಹಾಗೆ ಶ್ರೀ ಗಿರೀಶ್ ಎಂ ಶೆಟ್ಟಿ ಕಟೀಲು, ತಾವು ಕೂಡ ವೇದಿಕೆ ಆಗಮಿಸಬೇಕು. ಹಾಗೆ ಸುಬ್ರಹ್ಮಣ್ಯ ಪ್ರಸಾದ್ ಕೋರಿಯಾರು, ನಾಲ್ವರನ್ನು ಕೂಡ ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಧಾನ ಸಂಚಾಲಕರಾಗಿರುವಂತಹ ಸುಬ್ರಹ್ಮಣ್ಯ ಪ್ರಸಾದ್ ಕೋರಿಯಾರ್ ಶಿಬಿರರು, ಶ್ರೀ ಗಿರೀಶ್ ಎಂ ಶೆಟ್ಟಿ ಶ್ರೀ ಬಿಲ್ಡರ್ಸ್ ಕಟೀಲು ವೇದಿಕೆಯಲ್ಲಿ ಜೊತೆ ಆಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಧುಕರ್ ಅಮೀನ್ ಶಿಬಿರರು. ಹಾಗೆ ಸಭಾ ಕಾರ್ಯಕ್ರಮ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಬರೋಡಾ ಶಶಿಧರ್ ಶೆಟ್ಟಿ ಅವರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ವಿ. ಸಭಾ ಕಾರ್ಯಕ್ರಮದಾಗ ಅಧ್ಯಕ್ಷ ಪೀಠವನ್ನು ತಮಗೆ ನೀಡಬೇಕು ಅಂತ ವೇದಮೂರ್ತಿ ಅನಂತ ಪದ್ಮನಾಭ ಆಸರಣ್ಣರು ವಿನಂತಿಸ್ತಾ ಇದ್ದಾರೆ. ಹಾಗೆ ತಮ್ಮ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮವನ್ನು ನಾವು ಚಾಲನೆ ಮಾಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಕಟೀಲ್ನ ಪರಮ ಭಕ್ತರು ನಾವೆಲ್ಲ ಇಂದಿನ ಈ ಕಾರ್ಯಕ್ರಮದ ಮುಖಾಂತರ ಕ್ಷೇತ್ರದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೇವೆ. ವಿಶೇಷವಾಗಿ ಶ್ರೀ ಕಟೀಲು ಪ್ರತಿಷ್ಠಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡುವಂತಹ ನಿಲುಮೆಯಲ್ಲಿ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಹಾಗೆ ನಮ್ಮ ಈ ಪ್ರತಿಷ್ಠಾನದ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೆಯಲಿ ಎನ್ನುವಂತಹ ಆಶಯದೊಂದಿಗೆ ದೇವರ ಸಂಪ್ರಾರ್ಥನೆಗೆ ಧ್ವನಿಯಾಗುವ ಮುಖಾಂತರ ಈ ವೇದಿಕೆಗೆ ನಾನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ಸತ್ಯಪ್ರಜ್ಞಾ ರಾವ್. ಶ್ವೇತ ನಿಶಾನ್ ಉಳ್ಳಾಲ್, ದಯವಿಟ್ಟು ವೇದಿಕೆ ಬರಬೇಕು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಅನಿಲ್ ಶೆಟ್ಟಿ ಮೆನ್ಕು ತೋಟಗುರ್ತು, ತಾವು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪಾವನ ಕಟೀಲು ಕ್ಷೇತ್ರ ನಿವಾಸಿನಿ, ಪಾವನ ಕಟೀಲು ಕ್ಷೇತ್ರ ನಿವಾಸಿನಿ, ಪಾವನ ಕಟೀಲು ಕ್ಷೇತ್ರ ನಿವಾಸಿನಿ, ಭುವನ ಜನನಿ ಭ್ರಮರಿ ಮಾ ಪಾಹಿ, ಪಾವನ ಕಟೀಲು ಕ್ಷೇತ್ರ ನಿವಾಸಿನಿ, ಭುವನ ಜನನಿ ಭ್ರಮರಿ ಮಾ ಪಾಹಿ, ಪಾವನ ಕಟೀಲು. ಅವತಾರಿಣಿ ಅರುಣಾಸುರ ಭಂಜನಿ, ಅವತಾರಿಣಿ ಅರುಣಾಸುರ ಭಂಜನಿ, ಅವತಾರಿಣಿ ಅರುಣಾಸುರ
ಪಾವನ ಕಟೀಲು ಕ್ಷೇತ್ರ ನಿವಾಸಿನಿ ಭುವನ ಜನನಿ ಭ್ರಮರಿ ಮಾ ಪಾಹಿ ಪಾವನ ಕಟೀಲು ಪಂಕಜಲೋಚನಿ ಮಂದಹಾಸಿನಿ ಶಂಖಚಕ್ರಭೂಷಿಣಿ ಭವಾನಿ ಪಂಕಜಲೋಚನಿ ಮಂದಹಾಸಿನಿ ಶಂಖಚಕ್ರಭೂಷಿಣಿ ಭವಾನಿ ಶಂಕರಿ ಕಮನೀಯ ರೂಪಿಣಿ ಸುಮಧುರ ಸಂಗೀತ ವಿನೋದಿನಿ ಸಂಕಟಹಾರಿಣಿ ಕ್ಷಿಪ್ರ ಪ್ರಸಾದಿನಿ ನಾರಾಯಣ ದಾಸ ಜನನಿ ಪಾವನ ಕಟೀಲು ಶಂಕರಿ ಕಮನೀಯ ರೂಪಿಣಿ ಸುಮಧುರ ಸಂಗೀತ ವಿನೋದಿನಿ ಸಂಕಟಹಾರಿಣಿ ಕ್ಷಿಪ್ರ ಪ್ರಸಾದಿನಿ ನಾರಾಯಣ ದಾಸ ಜನನಿ ಪಾವನ ಕಟೀಲು ಕ್ಷೇತ್ರ ನಿವಾಸಿನಿ ಭುವನ ಜನನಿ ಭ್ರಮರಿ ಮಾ ಪಾಹಿ ಪಾವನ ಕಟೀಲು ಕ್ಷೇತ್ರ ನಿವಾಸಿನಿ ದೇವರ ಸಂಪ್ರಾರ್ಥನೆಗೆ ಧ್ವನಿಯಾದಂಥ ಶ್ರೀಮತಿ ಸತ್ಯಪ್ರಜ್ಞಾರಾವ್ ತಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂಥ ಸಮಯ. ವಿಶೇಷವಾಗಿ ವೇದಮೂರ್ತಿ ಅನಂತ ಪದ್ಮನಾಭ ಅಸರಣರ ಆಶಯದಂತೆ ಶ್ರೀ ಕಟೀಲು ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಟೀಲು ಕಳೆದ 6 ವರ್ಷದಿಂದ ನಿರಂತರವಾಗಿ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ನೀಡ್ತಾ ಇದೆ. ಸಮಾನ ಮನಸ್ಕ ಕ್ಷೇತ್ರದ ಭಕ್ತರನ್ನು ಜೊತೆಯಾಗಿಸಿಕೊಂಡು ಒಂದು ತಂಡವನ್ನು ಕಟ್ಟಿಕೊಂಡು ನಿರಂತರವಾಗಿ ಕಲಾ ಸೇವೆಗೆ ಉತ್ತೇಜನ ನೀಡಬೇಕು ಎನ್ನುವಂಥ ಆಶಯದೊಂದಿಗೆ ವೇದಮೂರ್ತಿ ಅನಂತ ಪದ್ಮನಾಭ ಅಸರಣರು ಇದಕ್ಕೆ ಒಂದು ವಿಶೇಷವಾದಂಥ ಒತ್ತನ್ನು ನೀಡ್ತಾ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂದಿನ ಈ ಸುಂದರ ಸಂಜೆಯಲ್ಲಿ ನಮ್ಮ ಕರೆಯನ್ನು ಆಲಿಸಿ ಆಗಮಿಸಿರುವಂಥ ಎಲ್ಲ ಗಣ್ಯರನ್ನು ಸ್ವಾಗತಿಸುವಂಥ ಸಮಯ. ಹಾಗೆ ವಿಶೇಷವಾಗಿ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಶ್ರೀ ಕಾಣಿಯೂರು ಮಠ ಉಡುಪಿ ಪೂಜ್ಯ ಶ್ರೀವರ್ಯರ ಆಗಮನ ವೇದಿಕೆಯಲ್ಲಿದೆ. ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವರೆ ವೇದಮೂರ್ತಿ ಅನಂತ ಪದ್ಮನಾಭ ಆಸರಣ್ಣ ಇವರನ್ನು ನಾನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. भासुतरत्नावणवसनालङ्कृते चारुहस्तैः शङ्खं चक्रं वरदमभयं संवहन्ति त्रिनेत्रे हेमप्रख्ये प्रणतवरदे धातृपद्मासनस्ते कारुण्याध्ये भगवति महालक्ष्मी मां रक्ष नित्यं. ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀಲು ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸುತ್ತಾ ಇವತ್ತು ಕಟೀಲಮ್ಮ ಕಲಾಮಾತೆ 1944ನೇ ಇಸವಿಯ ಸಂದರ್ಭ ಇಲ್ಲಿ ದೊಡ್ಡ ನೆರೆ ಬಂದಿತ್ತು. ಆ ನೆರೆ ಬಂದಾಗ 2 ಸುತ್ತು ದೇವರ ಧ್ವಜಸ್ತಂಭಕ್ಕೆ ಸುತ್ತುತ್ತಾ ಇತ್ತಂತೆ. ಒಂದು ದೇವರ ದೊಡ್ಡ ಒಂದು ಕಲೆಂಬಿ, ಅಕ್ಕಿ ಹಾಕುವಂತಹ ಕಲೆಂಬಿ, ಅದರಿಂದ ದೇವರ ನೈವೇದ್ಯ, ಆ ನೈವೇದ್ಯವನ್ನು ಭಜಕರಿಗೆ ಉಣಬಡಿಸುವಂತಹದ್ದು. ಅಂತಹ ದೊಡ್ಡ ಕಲೆಂಬಿ ಅದು ಸುತ್ತು ಬರ್ತಾ ಇತ್ತು. ಹಾಗೆಯೇ ದೇವರಿಗೆ ಇನ್ನೊಂದು ಯಾವುದು ಪ್ರೀತ್ಯರ್ಥ ಅಂತ ಕೇಳಿದರೆ, ಅನ್ನದಾನ ಎಷ್ಟು ಪ್ರಾತಿನಿಧ್ಯವೋ ಅಷ್ಟೇ ಪ್ರಾತಿನಿಧ್ಯ ಯಕ್ಷಗಾನ. ಎಷ್ಟೋ ಪರಂಪರೆಯಿಂದ ಕಟೀಲ ಸನ್ನಿಧಾನದಲ್ಲಿ ಯಕ್ಷಗಾನ ಸೇವೆ ನಡೆಯುತ್ತಾ ಬರ್ತಾ ಇತ್ತು. ಆ ತಾಯಿಯ ಏನು ಯಕ್ಷಗಾನ ದೇವರು ಏನಿದೆ ಅದು ಧ್ವಜಸ್ತಂಭಕ್ಕೆ ಸುತ್ತು ಬರ್ತಾ ಇತ್ತಂತೆ. ಹಾಗೆ 2 ಸುತ್ತು ಉಳಿದದ್ದು ಆ ಕಾಲದಲ್ಲಿ
ದೇವರಿಗೆ ಅತ್ಯಂತ ಪ್ರೀತಿದಾಯಕವಾದ್ದು. ಕಟೀಲಲ್ಲಿ ಊಟ ಮಾಡ್ತೇನೆ ಅಂತ ಹೇಳುವುದೇ ಊಟ ಮಾಡುವುದೇ ದೊಡ್ಡೊಂದು ಹರಕೆ. ಅಂತಹ ಆ ಕಟೀಲು ಮಾತೆಯ ವೈಶೇಷಿಕವಾದಂತಹ ಅನ್ನದಾನ. ಹಾಗೆ ಕಟೀಲು ಇವತ್ತು 7 ಮೇಳಗಳನ್ನು ಹೊಂದಿರತಕ್ಕಂತಹ ಒಂದು ಕ್ಷೇತ್ರ. ಅಷ್ಟು ಆದರೂ ಸಾವಿರ ಗಟ್ಟಲೆ ಯಕ್ಷಗಾನ ಸೇವೆ ಇನ್ನೂ ಬಾಕಿ ಉಳಿದಿದೆ, ಸೇವೆ ಆಗದೆ. ಅಂತಹ ಈ ಪರಮ ಕ್ಷೇತ್ರದಲ್ಲಿ ಆ ತಾಯಿ ಕಲಾಮಾತೆ ಅವಳು. ಆ ಕಲಾಮಾತೆಯ ಕ್ಷೇತ್ರದಲ್ಲಿ ಎಲ್ಲ ಕಲೆಗಳು ಕಲಿಯುವಂತಾಗಬೇಕು ಮಕ್ಕಳು. ಇಲ್ಲಿ ನನ್ನ ಸಹೋದರ ಶ್ರೀಹರಿ ನಾರಾಯಣದಾಸ ಶರಣರು ಏನು ಅಂತಂದರೆ ದುರ್ಗಾ ಮೆಕ್ಕಳ ಮೇಳ ಮಾಡಿ ಮಕ್ಕಳಿಗೆ ಎಲ್ಲ ಬರೀ ಕುಣಿಕೆ, ಬಣ್ಣಗಾರಿಕೆ ಮತ್ತು ಭಾಗವತಿಕೆ, ಚೆಂಡೆಮದ್ದಳೆ, ಅದು ಅಲ್ಲದೆ ಅವರು ತಾಳಮದ್ದಳೆಯಲ್ಲಿಯೂ ಭಾಗವಹಿಸತಕ್ಕಂತಹ ಆ ನೈಪುಣ್ಯವನ್ನು ತಾವು ರೂಢಿಸಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ, ಅಷ್ಟು ಮಾತ್ರವಲ್ಲ, ದೊಡ್ಡ ದೊಡ್ಡ ವಿದ್ವಾಂಸನಿಂದ ಪಾರಂಪರಿಕವಾದಂತಹ ಏನು ಒಡ್ಡೋಲಗಾದಿಗಳನ್ನೆಲ್ಲ ತೋರಿಸುವುದರ ಮುಖಾಂತರ ಆ ಯಕ್ಷಗಾನದ ಕಲಾ ಪ್ರಾಕಾರವನ್ನು ನನ್ನ ತಮ್ಮ ನಡೆಸ್ತಾ ಬರ್ತಾ ಇದ್ದೇನೆ ಅತ್ಯಂತ ಅಪೂರ್ವವಾಗಿ. ಹಾಗೆ ನನಗೆ ಆಗ ಕಂಡುಕೊಂಡಿತು, ಕಟೀಲು ಇಲ್ಲಿ ಭಜನೆ ಮತ್ತು ಬೇರೆ ಯಾವುದಾದರೂ ಭರತನಾಟ್ಯ ಇತ್ಯಾದಿಗಳೆಲ್ಲ ಮಾಡಿದರೆ ಎಲ್ಲರಿಗೂ ಶ್ರೇಯೋಭಿವೃದ್ಧಿ ಕೊಡ್ತಕ್ಕಂತಹ ತಾಯಿ. ಅಂತಹ ಇದನ್ನು ಜನಸಾಮಾನ್ಯರಿಗೆ, ಅಂದರೆ ಪಾಪದವರಿಗೆ ಕಲೀಲಿಕ್ಕೆ ಭಾಳ ಕಷ್ಟ. ಆಗ ಅವರು ಭರತನಾಟ್ಯ ಸಂಗೀತ ಕಲೀಲಿಕ್ಕೆ ಅದು ಕಷ್ಟದಾಯಕ ಅನ್ನುವ ದೃಷ್ಟಿಯಿಂದ ಪಾಪದವರೂ ಸಹ ಭರತನಾಟ್ಯ ಸಂಗೀತ ಮತ್ತು ವಿವಿಧ, ಅದರಲ್ಲಿ ಹಾರ್ಮೋನಿಯಂ ಇರ್ಬೋದು, ತಬ್ಬಲ ಇರ್ಬೋದು, ಅದನ್ನೆಲ್ಲ ಕಲಿಬೇಕು ಅನ್ನೋ ದೃಷ್ಟಿಯಿಂದ ಶ್ರೀ ಕಟೀಲು ಪ್ರತಿಷ್ಠಾನ ಎಂಬಂತಹ ಒಂದು ಸಂಸ್ಥೆ ಹುಟ್ಟಿ ಬಂದಿದೆ. ಅದು ಬೆಳೀತಾ ಇದೆ. ಅಂತಹ ಆ ಸಂಸ್ಥೆಯ ಒಂದು ಪ್ರತಿ ವರ್ಷ ಹೋದ ವರ್ಷ ಡಿಸೆಂಬರಲ್ಲಿ ಆಗಬೇಕಿತ್ತು. ಈ 2025 ಡಿಸೆಂಬರಲ್ಲಿ ವಾರ್ಷಿಕ ಪರ್ವ. ಆಗ ಪೂಜ್ಯ ಪರಿಮಾರ್ ಶ್ರೀಗಳವರ ಅವರ ವಿಶೇಷವಾದಂಥ, ಯಾಕಂದರೆ ಅವರು 70ನೇ ವರ್ಷದ ತುಂಬಿಕೊಂಡಂತಹ ವಿಶೇಷ ಸಂದರ್ಭ ಆದ ಕಾರಣ ಅದನ್ನು ಮುಂದೂಡಿ ಈಗ ಈ ಮೇ 10ನೇ ತಾರೀಕಿಗೆ ನಾವು ಇಟ್ಟುಕೊಂಡಿದ್ದೇವೆ. ಅದನ್ನು ಕಲಾಮಾತೆಯ ಅನುಗ್ರಹಕ್ಕೋಸ್ಕರ, ಕಲಾಮಾತೆಯ ಇಲ್ಲಿ ನಿರಂತರವಾದಂತಹ ಸೇವೆ ನಡೆಯುವುದಕ್ಕೋಸ್ಕರ ಎಲ್ಲರೂ ಪಾಪದವರೂ ಕಲಿಯತಕ್ಕಂಥದ್ದಾಗಬೇಕು ಅಂತ ಅನ್ನೋ ದೃಷ್ಟಿಯಿಂದ ಭರತನಾಟ್ಯ ಸಂಗೀತ ಇತ್ಯಾದಿಗಳನ್ನು ಕಲಿಸಕ್ಕಂತಹ ಕೇಂದ್ರ ನಮ್ಮದ್ದಾಗಿದೆ ಶ್ರೀ ಕಟೀಲು ಪ್ರತಿಷ್ಠಾನ. ಅಂತಹ ಆ ಕಟೀಲು ಪ್ರತಿಷ್ಠಾನದ ವಾರ್ಷಿಕ ದಿವಸ ನಿಜವಾಗಿ 2025ನೇ ವರ್ಷದ್ದು, 26ನೇ ವರ್ಷದ್ದು ಇನ್ನು ಆಗಬೇಕಷ್ಟೇ. ಅಂತಹ ಈ ಸಮಾರಂಭಕ್ಕೆ ಇವತ್ತು ಬೆಳಗ್ಗಿನ ಉದ್ಘಾಟನಾ ಸಮಾರಂಭಕ್ಕೆ ಪರಮ ಪೂಜ್ಯ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಹೋದ ವರ್ಷ 70ನೇ ವರ್ಷವನ್ನು ಅದರ ಏನು ಇಲ್ಲಿ ಸನ್ಮಾನವನ್ನು ಪಡೆದುಕೊಂಡಂತಹ ಕಟೀಲು ಮಾತೆಗೆ ಪೂರ್ವಾಶ್ರಮದಲ್ಲಿ ಪೂಜೆ ಮಾಡಿದಂತಹ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ 70ನೇ ವರ್ಷವನ್ನು ಆಚರಿಸಿತ್ತು ಇಲ್ಲಿ. ಹಾಗೆ ಇವತ್ತು ಅವರು ಉದ್ಘಾಟನೆಗಾಗಿ ಬಂದಿದ್ದರು. ಅವರು ಮತ್ತು ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು. ಕಟೀಲು ಮೇಲೆ ಬಂದದ್ದೇ ಭಜನೆಯಿಂದಾಗಿ. 1944ನೇ ಇಸವಿಯಲ್ಲಿ ನೆರೆ ಬಂದಾಗ ಇಲ್ಲೆಲ್ಲ ಕೊಚ್ಚಿ ಹೋಗಿತ್ತು, ಗರ್ಭಗುಡಿ ಬಿಟ್ಟು. ನಮ್ಮ ಇದರಲ್ಲಿ ಪರಮ ಕ್ಷೇತ್ರ ಉತ್ತರ ಭಾರತದಲ್ಲಿ ಕೇದಾರ ಕ್ಷೇತ್ರ. ಹಾಗೆ ದೊಡ್ಡ ನೆರೆ ಬಡಿದಾಗ ದೊಡ್ಡ ಬಂಡೆಕಲ್ಲು ಗರ್ಭಗುಡಿಗೆ ಹಿಂದುಗಡೆ ಬಂದು ನಿಂತ ಕಾರಣ ಗರ್ಭಗುಡಿಗೆ ಯಾವುದೇ ಹಾನಿ ಆಗಲಿಲ್ಲ. ಅದನ್ನು ಪೂರ್ಣವಾಗಿ ಅದು ಭದ್ರತೆಯನ್ನು ಕೊಟ್ಟಿತ್ತು. ಅದೇ ರೀತಿ ನಮ್ಮ 1944ನೇ ಇಸವಿಯಲ್ಲಿಯೂ ಅದೇ ರೀತಿ ಇಲ್ಲಿ ದೊಡ್ಡ ನೆರೆ ಬಂದಾಗ ದೊಡ್ಡ ಬಂಡೆಗಲ್ಲು
ಹಿಂದೆ ತಡೆಗೋಡೆಯಾಗಿ ನಿಂತ ಕಾರಣ ನಮ್ಮ ಈಗಿನ ಗರ್ಭಗುಡಿ ಏನುಂಟು ಅತ್ಯಂತ ಪುರಾತನವಾದದ್ದು ಮತ್ತೆಲ್ಲ ನವೀಕೃತವಾದಂತಹ ದೇವಳ. ಅಂತಹ ಆ ದೇವರಿಗೆ ಅತ್ಯಂತ ಪ್ರೀತಿದಾಯಕವಾದದ್ದು ಕಟೀಲಿಗೆ ಆ ಕಲಾಮಾತೆಯ ಆರಾಧನೆ. ಅಂತಹ ಕಲಾಮಾತೆಯ ಆರಾಧನೆ ನಿರಂತರವಾಗಿ ನಡೆಯಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ಈ ಪ್ರಾಕಾರವನ್ನು ಆರಂಭಿಸಿದ್ದೇವೆ. ಅದನ್ನು ಒಂದೊಂದು ಹಂತದಲ್ಲಿ ಭಜನೆಯಲ್ಲಿ ಇಲ್ಲಿ ದೇವರಿಗೆ ಅದು ಆ ಕಾಲದಲ್ಲಿ ಇಲ್ಲಿಯ ಕಟೀಲಿನ ಜೀರ್ಣೋದ್ಧಾರಕ್ಕಾಗಿ ನಮ್ಮ ಪೂಜ್ಯ ಕೃಷ್ಣಾಸನರು ಇಲ್ಲಿ ತಂಡವನ್ನು ರಚಿಸಿಕೊಂಡು ಅಲ್ಲೆಲ್ಲೆಲ್ಲಿ ಹೋಗಿ ಕಟೀಲ್ ದೇವರು ಹಾಗೆ ಹೀಗೆ ಅಂತ ಆ ಭಜನೆ ಮಾಡುವುದರ ಮುಖಾಂತರ ಪ್ರಚಾರ ಮಾಡಿದ್ರು. ಹಾಗೆ ಇವತ್ತಿಗೂ ಕಟೀಲಿನಲ್ಲಿ ಪ್ರತಿ ಶುಕ್ರವಾರ ಭಜನೆ ಆಗುವಂತಹ ಸಂಪ್ರದಾಯ ಇದೆ. ಅದಲ್ಲದೆ ಹಬ್ಬದಿಂದ 24 ದಿವಸ ನಿರಂತರವಾಗಿ ಭಜನೆ ನಡೆಯುವಂತಹ ಇದಿದೆ. ಹಾಗೆ ಆ ಭಜನೆಗೆ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಟ್ಟಿರತಕ್ಕಂತಹ ಕ್ಷೇತ್ರ ಕಟೀಲು. ಅಷ್ಟು ಮಾತ್ರವಲ್ಲದೆ ನಮ್ಮ ಕಾರ್ತಿಕ ಮಾಸದಲ್ಲಿ 1 ತಿಂಗಳು ನಿರಂತರವಾಗಿ ಇಲ್ಲಿ ಭಜನೆ ಆಗ್ತದೆ. ಹೀಗೆ ಭಜನೆಗೆ ತುಂಬ ಪ್ರಾಶಸ್ತ್ಯ ಇರತಕ್ಕಂತಹ ಕ್ಷೇತ್ರ ಕಟೀಲು. ಹಾಗೆ ಇವತ್ತು ಅದನ್ನು ನೆನಪಿಸಿಕೊಂಡು ಹಿಂದೆ ಇಲ್ಲಿಯ ಸಮಸ್ಯೆ ಇರುವ ಕಾಲದಲ್ಲಿ ಏಳಿಗೆಗಾಗಿ ಭಜನೆಯನ್ನು ಅದನ್ನು ಸೇವಾರ್ಥವಾಗಿ ನಡೆಸಿಕೊಂಡು ಎಲ್ಲರೂ ಬಂದಿದ್ದರು ಇಲ್ಲಿಯ ಶ್ರೇಯಸ್ಸಿಗಾಗಿ. ಅಂತಹ ಭಜನೆಯನ್ನು ಎಲ್ಲರ ಮಕ್ಕಳು ಸರಿಯಾಗಿ ಕಲಿತು ಅದನ್ನು ಲೋಕಕ್ಕೆ ಅರ್ಪಣೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ಬೆಳಗ್ಗಿಂದ ಮಧ್ಯಾಹ್ನ 3 ಗಂಟೆವರೆಗೆ ಭಜನಾ ಸ್ಪರ್ಧೆ ಇತ್ತು. ಭಜನಾ ಸ್ಪರ್ಧೆ ಆದ ನಂತರ ಮಕ್ಕಳು ಅವರು ಕಲಿತಂತಹ ಸಂಗೀತ ಮತ್ತು ಭಜನೆ ಇದನ್ನೆಲ್ಲ ದೇವರಿಗೆ ಅರ್ಪಿಸಿದ್ದಾರೆ. ಹಾಗೆ ಹಾರ್ಮೋನಿಯನ್ನು ಇಲ್ಲಿ ಕಲಿಸ್ತಾ ಇದೆ. ಅವರು ಅದನ್ನು ಸಹ ಇವತ್ತು ತೋರಿಸಿದ ಹಾಗೆ ಆಯಿತು. ಇನ್ನೂ ಕೆಲವು ಪ್ರಾಕಾರಗಳು ಇನ್ನೂ ಮುಂದೆ ಪ್ರದರ್ಶನದಲ್ಲಿ ಕಾಣಲ್ಪಡ್ತದೆ. ಅಂತಹ ಈ ಒಂದು ಕಲಾಮಾತೆಯ ಆರಾಧನೆ ಇದು. ಅದಕ್ಕೆ ಬೆಳಿಗ್ಗೆ 2 ಸ್ವಾಮಿಗಳು ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಹಾಗೆ ಪನಿಮಾರ ಸ್ವಾಮೀಜಿಯವರು ಭಜನೆಗೆ ಬಹಳಷ್ಟು ಪ್ರಾತಿನಿಧ್ಯ ಕೊಟ್ಟವರು ಇಬ್ಬರೂ ಸಹ. ಹಾಗೆ ಅವರಿಂದಾಗಿ ಇವತ್ತು ಉದ್ಘಾಟನೆ ಆಗಿದೆ. ಹಾಗೆ ಬನ್ನಿ ನಮ್ಮ ಪೂನದ ಪೂನದ ರೋಹಿತ್ ಶೆಟ್ಟಿ ಅವರು ಬಂದಾರು ಬಾರಿ ಹಾಸನ. ಹಾಗೆ ಇವತ್ತು ನಮ್ಮ ಕರೆಗೆ ಬೆಳಿಗ್ಗೆ ಪಲಿಮಾರ ಸ್ವಾಮಿಗಳು ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಭಜನೆಗಾಗಿ ತಮ್ಮನ್ನು ಮುಡಿಪಾಗಿಟ್ಟಂಥವರು ಅಂತ ಅವರಿಂದ ಉದ್ಘಾಟನೆಗೊಂಡಾಗೆ ಆಯಿತು. ಹಾಗೆ ಇಡೀ ನಮ್ಮ ಮಧ್ವಾಚಾರ್ಯರ ಪರಮಕ್ಷೇತ್ರ ಇದು ಹುಟ್ಟೂರಾದಂತಹ ಪಾಜಕ ಕ್ಷೇತ್ರದಲ್ಲಿ ಅದರ ಪೂರ್ತಿಯಾಗಿ ಅದನ್ನು ಬಹಳಷ್ಟು ಅಭಿವೃದ್ಧಿಗೊಳಿಸಿ ಇವತ್ತು ಲೋಕಾರ್ಪಣೆ ಮಾಡಿದಂತಹ ಪರಮಪೂಜ್ಯ ಕಾಣೀರು ಶ್ರೀಗಳವರು ಅವರು ಮಾತಾಡದೆ ಕೆಲಸ ಮಾಡುವವರು. ಏನು ಹಿಂದಿನ ಏನಿದೆ ಅದನ್ನು ಉಳಿಸಿ ಬೆಳೆಸಕ್ಕಂಥವರು. ಅಂತಹ ಪೂಜ್ಯ ಕಾಣೀರು ಶ್ರೀಗಳವರನ್ನು ಇವತ್ತು ಈ ಒಂದು ಮಹತ್ ಕಾರ್ಯಕ್ಕೆ ನಾವು ಅವರ ಆಶೀರ್ವಚನಕ್ಕೆ ಕೇಳಿಕೊಂಡಾಗ ಅವರು ಒಪ್ಪಿಗೆಯನ್ನು ಕೊಟ್ಟು ಇವತ್ತು ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಿದ್ಯಾಧೀಶ ತೀರ್ಥರವರ ಅಗ್ರಜರಾಗಿರತಕ್ಕಂತಹ ಕಟೀಲು ಕ್ಷೇತ್ರದ ತಂತ್ರಿಗಳಾಗಿರತಕ್ಕಂತಹ ಪೂಜ್ಯ ವೇದವ್ಯಾಸ ತಂತ್ರಿಗಳು ಅವರು ನಮ್ಮನ್ನು ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಅವರನ್ನು ಸಹ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಆಸರಣ್ಣ ವಂಶದ ಹಿರಿಯ ನೇತಾರರಾಗಿರತಕ್ಕಂತಹ ವಾಸುದೇವ ಆಸರಣ್ಣ ಆನುವಂಶಿಕ ಅರ್ಚಕರಾಗಿದ್ದುಕೊಂಡು ಈಗ ಆನುವಂಶಿಕ ಮುಕ್ತೇಶ್ವರರೂ ಆಗಿದ್ದುಕೊಂಡು ಈ ತಾಯಿಯ ಕೈಂಕರ್ಯವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರನ್ನು ನಾನು ನಮ್ಮ ಪ್ರತಿಷ್ಠಾನದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ.
ಹಾಗೆ ನಮಗೆ ತುಂಬ ಬಲ ಕೊಟ್ಟವರು ಯಾರು ಅಂತಂತ ಕೇಳಿದರೆ ಶಶಿಧರ್ ಶೆಟ್ಟಿ ಬರೋಡ ಅವರು. ನಮ್ಮ ಏನು ಇದು ಮುಂದುವರಿಬೇಕು ಅಂತಿದ್ದರೆ ನೀವು ಮುಂದುವರಿಯಿರಿ, ನಿಮ್ಮೊಟ್ಟಿಗೆ ನಾನಿದ್ದೇನೆ ಅಂತ ಭರವಸೆ ಕೊಟ್ಟು ಇವತ್ತು ಇಷ್ಟು ಮೇಲೆ ತರಲಿಕ್ಕೆ ನಮಗೆ ಗಟ್ಟಿಯಾಗಿ ನಿಂತವರು, ದೊಡ್ಡ ಬಂಡೆಕಲ್ಲಾಗೆ ನನಗೆ ನಿಂತವರು ಬರೋಡ ಶಶಿಧರ್ ಶೆಟ್ಟರು ಅವರು. ಅವರು ಬರೋಡದಿಂದ ಎಷ್ಟು ಸಲ ಊರಿಗೆ ಬರ್ತಾರೋ ಅಷ್ಟು ಸಲವು ಕಟೀಲಮ್ಮನ ದರ್ಶನ ಮಾಡಿ ಅನ್ನದಾನ ಸೇವೆ ಮಾಡಿ ಹೋಗತಕ್ಕಂತಹ ಒಬ್ಬ ಮಹನೀಯ. ಅಂದರೆ ಯಾರವರನ್ನು ಏನು ಅಂತ ವಿಚಾರ ಮಾಡಬೇಕು ಅಂತಿಲ್ಲ, ಅವರಾಗಿ ಬರ್ತಾರೆ, ಪ್ರಸಾದ ತಗೊಳ್ತಾರೆ, ಎದ್ದುಕೊಂಡು ಹೋಗ್ತಾರೆ. ಅಂತಹ ಸೌಮ್ಯ ಗುಣದವರು. ಮೊನ್ನೆ ತಾನೇ ನಮ್ಮ ಈ ಕಟೀಲಿನ ಅತ್ಯಂತ ಪ್ರಾಧಾನಿಕ ದೇವರು ಯಾವುದು ಅಂತಂದರೆ ಮೂಲ ಕ್ಷೇತ್ರವಾದಂತಹ ಕುದುರು, ಹಾಗೆ ನಮ್ಮ ದೇವರು, ಹಾಗೆ ರಕ್ತೇಶ್ವರಿ ಸನ್ನಿಧಾನ. ಇದು ಮೂರು ಸಹ ಸ್ವಯಂ ಸನ್ನಿಧಾನ. ಅಂತಹ ಸನ್ನಿಧಾನದ ಜೀರ್ಣೋದ್ಧಾರವನ್ನು ಮಾಡಿ ದೇವರಿಗೆ ಅರ್ಪಿಸಿದಂತಹ ಒಬ್ಬ ಮಹನೀಯ. ಅಷ್ಟು ಮಾತ್ರವೇ ಆ ದಿವಸ ಎಷ್ಟೋ ಸುವಾಸಿನಿಯರಿಗೆ ವಸ್ತ್ರವನ್ನು ಕೊಡುವುದರ ಮುಖಾಂತರ ಧನ್ಯತೆಯನ್ನು ಕಂಡಂಥ ಒಬ್ಬ ಮಹನೀಯ ನಮ್ಮ ಶಶಿಧರ ಶೆಟ್ಟರು, ನಮ್ಮ ಬೆನ್ನೆಲುಬು. ಅಂತಹ ಶಶಿಧರ ಶೆಟ್ಟರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅದರ ಪಕ್ಕದಲ್ಲಿ ಕುಳಿತವರು ಮಿಜಾರ್ ನಮ್ಮ ರಾಜೇಶ್ ಶೆಟ್ಟರು ಹೇಗೆ ಕೇಳಿದರೆ ಅವರು ಏನು ಹೇಳಿದರು ಕಟೀಲಮ್ಮ ಅಂತ ಬಾಯಲ್ಲಿ ಬರೋದು. ಅವರು ಅಷ್ಟು ಅವರ ತಂದೆ ತಾಯಿಯೂ ಪರಮ ಭಕ್ತರು, ಕಟೀಲಿದ್ದು ಇವರು ಸಹ ಪರಮ ಭಕ್ತರು ಮಾತ್ರ ಅಲ್ಲದೆ ಇವತ್ತು ಕಟೀಲ್ನ ಚಂದವನ್ನು ಕಾಣಬೇಕಿದ್ದರೆ ಇವತ್ತು ಎದುರಲ್ಲಿ ಲೈಟಿಂಗ್ಸ್ ಇದ್ದೆಲ್ಲ ಮಾಡಿದವರು ಅವರು ಇಲ್ಲಿ ಒಳಗಿನ ಏನು ಬಲ್ಬ್ ಇರಲಿ ಇದೆಲ್ಲ ಅದರ ನಾವು ಕೊಡುಗೆ ಕೊಟ್ಟವರು ರಾಜೇಶ್ ಶೆಟ್ಟರು. ಅಲ್ಲದೆ ಅವರ 2 ಕೆಲಸದವರು ಇಲ್ಲೇ ಇದ್ದಾರೆ, ಅವರೇ ಸಂಬಳ ಕೊಡೋದು. ಅಂತಹ ರಾಜೇಶ್ ಶೆಟ್ಟರು ಅವರು ಇಲ್ಲಿ ಬಿಡಿ, ಇವತ್ತು ನಮ್ಮ ಪರಮಕ್ಷೇತ್ರವಾಗಿರತಕ್ಕಂಥ ಅಯೋಧ್ಯೆಯಲ್ಲಿಯೂ ಅಲ್ಲಿ ಇಡೀ ಪೂರ್ತಿಯಾಗಿ ಆ ವೈಭವವನ್ನು, ಏನು ದೀಪೋತ್ಸವದ ವೈಭವವನ್ನು ಸಮರ್ಪಿಸಿದಂತಹ ಮಹಾತ್ಮ. ಮಂತ್ರಾಲಯ ಕ್ಷೇತ್ರದಲ್ಲಿಯೂ ಅದೇ ರೀತಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅಂತಹ ಕಟೀಲ್ನ ಅವರ ಹಿರಿಯರೆಲ್ಲ ಕಟೀಲ್ನ ಭಕ್ತರು. ಅಂತಹ ರಾಜೇಶ್ ಶೆಟ್ಟರು ಬಂದಿದ್ದಾರೆ, ಅವರನ್ನು ಸಹ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಂಡಾರ ಸಚ್ಚಿದಾನಂದ ಶೆಟ್ಟಿಯವರು ಪ್ರತಿ ವರ್ಷ ಎಷ್ಟೋ ಅವರ ಹಿರಿಯರಿಂದ ಕಾಲದಿಂದಲೂ ಕಟೀಲ್ ದೇವರ ಯಕ್ಷಗಾನಕ್ಕಾಗಿ ತಮ್ಮನ್ನು ಮುಡಿಪಾಗಿಟ್ಟಂತಹ ಒಂದು ಕುಟುಂಬ. ಅದನ್ನು ಮುಂದುವರಿಸಿ ಬರ್ತಾ ಇದ್ದವರು ಬಂಡಾರ ಸಚ್ಚಿದಾನಂದ ಶೆಟ್ಟರು. ಮೊನ್ನೆ ಈಗ 52 ವರ್ಷದ ಆಟ ಅವರು ಕಳೆಯಿತು. ಅಂತಹ ಬಂಡಾರ ಸಚ್ಚಿದಾನಂದ ಶೆಟ್ಟರು ಅವರಿಗೆ ಕಟೀಲ್ ಬಿಟ್ಟರು ಬೇರೆ ಇಲ್ಲ. ಅವರ ದುರ್ಗಾ ಫೆಸಿಲಿಟಿ ಅಂತ ಅವರದ ಸಂಸ್ಥೆಗೆ ಹೆಸರು. ಅಂತಹ ಬಂಡಾರ ಸಚ್ಚಿದಾನಂದ ಶೆಟ್ಟರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಆನಂದ್ ಶೆಟ್ಟರು ಅಂದರೆ ನಮಗೆ ಪರಮಾತ್ಮರು. ಅವರ ಅಣ್ಣನೂ ಅಷ್ಟೇ, ಆನಂದ್ ಶೆಟ್ಟರು ಅಷ್ಟೇ. ಹೇಗೆ ಅಂತಂದರೆ ನಮ್ಮ ಮನೆಯವರು ಇದ್ದ ಹಾಗೆ ಅವರಿರೋದು ಅಷ್ಟೇ. ಪ್ರತಿಯೊಂದಕ್ಕೂ ನಮ್ಮನ್ನು ಬಿಟ್ಟು ಅವರಿಲ್ಲ, ಅವರನ್ನು ಬಿಟ್ಟು ನಾವಿಲ್ಲ. ಅಂತಹ ಅವರ ಪ್ರೀತಿಗೆ ಬೆಲೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಆನಂದ್ ಶೆಟ್ಟರನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದರ ಪಕ್ಕದಲ್ಲೇ ನಮ್ಮ ಕಟೀಲಿನ ದೊಡ್ಡ ನೇತಾರ, ನಮ್ಮ ಕಟೀಲಿನ ದೊಡ್ಡ ದಾನಿ ಉದಯಕುಮಾರ್ ಮಡಂತ್ಯಾರ್ ಅಂತ. ಅವರು ಪ್ರತಿ ತಿಂಗಳು 4 ಕ್ವಿಂಟಾಲ್ ಅಕ್ಕಿ ತರ್ತಾರೆ. ಎಂತೆಂದು ದೊಡ್ಡ ಒಳ್ಳೆಯ ಕ್ವಾಲಿಟಿಯ ಅಕ್ಕಿಯನ್ನು ತರ್ತಾರೆ. ಶುದ್ಧವಾದ ಅಕ್ಕಿಯನ್ನು ತಂದು ತಾಯಿಗೆ ಅರ್ಪಿಸಿದ್ದಾರೆ. ಕಟೀಲಿಗೆ ಎಷ್ಟೋ ಮೊತ್ತದ ದೇವರ ಚಿನ್ನದ ಮಂಟಪ ಇರ್ಬೋದು, ಪಾದಗಳು ಇರ್ಬೋದು, ಮತ್ತು ಶಂಖ ಇರ್ಬೋದು ಅಂತ ಬಹಳಷ್ಟು ಸೇವೆ ಮಾಡಿದಂಥ ನೇತಾರ ನಮ್ಮ ಉದಯಕುಮಾರ್ ಮಡಂತ್ಯಾರ್ ಅವರನ್ನು ಸಹ ತುಂಬದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ರೋಹಿತ್ ಶೆಟ್ಟಿಯವರು ನಮ್ಮ ಪೂನದ ಬಂಟರ ಸಂಘದ ಉಪಾಧ್ಯಕ್ಷರಾಗಿದ್ದುಕೊಂಡು ನಮಗೆ ಪೂನದಲ್ಲಿ ಬ್ರಹ್ಮಕಲಶೋತ್ಸವದ ಭೂದಾನ ನಿಧಿಗಾಗಿ ಕೇಳೋ ಹೊತ್ತಿನಲ್ಲಿ
ನನ್ನೊಟ್ಟಿಗೆ ಪೂರ್ತಿಯಾಗಿ ತಿರುಗಿದವರು ರೋಹಿತ್ ಶೆಟ್ಟಿ ಅವರು. ನಾವು ಎಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅಣ್ಣರೇ ಏನು ಅಡೆಲ್ಲ ತುಂಬಪ್ಪ ಇಡೆಲ್ಲ ತುಂಬಪ್ಪ ಅಂತ ನಮ್ಮನ್ನು ಪೂರ್ಣವಾಗಿ ಬೆಂಬಲಿಸ್ತಾ ಎಲ್ಲ ಕಡೆಗೆ ಕರ್ಕೊಂಡು ಹೋದಂತಹ ಒಬ್ಬ ಮಹನೀಯ ರೋಹಿತ್ ಶೆಟ್ಟಿ ಅವರು. ಅವರು ಕಟೀಲು ದೇವರ ಪ್ರತಿ ವರ್ಷ ಚಂಡಿಕಾಯಾಗ ಮಾಡಿಸ್ತಾ ಇದ್ದಾರೆ. ಅಂತಹ ರೋಹಿತ್ ಶೆಟ್ಟಿ ಅವರನ್ನು ತುಂಬರದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅನಿಲ್ ಶೆಟ್ಟರು ಅವರು ದೊಡ್ಡ ಸಾಧಕ, ಸಮಾಜ ಸುಧಾರಕ. ಅವರು ಬಹಳಷ್ಟು ಸಮಾಜ ಸೇವೆ ಮಾಡುವುದರ ಮುಖಾಂತರ ಒಂದು ಕರ್ಮಿಸ್ತಾನ್ ಅದರ ಅವರ ಆಡಳಿತ ಅಧ್ಯಕ್ಷರೂ ಆಗಿದ್ದಾರೆ ಅವರು ಅಲ್ಲ. ಹಾಗೆ ಅಂತಹ ನಮ್ಮ ಅನಿಲ್ ಶೆಟ್ಟಿಯವರನ್ನು ಸಹ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ನಿಶಾನ್ ಉಳ್ಳಾಳವರು, ಅವರಿಗೆ ಶುಕ್ರವಾರ ಕಟೀಲಿಗೆ ಬರದಿದ್ದರೆ ಅವರಿಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಅಷ್ಟು ಅವರು ಒಬ್ಬರು ಬರೋದಲ್ಲ, ಅವರ ತಂದೆ ತಾಯಿ ತಂಗಿ ಅವರ ಗಂಡ ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿ ಬರೋದವರು. ಅಷ್ಟು ದೇವರ ಮೇಲೆ ಪರಮ ನಿಶ್ಚಯ ಭಕ್ತಿ ಅವರಿಗೆ. ಅಂತಹ ನಮ್ಮ ತುಂಬ ಆತ್ಮೀಯರು. ಅಂತಹ ಮತ್ತು ಅವರು BJPಯಲ್ಲಿಯೂ ದೊಡ್ಡ ಇದರಲ್ಲಿ ಇದ್ದಾರೆ ಅವರು. ಅಂತಹ ನಿಶಾನ್ ಉಳ್ಳಾರವರನ್ನು ನಾನು ತುಂಬರದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಗೆ ಮತ್ತೊಬ್ಬರು ಡಾಕ್ಟರ್ NK ವೆಂಕಟರಮಣ ಅಂತ, ಅವರು ನ್ಯೂರೋ ಸರ್ಜನಲ್ಲಿ ಅತ್ಯಂತ ಪ್ರಭಾವಿ ಡಾಕ್ಟರ್ ಅವರು. ಬಾಲಗಂಗಾಧರ ಸ್ವಾಮಿಯವರಿರುವಾಗ ಅವರ ಬಲಗೈ ಇದ್ದಾಗಿದ್ದರು. ಅವರ ಕೊನೆಯ ಕಾಲದಲ್ಲಿ ಪೂರ್ತಿಯಾಗಿ ಅವರೊಟ್ಟಿಗಿದ್ದಂತಹ ಒಬ್ಬ ಮಹನೀಯ, ಅತ್ಯಂತ ಸೌಮ್ಯ. ಇಷ್ಟು ದೊಡ್ಡ ಅವರ ಇದು ಲೀಸ್ಟ್ ನೋಡಿದರೆ ಅವರ ಪದವಿಯ ಇಷ್ಟು ನೋಡಿದರೆ ಭಾಳಷ್ಟು ಹೆಚ್ಚಿದೆ. ಆದರೂ ಅವರು ತಾನು ಸಾಮಾನ್ಯ ವ್ಯಕ್ತಿ ಅಂತ ತೋರಿಸಿಕೊಡತಕ್ಕಂಥವರು. ಅವರ ಪತ್ನಿಯೂ ಸಹ ಬಂದಿದ್ದಾರೆ. ಅವರು ಸಹ ಅವರು ಹೆರಿಗೆಯ ಡಾಕ್ಟ್ರು. ಅವರು ಸ್ಪೆಷಲಿಸ್ಟ್ ಡಾಕ್ಟ್ರು. ಅವರ ಮಗಳು ಸಹ ಮೊನ್ನೆ ಡಾಕ್ಟ್ರಲ್ಲಿ ಡಬಲ್ ಯಾವ ಅನಸ್ತಿಷ್ಯದಲ್ಲಿ ಪದವಿಯನ್ನು ಪಡೆದಿದ್ದಾಳೆ. ಹಾಗೆ ಎಲ್ಲರೂ 3 ಜನರು ದೇವರ ಸನ್ನಿಧಾನಕ್ಕೆ ಬಂದಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕಾಗಿ. ಅಂತಹ ಅವರನ್ನು ಸಹ ತುಂಬರಿಂದ ಸ್ವಾಗತಿಸ್ತಾ ಇದೆ. ಹಾಗೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಏನು ಅಂಡರಲ್ಲಿ ಈ ಕ್ಷೇತ್ರ ಇದೆ, ಅಂತಹ ಅದರ ನೇತಾರರಾಗಿರತಕ್ಕಂತಹ ಮತ್ತು ಕಟೀಲು ಇದು ಪ್ರತಿ ಕಟೀಲಿನ ಏನೇ ಕಾರ್ಯಕ್ರಮ ಇರಲಿ ಅಲ್ಲಿ ತಮ್ಮನ್ನು ಪೂರ್ಣ ಅರ್ಪಿಸಿಕೊಂಡಿರತಕ್ಕಂತಹ ಒಬ್ಬ ಮಹನೀಯ. ಕೋರ್ಯಾ ಸುಬ್ರಹ್ಮಣ್ಯರು ಇಂಥದ್ದಾಗಬೇಕು ಅಂತ ಹೇಳಿದ ಕೂಡಲೇ ಅವರು ಕೂಡಲೇ ಬಂದಾಯಿತು. ಅಷ್ಟು ರಭಸಲ್ಲಿ ಬರತಕ್ಕಂತಹ ಅಷ್ಟು ಅತ್ಯಂತ ಉಳ್ಳಂತಹ ಧಾರ್ಮಿಕ ಪರಿಷತ್ತಿನ ಇದು ಇಲ್ಲಿಯ ಮಂಗಳೂರಿನ ಇದು ಮಂಗಳೂರು ಜಿಲ್ಲೆಯ ನೇತಾರರಾಗಿರತಕ್ಕಂತಹ ಕೋರ್ಯಾರ ಸುಬ್ರಹ್ಮಣ್ಯಾಚಾರ್ಯರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ರತ್ನಾಕರ್ ಶೆಟ್ಟಿಯವರು ಇಲ್ಲಿ ಯಾವುದೇ ವಿಷಯಕ್ಕೆ ಅವರು ಮುಂಚೂಣಿಯಲ್ಲಿ ಇರತಕ್ಕಂಥವ್ರು. ಅವರ ಎಕ್ಕಾರಲ್ಲಿ ಇಡೀ ಅವರ ಯೋಗ ಸಂಘ ಇದೆ. ಯೋಗ ಸಂಘದಲ್ಲಿ ಬಹಳಷ್ಟು ಶ್ರಮಪಟ್ಟು ಅವರನ್ನೆಲ್ಲ ಇಲ್ಲಿಯ ಕೈಂಕರ್ಯಕ್ಕಾಗಿ ತನ್ನನ್ನು ತೊಡಗಿಸತಕ್ಕಂತಹ ಒಬ್ಬ ಮಹನೀಯ. ಇವತ್ತು ರಾಜೇಂದ್ರ ಕುಮಾರ್ ಸಹ ಬರಬೇಕಿತ್ತು, ಆದರೆ ಅವರ ಕಾರಣ ಅಂತ ಬರಲಿಲ್ಲ. ಅವರ ಏನು ಸಂದೇಶ ಉಂಟದನ್ನು ತಗೊಂಡು ಬಂದಿದ್ದಾರೆ. ಅಂತಹ ನಮ್ಮ ರತ್ನಾಕರ್ ಶೆಟ್ಟರಿಗೆ ನಾವು ಅವರನ್ನು ತುಂಬುರದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದರ ಹತ್ತಿರ ಮಧ್ಯದಲ್ಲಿ ಕೂತುಕೊಂಡವರು ಸುದೇಶ್ರೀಯವರು. ಇಲ್ಲಿಯ ನಮ್ಮ ಎಷ್ಟು ಸೌಮ್ಯ ಗುಣ ಕೇಳಿದರೆ ನಿಮ್ಮ ಮುಖ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಸೌಮ್ಯ ಗುಣ ಅಂತ. ಅವರು ಮಾಡತಕ್ಕಂಥ ಕಟೀಲಮ್ಮನಿಗೆ ಇವತ್ತು ATG ಇಲ್ಲಿ ಯಾರು ದೇಣಿಗೆ ಕೊಟ್ಟರೆ ಅದು ATGಗೆ ಹೊಂದಾಣಿಕೆ ಆಗ್ತದೆ ಅನ್ನೋದನ್ನು ಮಾಡಿಕೊಟ್ಟು ಅದಕ್ಕೆ ಪೂರ್ಣವಾಗಿ ತೊಡಗಿಸಿಕೊಟ್ಟಂತಹ ಒಬ್ಬ ಮಹನೀಯ ಅಂತ ಇದ್ದರೆ, ಸಮರ್ಪಣಾ ಭಾವದಲ್ಲಿ ಮಾಡಿದಂತಹ ಒಬ್ಬ ವ್ಯಕ್ತಿ ಇದ್ದರೆ ಅದು ಸುದೇಶ್ರಯ್ಯವರು. ನಮ್ಮ ಎಲ್ಲ ಆಡಿಟ್ ಮಾಡೋದು ಅವರೇ. ಅಂತಹ ಸುದೇಶ್ರಯ್ಯವರು ಕಟೀಲ್ ದೇವರಂದರೆ ಮುಗೀತವ್ರು. ಪ್ರತಿ ಶುಕ್ರವಾರ ಬರ್ತಾರೆ.
ಅವರು ಮಾತಾಡೋದು ಕಡಿಮೆ, ಅದರ ಕ್ರಿಯೆ ಭಾಳಷ್ಟು ಅತ್ಯಂತ ಹೆಚ್ಚಿನದ್ದು. ಅಂತಹ ನಮ್ಮ ಸುರೇಶ್ವರಿಯರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗಿರೀಶ್ ಶೆಟ್ಟರು ಅವರು ಚಲನಚಿತ್ರ ನಟರು ಹೌದು ಚಲನಚಿತ್ರ ನಟರು ಹೌದು. ಅಂತಹ ಗಿರೀಶ್ ಶೆಟ್ಟರು ಕೆಲವರಲ್ಲಿ ಮಾಡಿದ್ದಾರೆ ಚಲನಚಿತ್ರ. ಅಂತ ಗಿರೀಶ್ ಶೆಟ್ಟರು ಅವರೀಗ ಹಿಂದೆ ಪೆರ್ಮುದೆ ಅವರು, ಈಗ ಕಟೀಲ್ನವರು. ಈಗ ಹಿಂದೆ ಹೇಳಲಿಕ್ಕೆ ಪೆರ್ಮುದೆ ಹೇಳಲಿಕ್ಕಿಲ್ಲ, ಕಟೀಲು ಗಿರೀಶ್ ಶೆಟ್ಟಿ ಅಂತ ಹೇಳಬೇಕು. ಮತ್ತು ಅವರು ಹೆಸರಿಗಂತೆ ಅವರ ಗುಣವು ಗಿರೀಶ ಪ್ರಾಯವಾಗಿ ಪರ್ವತದಷ್ಟು ಎತ್ತರ ಸೌಮ್ಯ ಗುಣ. ಅಂತಹ ಗಿರೀಶ್ ಶೆಟ್ಟರನ್ನು ನಾನು ಇದರ ಪ್ರತಿಷ್ಠಾನದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಧುಕರ್ ಅಮೀನ್ರು ಅವರು ಸೇವಾಭಾವ ಮನೋಭಾವದ ದೊಡ್ಡ ಒಬ್ಬ ವ್ಯಕ್ತಿಯವರು. ಇವತ್ತು ಶಿಬೂರಿನ ಪ್ರತಿಯೊಂದು ಅದರಲ್ಲಿ ಯಾವುದೇ ನ್ಯೂನತೆ ಬರಬಾರ್ದು ಅಂತ, ಅಲ್ಲಿ ಎಂಥದ್ದು ಬೆಳ್ಳಿ ಸೊತ್ತನ್ನೆಲ್ಲ ಸಮರ್ಪಣೆ ಮಾಡೋ ವಿಷಯದಲ್ಲಿ ಇಲ್ಲ, ನಾವು ಒಳ್ಳೆ ಬೆಳ್ಳಿಯನ್ನು ನಾವೇ ತೆಗೆದುಕೊಂಡು ನಾವೇ ಬೆಳ್ಳಿಯ ಏನು ಅವರು ಸಮರ್ಪಣೆ ಮಾಡತಕ್ಕಂಥ ಏನು ಅದರಲ್ಲಿ ಇರ್ಬೋದು ಬೇರೆ ಬೇರೆ ಅದನ್ನು ಮಾಡಬೇಕು ಅಂತ, ಸ್ವಚ್ಛವಾದ ಬೆಳ್ಳಿಯೇ ದೇವರಿಗೆ ಸಮರ್ಪಿತ ಆಗಬೇಕು ಅಂತ ಈ ಅಂಗಡಿಯವರೆಲ್ಲ ಇದರದ್ದು ಅಮೂಲ್ನ ಡಬ್ಬಿಯನ್ನು ಇದು ಮಾಡ್ತಾರೆ. ಅದಕ್ಕೆ ಅಂಥದ್ದು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಹೋರಾಡಿದಂಥ ಒಬ್ಬ ಮಹನೀಯ ಮಧುಕರ್ ಅಮೀನ್ರವರು. ಅಂತಹ ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನೀವೆಲ್ಲ ಇವತ್ತು ಬೆಳಿಗ್ಗೆ 8 ಗಂಟೆಗೆ ಆರಂಭ ಆಗಿದೆ ಇಲ್ಲ ತಾಯಿಯ ಈ ಕೈಂಕರ್ಯ ಎಲ್ಲ ಬೆಳಗ್ಗೆಯಿಂದ ಇದ್ದವರು ಈಗಲೂ ಇದ್ದಾರೆ, ಹಾಗೆ ಕೆಲವರು ಬಂದವರಿದ್ದಾರೆ. ಎಲ್ಲರೂ ಸಭಿಕರಿದ್ದರೆ ಮಾತ್ರ ಈ ಸಭೆ ಚೆನ್ನಾಗಾಗೋದು. ಸಭೆ ಅಂತ ಆಗಬೇಕು ಅಂದರೆ ಸಭಿಕರು ಬೇಕು. ಅಂತಹ ನೀವೆಲ್ಲ ಬಂದಿದ್ದೀರಿ, ನಿಮ್ಮನಿಗೆಲ್ಲ ವಿಶೇಷವಾಗಿ ಸ್ವಾಗತಿಸ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಇದಕ್ಕೆ ತಮ್ಮನ್ನು ತೊಡಗಿಸಿಕೊಂಡವರಿಗೂ ಅವರನ್ನು ಸ್ವಾಗತಿಸ್ತಾ ನನ್ನ ಮಾತನ್ನು ಜಗದಂಬಾರ್ಪಣಮಸ್ತು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಆತ್ಮೀಯವಾದಂಥ ತನ್ನ ಮಾತಿನ ಮೂರೆಳೆಯ ಮಲ್ಲಿಗೆಯ ಹಾರದ ಸ್ವಾಗತದೊಂದಿಗೆ ಎಲ್ಲರನ್ನ ಬರಮಾಡಿಕೊಂಡರು ವೇದಮೂರ್ತಿ ಅನಂತ ಪದ್ಮನಾಭ ಆಸರಣರು. ಈ ಕಾರ್ಯಕ್ರಮದ ರೂವಾರಿಗಳು, ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಈ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿರುವಂಥ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಶ್ರೀ ಕಾಣಿಯೂರು ಮಠ ಉಡುಪಿ ಪೂಜ್ಯ ಶ್ರೀವರ್ಯರಿಗೆ ಗೌರವವನ್ನು ಸಲ್ಲಿಸುವುದರ ಮುಖಾಂತರ ಶ್ರೀ ಕಟೀಲು ಪ್ರತಿಷ್ಠಾನ ರಿಜಿಸ್ಟರ್ಡ್ ಈ ಸಂಭ್ರಮದ ವೇದಿಕೆಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಒಂದು ಜೋರಾದ ಕೈ ಚಪ್ಪಾಳೆ ಗೌರವವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಶಾಲು ಹಾಕಿ ವೇದಮೂರ್ತಿ ಅನಂತ ಪದ್ಮನಾಭ ಆಸರಣರು, ವೇದಮೂರ್ತಿ ಕಮಲಾದೇವಿ ಪ್ರಸಾದ್ ಆಸರಣರು, ವೇದಮೂರ್ತಿ ಹರಿನಾರಾಯಣ ದಾಸ ಆಸರಣರು ಜೊತೆಯಾಗಿದ್ದುಕೊಂಡು ಶಾಲು ಹಾಕಿ ಎಲ್ಲರನ್ನ ಬರಮಾಡಿಕೊಳ್ಬೇಕು, ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷೀಯ ಪೀಠವನ್ನು ಅಲಂಕಾರ ಮಾಡಿದ್ದಾರೆ ಶ್ರೀ ಶಶಿಧರ ಶೆಟ್ಟಿ ಬರೋಡ, ಹೆಸರಾಂತ ಉದ್ಯಮಿಗಳು ಹಾಗೆ ಗೌರವಾಧ್ಯಕ್ಷರು ಶ್ರೀ ಕಟೀಲು ಪ್ರತಿಷ್ಠಾನ. ಹಾಗೆ ಇಂದಿನ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವಂಥ ಎಲ್ಲ ಗಣ್ಯರಿಗೆ ಶಾಲು ಹಾಕಿ ಗೌರವಾಧಾರವನ್ನು ಸಲ್ಲಿಸುವುದರ ಮುಖಾಂತರ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕಲಾ ಸೇವೆಗೆ ಉತ್ತೇಜನವನ್ನು ನೀಡುವಂಥ ನಿಟ್ಟಿನಲ್ಲಿ, ಕಲಾವಿದರನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಈ ಶ್ರೀ ಕಟೀಲು ಪ್ರತಿಷ್ಠಾನ ರಿಜಿಸ್ಟರ್ಡ್ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಭಜನೆ ಹಾಗೆ ಹಾರ್ಮೋನಿಯಂ ಹಾಗೆ ಬೇರೆ ಬೇರೆ ರೀತಿಯ ಕಲಾ ಪ್ರಕಾರಗಳಿಗೆ ತರಬೇತಿಯನ್ನು ನೀಡುವುದರ ಮುಖಾಂತರ ಕಲೆಯ ಆರಾಧನೆ, ಕಲೆಯ ಉಪಾಸನೆ ಕ್ಷೇತ್ರ ಕಟೀಲ್ನಲ್ಲಿ ನಿರಂತರವಾಗಿ ಆಗಬೇಕು ಎನ್ನುವಂಥ ನಿಲುಮೆಯಲ್ಲಿ ಈ ಸಂಸ್ಥೆ ಎನ್ನುವಂಥದ್ದು ಬೆಳೀತಾ ಇದೆ. ಹಾಗಾಗಿ ವೇದಮೂರ್ತಿ ಅನಂತ ಪದ್ಮನಾಭ ಆಸರಣರ ನೇತೃತ್ವದಲ್ಲಿ ಎಲ್ಲ ಕ್ಷೇತ್ರದ ಭಕ್ತರ ಸಹಕಾರದೊಂದಿಗೆ, ದಾನಿಗಳ ಸಹಕಾರದೊಂದಿಗೆ ಈ ಸಂಸ್ಥೆಯನ್ನು ಬೆಳೆಸುವಂಥ ಒಂದು ಇರಾದೆಯೊಂದಿಗೆ ಪ್ರತಿ ವರ್ಷ ಒಂದು ವಾರ್ಷಿಕ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇಂದಿನ ಈ ಸಂಜೆ ಸಮಾರೋಪ ಸಮಾರಂಭದ ಈ ವೇದಿಕೆಯಲ್ಲಿ ಜೊತೆಯಾಗಿರುವಂಥ ಎಲ್ಲ ಮಾನ್ಯರಿಗೆ ಶ್ರೀದೇವರ ಆ ಚಿತ್ರ ಇರುವಂಥ ನೆನಪಿನ ಕಾಣಿಕೆ ಶಾಲಿನ ಗೌರವದೊಂದಿಗೆ ಆತ್ಮೀಯವಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯರ
ಉಪಸ್ಥಿತಿಯನ್ನು ಪ್ರೀತಿಪೂರ್ವಕವಾಗಿ ಶಿರಬಾಗಿ ನಮಿಸ್ತಾ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಸಲ್ಲಿಸಿ ಮುಂದುವರಿದ ಭಾಗವಾಗಿ ಇಂದಿನ ಈ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಕಟೀಲು ಅಂತ ಹೇಳುವಾಗ ಪೂಜ್ಯ ಅಸರಣ್ಣರ ಆಮಂತ್ರಣಕ್ಕೆ ನಮ್ಮ ಉಡುಪಿ ಅಷ್ಟಮಠದ ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದ ಹಾಗೆ ಅವರ ಉಪಸ್ಥಿತಿ ಎಲ್ಲ ಕಾರ್ಯಕ್ರಮದಲ್ಲೂ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಇಂದಿನ ಕಟೀಲು ಪ್ರತಿಷ್ಠಾನದ ಈ ವೇದಿಕೆಗೆ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಶ್ರೀ ಕಾಣಿಯೂರು ಮಠ ಉಡುಪಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕೆನ್ನು ವಿನಂತಿಸಿದಾಗ ನಮ್ಮ ಆಮಂತ್ರಣವನ್ನು ಒಪ್ಪಿ ಸಮಯಕ್ಕೆ ಸರಿಯಾಗಿ ನಮ್ಮೊಂದಿಗೆ ಜೊತೆಯಾಗಿ ಇಂದಿನ ಈ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ. ಇನ್ನು ಮುಂದಕ್ಕೆ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಶ್ರೀ ಕಾಣಿಯೂರು ಮಠ ಉಡುಪಿ ಅವರ ಆಶೀರ್ವಾದದ ಮಾತಿಗೆ ನಾವೆಲ್ಲರೂ ಕಿವಿಯಾಗಲಿಕ್ಕಿದ್ದೇವೆ. ಹಾಗಾಗಿ ಪೂಜ್ಯ ಶ್ರೀವರ್ಯರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ದುರ್ಜ್ಞೇಯತ್ವ ದುಃಖದ ದುಷ್ಪ್ರಾಪ್ಯತ್ವ ಚ ದುರ್ಜನೈಃ ಸತಾಂ ಅವಭೂಮಿತ್ವ ದುರ್ಗೇ ತ್ವಂ ಸದ್ಗುಹಾಶ್ರಯಾತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯನ್. ಶ್ರೀ ಗುರುಭ್ಯೋ ನಮಃ. ಶ್ರೀ ಕಟೀಲು ಪ್ರತಿಷ್ಠಾನದ ವತಿಯಿಂದ ಶ್ರೀ ಕಟೀಲು ಕಲಾ ಉತ್ಸವ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಅನೇಕ ಕಲೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಒಂದು ಉತ್ಸವವನ್ನು ಆಯೋಜಿಸಲಾಗಿದೆ. ಕಟೀಲು ಅಂತ ಹೇಳಿದ ಕೂಡಲೇ ನಮ್ಮ ತಲೆಯಲ್ಲಿ ಬರತಕ್ಕಂತಹ ಒಂದು ಪ್ರಸಿದ್ಧ ಕಲೆ ಅಂತ ಹೇಳಿದರೆ ಯಕ್ಷಗಾನ ಕಲೆ ನಮ್ಮ ತಲೆಯಲ್ಲಿ ಕೂಡಲೇ ಬಂದೇ ಬಿಡುತ್ತೆ. ಯಾಕಂತ ಹೇಳಿದರೆ ಕಟೀಲು ಮೇಳ ಅಂತ ಹೇಳಿದರೆ ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಮೇಳ. ಎಷ್ಟೋ ಜನರು ಕಟೀಲಿನಲ್ಲಿ ಯಕ್ಷಗಾನದ ಹರಕೆಯನ್ನು ಕೊಡತಕ್ಕಂತಹ ಒಂದು ಪ್ರಸಿದ್ಧಿ ಮೊದಲಿನಿಂದಲೂ ಇದೆ. ಈಗಾಗಲೇ ಅಸರಣ್ಣರು ಹೇಳಿದಂತೆ ಇನ್ನೂ ಎಷ್ಟೋ ಸೇವೆಗಳು ಬಾಕಿ ಇವೆ. ಅಷ್ಟು ಸೇವೆಗಳು ಇಲ್ಲಿ ಬರ್ತಾ ಇದೆ ಅಂತ ಹೇಳಿ ಅಸರಣ್ಣರು ಹೇಳಿದರು. ಅಷ್ಟು ಯಕ್ಷಗಾನ ಕಲೆಗೆ ಒಂದು ವಿಶೇಷವಾದಂತಹ ಸ್ಥಾನ ತುಂಬಿರುವ ಕ್ಷೇತ್ರ ಅಂತ ಹೇಳಿದರೆ ಅದು ಕಟೀಲು ಕ್ಷೇತ್ರ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಂತ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಳಬಹುದು. ಯಕ್ಷಗಾನ ಕಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಉಡುಪಿ ಜಿಲ್ಲೆಯ ಒಂದು ಗಂಡುಗಲೆ ಅಂತ ನಾವು ಹೇಳ್ತೇವೆ. ನಾವು ಅಷ್ಟು ಪ್ರಸಿದ್ಧವಾಗಿರತಕ್ಕಂತಹ ಒಂದು ಕಲೆ ಯಕ್ಷಗಾನ ಕಲೆ. ಅಂತಹ ದೇವಿ ಮಹಾತ್ಮೆ ಎಂಬತಕ್ಕಂತಹ ಆ ಒಂದು ಹರಕೆಯ ಮೇಳವನ್ನು ಅದು ಮೊದಲು 1 ಮೇಳ ಇತ್ತು, 2 ಮೇಳ ಇತ್ತು, 3 ಆಯಿತು, 4 ಆಯಿತು, 5 ಆಯಿತು, 6 ಆಯಿತು, ಸಾಕಾಗಲಿಲ್ಲ. ಮತ್ತೆ 7ನೇ ಮೇಳವು ಸಹಿತ ಪ್ರಾರಂಭವಾಯಿತು. ಅದು ಎಷ್ಟು ಮೇಳ ಮುಂದುವರೆದ್ರು ಮತ್ತೆ ಅದು ಹರಕೆ ಬರ್ತಾನೆ ಇರುತ್ತೆ. ಅಷ್ಟು ಆ ಒಂದು ಕಟೀಲಿನ ಈ ಒಂದು ಮೇಳ ಅಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ.
ಅಷ್ಟು ಸೇವೆಯನ್ನು ಜನರು ಮಾಡ್ತಾ ಇದ್ದಾರೆ. ಅಷ್ಟು ತಾಯಿ ಈ ಒಂದು ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾಳೆ. ಈ ನಿಟ್ಟಿನಲ್ಲಿ ಒಂದು ಕಲೆಗೆ ವಿಶೇಷವಾದಂತಹ ಒಂದು ಪ್ರೋತ್ಸಾಹ ಕೊಡತಕ್ಕಂತಹ ಕ್ಷೇತ್ರವಾಗಿ ಕಟೀಲು ಕ್ಷೇತ್ರ ಮುಂದುವರಿದಿದೆ. ಬರೀ ಯಕ್ಷಗಾನ ಮಾತ್ರವಲ್ಲ, ಅದು ಭಜನೆ ಆಗಿರಬಹುದು, ಇನ್ನಿತರ ಕಲೆಗಳಾಗಿರಬಹುದು, ಆ ಎಲ್ಲ ಕಲೆಗಳಿಗೂ ಸಹಿತ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಕಳೆದ 6 ವರ್ಷಗಳಿಂದ ಕಟೀಲು ಕಲಾ ಉತ್ಸವ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಈ ಒಂದು ಕಟೀಲು ಪ್ರತಿಷ್ಠಾನ ಆಯೋಜಿಸಿಕೊಂಡು ಬಂದಿದೆ. ಈ ಕಲೆ ಎಂಬುದು ನಮ್ಮ ಒಳಗಿನ ಭಾವಗಳನ್ನು ಹೊರಗೆ ಪ್ರಕಟಿಸುವ, ತೋರಿಸುವ ಒಂದು ವಿಶೇಷವಾಗಿರ್ತಕ್ಕಂತಹ ಕೌಶಲ್ಯವೇ ಕಲೆ ಅಂತ ನಾವು ಹೇಳಬಹುದು. ಸಾಮಾನ್ಯ ಜನರಿಗೆ ಒಂದು ಕಲ್ಲನ್ನು ಕಂಡಾಗ ಅದು ಬರೀ ಕಲ್ಲಂತೂ ಮಾತ್ರ ಕಾಣಿಸುತ್ತೆ, ಅದರಲ್ಲಿ ಅವನಿಗೇನು ವಿಶೇಷತೆ ಕಾಣಿಸುವುದಿಲ್ಲ, ಅದೊಂದು ಕಲ್ಲು ಅಂತ ಭಾವಿಸ್ತಾನೆ ಅಷ್ಟೆ. ಆದರೆ ಒಬ್ಬ ಕಲಾಕಾರ, ಒಬ್ಬ ಶಿಲ್ಪಿ, ಶಿಲ್ಪಕಲೆಯಲ್ಲಿ ಒಳ್ಳೆಯ ಪ್ರಾವೀಣ್ಯ ಪಡೆದುಕೊಂಡಿರತಕ್ಕಂತಹ ಶಿಲ್ಪಿ ಆ ಒಂದು ಕಲ್ಲನ್ನು ಕಂಡಾಗ ಅವನಿಗದು ಕಲ್ಲು ಅಂತ ಕಾಣಿಸುವುದಿಲ್ಲ, ಅದೊಂದು ದೇವರ ಪ್ರತಿಮೆ ಅಂತ ಕಾಣಿಸುತ್ತೆ. ಆ ಕಲ್ಲಿನಲ್ಲಿ ಅವನು ದೇವರ ಪ್ರತೀಕವನ್ನು ತಾನು ಕಾಣ್ತಾನೆ. ಅಷ್ಟು ಸುಂದರವಾಗಿ ತನ್ನ ಎಲ್ಲ ಆ ಕಲಾ ಪ್ರಾವೀಣ್ಯವನ್ನು ತಾನು ತೋರಿಸಿ ಸುಂದರವಾದ ಒಂದು ಪ್ರತಿಮೆಯನ್ನು ಆ ಶಿಲೆಯ ಮೂಲಕ ನಿರ್ಮಾಣ ಮಾಡ್ತಾನೆ. ಅಂದರೆ ತನ್ನ ಅಂತರಂಗ ಒಂದೊಂದು ಭಾವ ಇದೆ. ಆ ಶಿಲೆಗೆ ಯಾವತ್ತ ರೂಪವನ್ನು ಕೊಟ್ಟರೆ ಸುಂದರವಾದ ಒಂದು ಪ್ರತಿಮೆಯಾಗಿ ಬರುತ್ತದೆ ಎಂಬತಕ್ಕಂತಹ ಆ ತನ್ನ ಅಂತರಂಗದ ಭಾವವನ್ನು ತಾನು ಹೊರಗೆ ಹಾಕಿ ಒಂದು ಸುಂದರವಾದ ಶಿಲ್ಪವನ್ನು, ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾನೆ. ಅಂದರೆ ಒಂದು ಶಿಲೆ ಸಾಮಾನ್ಯ ವ್ಯಕ್ತಿಗೆ ಅದು ಶಿಲೆಯಾಗಿ ಕಂಡರೆ ಶಿಲ್ಪ ಕಲಾವಿದನಿಗೆ ಆ ಶಿಲೆಯ ಒಂದು ಪ್ರತಿಮೆಯಾಗಿ ಕಾಣಿಸುತ್ತೆ. ಆ ಶಿಲೆಯ ಮೂಲಕ ಒಂದು ಸುಂದರವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾನೆ. ಆ ಪ್ರತಿಮೆಯನ್ನೇ ಪ್ರತಿಷ್ಠೆಯನ್ನು ಮಾಡಿ ಅದನ್ನು ಪೂಜೆ ಮಾಡ್ತಾರೆ. ಸಂಗೀತ ಒಂದು ರೀತಿಯಲ್ಲಿ ಶಬ್ದದ ಮೂಲಕ ಭಾವವನ್ನು ಹೊರಗೆ ತರತಕ್ಕಂತಹ ಒಂದು ಮಾಧ್ಯಮ, ಅದು ಸಂಗೀತ ಅಂತ ನಾವು ಹೇಳಬಹುದು. ಸಾಮಾನ್ಯವಾಗಿ ಹಾಡು ಹೇಳಬಹುದು, ಆದರೆ ಆ ಭಾವನೆಗಳನ್ನು, ಆ ಶಬ್ದದ ಮೂಲಕ ಆ ಭಾವಗಳನ್ನು ಹೊರತಕ್ಕಂಥದ್ದು ಅದು ಸಂಗೀತದಲ್ಲಿ ಮಾತ್ರ ಸಾಧ್ಯ. ಅನೇಕ ಭಾವಗಳಿರ್ತವೆ. ಸಂತೋಷದ ಒಂದು ಭಾವನೆ ಇರುತ್ತೆ, ದುಃಖದ ಭಾವನೆ ಇರುತ್ತೆ, ವೈರಾಗ್ಯದ ಭಾವನೆ ಇರುತ್ತೆ. ಇವೆಲ್ಲ ಭಾವಗಳನ್ನು ನಾವು ತೋರಿಸುವುದು ಸಂಗೀತದ ಮೂಲಕ ಸಾಧ್ಯವಿದೆ, ಬೇರೆ ಬೇರೆ ರಾಗದ ಮೂಲಕ ಸಾಧ್ಯವಿದೆ. ಹೀಗೆ ಆ ಶಬ್ದದ ಮೂಲಕ ಭಾವವನ್ನು ಹೊರತಕ್ಕಂತಹ ಒಂದು ಮಾಧ್ಯಮ, ಅದು ಸಂಗೀತ ಮಾಧ್ಯಮ, ಅದೊಂದು ಕಲೆ. ಅದೇ ತರಹವಾಗಿ ಚಿತ್ರಕಲೆ ಅಂತ ಇರುತ್ತೆ. ಚಿತ್ರಕಲೆ ಆ ರೂಪದ ಮೂಲಕ ಭಾವವನ್ನು ಹೊರಗೆ ಹಾಕುತ್ತೆ. ಅದು ನಾನಾ ತರಹವಾದ ರೂಪಗಳನ್ನು, ನಾನಾ ತರಹವಾದ ಚಿತ್ರಕಲಾ ಅಂತ ಹೇಳಿದಾಗ ಬೇರೆ ಬೇರೆಯ ಒಂದು ಭಂಗಿಯನ್ನು ಅಭಿವ್ಯಕ್ತ ಮಾಡಿ, ರೂಪವನ್ನು ಅಭಿವ್ಯಕ್ತಿ ಮಾಡಿ ತನ್ನ ಮೂಲಕ ಭಾವವನ್ನು ಹೊರಗೆ ತೋರಿಸತಕ್ಕಂತಹ ಒಂದು ಕಲಾ, ಅದು ಚಿತ್ರಕಲೆ ಅಂತ ಹೇಳಬಹುದು. ಇವತ್ತು ಅನೇಕ ಚಿತ್ರಕಲಾವಿದರು ಇದ್ದಾರೆ. ಭಾಳ ಸುಂದರವಾಗಿ ತಮ್ಮ ವಿಶೇಷವಾದ ಆ ಕಲೆಯ ಮೂಲಕ ಒಂದು ಸುಂದರವಾದ ಒಂದು ವ್ಯಕ್ತಿಯ ಚಿತ್ರ ನಿರ್ಮಾಣ ಮಾಡ್ತಾರೆ. ಒಂದು ದೇವಸ್ಥಾನವಾಗಿರ್ಬೋದು, ವ್ಯಕ್ತಿಯಾಗಿರಬಹುದು, ಯಾವುದೊಂದು ಪ್ರತಿಮೆ ಆಗಿರ್ಬೋದು, ಅದನ್ನು ಚಿತ್ರದ ಮೂಲಕ ನಿರ್ಮಾಣ ಮಾಡ್ತಾರೆ. ಆ ಭಾವವನ್ನು ತಾವು ತೋರಿಸಿಕೊಡ್ತಾರೆ. ಇವತ್ತು ದುರಂತ ಅಂತ ಹೇಳಿದರೆ, ಇವತ್ತು AI ಬಂದ ಮೇಲೆ ಆ ಚಿತ್ರಕಾರರ ಆ ಚಿತ್ರಕ್ಕೆ ಮಹತ್ವನೇ ಹೋಗಿಬಿಟ್ಟಿದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದ ಮೇಲೆ ಅದನ್ನೇ ಅದನ್ನು ಹಾಕಿಬಿಟ್ರೆ
ಇಂತಹ ರೀತಿಯಲ್ಲಿ ಚಿತ್ರ ಬರಬೇಕು ಅಂತ ಹಾಕಿಬಿಟ್ರೆ ಅದೇ ತರಹವಾದ ಚಿತ್ರವನ್ನು ತೋರಿಸಿಕೊಡುತ್ತೆ ಇವತ್ತು. ತನ್ಮೂಲಕವಾಗಿ ಇವತ್ತು ಆ ಚಿತ್ರಕಾರರ ಚಿತ್ರಕ್ಕೆ ಮಹತ್ವ ಇಲ್ಲ ಅಂತಾಗಿ ಬಿಟ್ಟಿದೆ ಒಂದು ರೀತಿಯಲ್ಲಿ. 2 ನಿಮಿಷದಲ್ಲಿ ಆ ಚಿತ್ರ ತೋರಿಸಿಕೊಡುತ್ತೆ ಇವತ್ತು. ಆದರೆ ನಿಜವಾಗಿ ಯಾರು ಕಲಾವಿದರು ತಾವು ಕಷ್ಟಪಟ್ಟು ಚಿತ್ರದ ಕಲೆಯನ್ನು ಕಲಿತು ತಾವು ಆ ಚಿತ್ರವನ್ನು ಮಾಡ್ತಾರೆ, ಅದಕ್ಕಿರ್ತಕ್ಕಂತಹ ಬೆಲೆ ಮತ್ತು ಯಾವುದರಲ್ಲಿ ಇರಲಿಕ್ಕೂ ಸಾಧ್ಯವಿಲ್ಲ. ಮತ್ತು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅದನ್ನು ಹೇಳ್ತಾರೆ. ಅದರಲ್ಲಿ ನಾವು ಏನೋ ಒಂದು ಹಾಕಿಬಿಟ್ರೆ ಏನೋ ಒಂದು ಚಿತ್ರ ಬಂದೇ ಬಿಡುತ್ತೆ ಇವತ್ತು ಅಷ್ಟೇ. ಅದಕ್ಕೆ ಏನೇನೋ ಹಾಕ್ತಾರೆ, ಇಂತಹ ರೀತಿ ಚಿತ್ರ ಬರಬೇಕು ಅಂತ ಹಾಕಿಬಿಡ್ತಾರೆ. ಬರಬೇಕಾದ್ರೆ ಏನೋ ಚಿತ್ರ ಆಗಿಬಿಟ್ಟಿರುತ್ತೆ ಅದು. ಆದ್ದರಿಂದ ಅವೆಲ್ಲವೂ ಸಹಿತ ಅದು ಭಾವವನ್ನು ಹೊರತರತಕ್ಕಂತಹ ಕಾರ್ಯವನ್ನು ಮಾಡುವುದಿಲ್ಲ. ಅದೇನು ಹೇಳ್ತಾರೆ ಅದನ್ನು ಮಾಡುತ್ತೆ ಅಷ್ಟೇ. ಆದರೆ ಚಿತ್ರಕಾರ ತಾನು ಚಿತ್ರವನ್ನು ಮಾಡಬೇಕಾದ್ರೆ ಅವನ ಒಳಗೆ ಏನು ಭಾವನೆಗಳಿರ್ತವೆ ಅದನ್ನು ತಾನು ಹೊರಗೆ ಹಾಕ್ತಾನೆ. ಆ ಸಂದರ್ಭದಲ್ಲಿ ಯಾವ ತರಹ ಚಿತ್ರವನ್ನು ಮಾಡಿದರೆ ಆ ಚಿತ್ರ ಚೆನ್ನಾಗಿ ಆಗುತ್ತೆ ಎಂಬತಕ್ಕಂತಹ ಭಾವನೆಗಳನ್ನು ಹೊರಗೆ ಹಾಕಿ ಆ ತನ್ನ ಭಾವನೆಗಳನ್ನು ಚಿತ್ರದಲ್ಲಿ ತುಂಬುತ್ತಾನೆ ಒಬ್ಬ ಚಿತ್ರಕಾರ. ಅದು ನಿಜವಾಗಿರ್ತಕ್ಕಂತಹ ಕಲೆಯಾಗಿದೆ. ಹೀಗೆ ಆ ಕಲಾ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ತನ್ನ ಭಾವನೆಗಳನ್ನು ಹೊರಗೆ ಹಾಕಿ ಆ ಸೌಂದರ್ಯವನ್ನು ತಂದುಕೊಡ್ತಕ್ಕಂತಹ ಒಂದು ಪ್ರಕ್ರಿಯೆನೇ ಅದನ್ನು ಕಲೆ ಅಂತ ಹೇಳ್ತಾರೆ. ಅಂತಹ ಆ ಕಲೆಗಳನ್ನು ಅದರ ವಿಶೇಷವಾಗಿ ನಮ್ಮ ನಾಡಿನ, ನಮ್ಮ ದೇಶದ, ನಮ್ಮ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಕಲೆಗಳನ್ನು ನಾವು ಇವತ್ತು ಉಳಿಸಬೇಕು, ಬೆಳೆಸಬೇಕು. ಇವತ್ತು ಪರರ ಹಾವಳಿಯಿಂದ ನಮ್ಮ ಕಲೆಯ ಆ ಮಹತ್ವ ಕಡಿಮೆ ಆಗ್ತಾ ಇದೆ. ಇವತ್ತು ಸಂಗೀತ ಕಾರ್ಯಕ್ರಮ ಆಗ್ತಾ ಇದ್ದರೆ ಬೆರಳಿನಕ್ಕೆ ಜನ ಬರ್ತಾರೆ ಇವತ್ತು ನೋಡಲಿಕ್ಕೆ, ಕೇಳಲಿಕ್ಕೆ. ಒಳ್ಳೆಯ ಸುಶ್ರಾವ್ಯವಾದ ಸಂಗೀತ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ಏನೋ ಲೆಕ್ಕ ಹಾಕಬಹುದು ಜನ ಬರ್ತಾರೆ ಅಂತ ಹೇಳಿ. ಇವತ್ತೇನೋ ಒಂದು ಭರತನಾಟ್ಯ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ಲೆಕ್ಕದ ಜನ ಬರ್ತಾರೆ ಕಾಣಲಿಕ್ಕೆ. ಆದರೆ ಅದೇ ಪಾಶ್ಚಾತ್ಯರ ಯಾವುದೋ ಒಂದು ಸಂಗೀತ ಕಾರ್ಯಕ್ರಮ ಇದೆ ಅಂತ ಹೇಳಿದರೆ ಆ ಹಾಲೆಲ್ಲ ಜನ ತುಂಬಿ ಹೊರಗೆ ಜನ ನೋಡ್ತಾ ಇರ್ತಾರೆ. ಯಾವುದೋ ಒಂದು ನಾಟ್ಯ ನಡೀತಾ ಇದೆ ಅಂತ ಹೇಳಿದರೆ, ವೆಸ್ಟರ್ನ್ ನಾಟ್ಯ ನಡೀತಾ ಇದೆ ಅಂತ ಹೇಳಿದರೆ ಅದಕ್ಕೆ ತುಂಬಿದ ಸಭೆಯಲ್ಲಿ ಅದನ್ನು ನೋಡಲಿಕ್ಕೆ ಬರ್ತಾರೆ. ಆದರೆ ನಮ್ಮ ಸಾಂಸ್ಕೃತಿಕವಾದಂತಹ ನಮ್ಮದೇ ಆಗಿರತಕ್ಕಂತಹ ಕಲೆಗಳು, ಅದು ಸಂಗೀತ ಕಾರ್ಯಕ್ರಮ ಆಗಿರಬಹುದು, ಭರತನಾಟ್ಯ ಕಾರ್ಯಕ್ರಮ ಆಗಿರಬಹುದು, ಮತ್ತು ಇನ್ನೊಂದು ಕಾರ್ಯಕ್ರಮ ಆಗಿರಬಹುದು, ಅದನ್ನು ಕಾಣಲಿಕ್ಕೆ ಬರತಕ್ಕಂಥ ಜನರ ಸಂಖ್ಯೆಯು ಭಾಳ ಕಡಿಮೆ ಆಗ್ತಾ ಇದೆ. ನಾವು ಉಡುಪಿಯಲ್ಲಿಯೂ ಸಹಿತ ಅನೇಕ ಪ್ರಸಿದ್ಧ ಕೃಷ್ಣ ಮಠದಲ್ಲಿ ಅನೇಕ ಪ್ರಸಿದ್ಧ ಕಲಾವಿದರನ್ನು ಕರೆಸ್ತೇವೆ. ನಾವು ಕರೆಸಬೇಕಾದ್ರೆ ನಮಗೆ ನಾಚಿಕೆ ಆಗುತ್ತೆ. ಯಾಕೆಂತ ಹೇಳಿದರೆ ದೊಡ್ಡ ಕಲಾವಿದರು ಬಂದಿರ್ತಾರೆ, ಒಳ್ಳೆಯ ಸಂಗೀತ ಕಾರ್ಯಕ್ರಮ ಅಂತ ಹಾಕಿರ್ತೇವೆ ನಾವು. ಆದರೆ ಜನರು ಮಾತ್ರ ಬರುವುದು ಒಂದು 50, 30, 40 ಜನ ಬಂದಿರ್ತಾರೆ. ನಮಗೆ ನಾಚಿಕೆ ಆಗುತ್ತೆ. ಅವರಿಗೆ ಯಾವ ತರಹವಾಗಿ ನಾವು ಅವರಿಗೆ ತಿಳಿ ಹೇಳಬೇಕು ಅಂತ ಹೇಳಿ. ಅಂದರೆ ನಮ್ಮ ದೊಡ್ಡ ಸಂಗೀತಗಾರರು ಒಳ್ಳೆ ಕಲಾವಿದರು ಬಂದಾಗ ಕಡಿಮೆ ಜನ ಬಂದು ಅದನ್ನು ವೀಕ್ಷಣೆ ಮಾಡುವುದಂತಾದರೆ ನಮಗೆ ಬೇಸರವಾಗಿ ಮತ್ತೊಮ್ಮೆ ಕರೆಸುವುದೇ ಬೇಡ ಎಂಬತಕ್ಕಂಥ ಭಾವನೆ ನಮ್ಮಲ್ಲಿ ಬಂದುಬಿಡುತ್ತೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೇವೆ. ನಮ್ಮ ಕಲೆ ಉಳಿಯಬೇಕು, ಬೆಳೆಯಬೇಕು, ಬೆಳೆಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಮಾಜ ಪ್ರವೃತ್ತವಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ಈ ನಿಟ್ಟಿನಲ್ಲಿ ಕಟೀಲು ಪ್ರತಿಷ್ಠಾನ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದೆ. ಅನೇಕ ಕಲೆಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂತಹ ಕಾರ್ಯವನ್ನು ಮಾಡೋ ನಿಮಿತ್ತವಾಗಿ ಕಟೀಲು ಕಲಾ ಉತ್ಸವ ಎಂಬತಕ್ಕಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಅತ್ಯಂತ ಸಂತೋಷದಾಯಕವಾದಂತಹ ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ಕಟೀಲು ಪ್ರತಿಷ್ಠಾನದ ಪ್ರತಿಯೊಬ್ಬರನ್ನು ಸಹಿತ ನಾವು ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮ ವಿಶೇಷವಾಗಿ ಮತ್ತಷ್ಟು ಉತ್ತಮವಾದ ರೀತಿಯಲ್ಲಿ ನಡೀತಾ ಇರಲಿ, ಇದಕ್ಕೆಲ್ಲರ ಪ್ರೋತ್ಸಾಹ ಬೆಂಬಲ ದೊರಕ್ತಾ ಇರಲಿ ಅಂತ ಸಂದರ್ಭದಲ್ಲಿ ನಾವು ಕಟೀಲು ದೇವಿಯ ಸನ್ನಿಧಾನದ ಪ್ರಾರ್ಥನೆ ಮಾಡ್ತಾ ಮಾತಿಗೆ ವಿರಾಮ ಹೇಳ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.
ಪೂಜ್ಯ ಶ್ರೀ ಶ್ರೀ ವಿದ್ಯಾವಲ್ಲಭದ ತೀರ್ಥ ಸ್ವಾಮೀಜಿ, ಶ್ರೀ ಕಾಣಿಯೂರು ಮಠ ಉಡುಪಿ ಪೂಜ್ಯ ಶ್ರೀವರ್ಯರ ಅಡಿದ ಅವರುಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರ ಆಶೀರ್ವಾದದ ಮಾತಿಗೆ ಶಿರವಾಗ್ತಾ ಅವರಿಗೆ ಬೇರೆ ಕಾರ್ಯಕ್ರಮ ಇರುವುದರಿಂದ ತುರ್ತಾಗಿ ಅವರು ವೇದಿಕೆಯಿಂದ ವಿರಮಿಸ್ತಾ ಇದ್ದಾರೆ. ಪೂಜ್ಯ ಶ್ರೀವರ್ಯರನ್ನು ಗೌರವಯುತವಾಗಿ ವೇದಿಕೆಯಿಂದ ನಾವು ಬೀಳ್ಕೊಡ್ತಾ ಇದ್ದೇವೆ. ಅವರ ಆಶೀರ್ವಾದ ನಿರಂತರವಾಗಿ ಶ್ರೀ ಕಟೀಲು ಪ್ರತಿಷ್ಠಾನ ರಿಜಿಸ್ಟರ್ಡ್ ನಮ್ಮ ಸಂಸ್ಥೆಯ ಮೇಲೆ ನಿರಂತರವಾಗಿ ಇರಲಿ ಎನ್ನುವಂಥ ಆಶಯದೊಂದಿಗೆ ಪೂಜ್ಯರನ್ನು ಗೌರವಯುತವಾಗಿ ನಾವು ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ಶ್ರೀ ಕಟೀಲು ಪ್ರತಿಷ್ಠಾನ ಈ ಸಂಸ್ಥೆಯಲ್ಲಿ ನಿರಂತರವಾಗಿ ವಿದ್ಯಾರ್ಜನೆ ಅಂದರೆ ಕಲೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ. ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಜನೆಯನ್ನು ಸಂಗೀತ ಪಠ್ಯವನ್ನು ನೀಡುವಂಥ ಗುರುಗಳಿಗೆ ಒಂದು ಗುರುವಂತನೆಯ ಕಾರ್ಯಕ್ರಮವನ್ನು ನಾವೀಗ ನಡೆಸ್ತಾ ಇದ್ದೇವೆ. ಗುರುವಂತನೆಯ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಬಂಧುಗಳು, ನಿರಂತರವಾಗಿ ಕಳೆದ 6 ವರ್ಷದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಶ್ರೀ ಕಟೀಲು ಪ್ರತಿಷ್ಠಾನದ ಮೂಲಕ ನಾವು ಉಚಿತವಾಗಿ ಒಂದು ಕಲೆಯ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಹಾಗೆ ಯಾವುದೇ ಒಂದು ಶುಲ್ಕವನ್ನು, ಯಾವುದೇ ಒಂದು ಮೊತ್ತವನ್ನು ವಿದ್ಯಾರ್ಥಿಗಳಿಂದ ಪಡೆಯದೆ ಕೇವಲ ಕಲಾ ಸೇವೆ ನಿರಂತರವಾಗಿರಬೇಕು, ಅವರಲ್ಲಿ ಅಡಕವಾಗಿರುವಂಥ ಪ್ರತಿಭೆಗೆ ಒಂದು ಸೂಕ್ತವಾದಂಥ ಮಾರ್ಗದರ್ಶನ ದೊರೆಯಬೇಕು, ಹಾಗೆ ಸೂಕ್ತವಾದಂಥ ವೇದಿಕೆಯನ್ನು ಕಲ್ಪಿಸಿಕೊಡಬೇಕು ಎನ್ನುವಂಥ ಆಶಯದೊಂದಿಗೆ ಕಟೀಲು ಪ್ರತಿಷ್ಠಾನ ಈ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಈ ಪ್ರತಿಷ್ಠಾನದಲ್ಲಿ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು, ಕಲೆಯ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ಗುರುಗಳಿಗೆ ಒಂದು ಗೌರವಾರ್ಪಣೆಯನ್ನು ನಾನು ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ. ಮೊದಲಿಗೆ ಶ್ರೀಮತಿ ಅರುಣಾ ರಾವ್, ಸಂಗೀತ ಗುರುಗಳು, ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ ಮತ್ತು ಭಜನೆಗೆ ನಿರಂತರವಾಗಿ ಮಾರ್ಗದರ್ಶನ ತರಬೇತಿಯನ್ನು ನೀಡ್ತಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ಕಟೀಲು ಪ್ರತಿಷ್ಠಾನದ ಮೂಲಕ ತನ್ನ ಅಮೂಲ್ಯವಾದಂಥ ಸಮಯವನ್ನು ನೀಡ್ತಾ ಇದ್ದಾರೆ. ಶ್ರೀಮತಿ ಅರುಣಾ ರಾವ್ ಅವರನ್ನು ವೇದಿಕೆಗೆ ನಾನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಗೌರವದ ಪೀಠಕ್ಕೆ ತಾವು ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಅರುಣಾ ರಾವ್ ಕಟೀಲು, ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ ಹಾಗೆ ಭಜನೆ ಈ 3 ಕಲಾ ಪ್ರಕಾರಕ್ಕೆ ನಿರಂತರವಾಗಿ ಕಟೀಲು ಪ್ರತಿಷ್ಠಾನದ ಮೂಲಕ ಮಾರ್ಗದರ್ಶನವನ್ನು ನೀಡ್ತಾ ಇರುವವರು. ಹಾಗೆ ಕಟೀಲು ಪ್ರತಿಷ್ಠಾನದಲ್ಲಿ ಬೇರೆ ಬೇರೆ ಶಾಸ್ತ್ರೀಯ ಹಾಗೆ ಜನಪದ ನೃತ್ಯಕ್ಕೆ ಉತ್ತೇಜನವನ್ನು ನೀಡ್ತಾ ಇದ್ದೇವೆ. ಈ ನೃತ್ಯವನ್ನು ನಿರ್ದೇಶನ ಮಾಡ್ತಾ ಇರುವವರು ಹಾಗೆ ತರಬೇತಿಯನ್ನು ನೀಡ್ತಾ ಇರುವಂಥ ಗುರುಗಳು ಶ್ರಾವ್ಯ ಅವರು ಕೂಡ ಸನ್ಮಾನದ ಗೌರವ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಗುರುವಂದನೆಯನ್ನು ಈ ವೇದಿಕೆಯಲ್ಲಿ ಗಣ್ಯರ ಮುಖಾಂತರ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರಾವ್ಯ. ಹಾಗೆ ಹಾರ್ಮೋನಿಯಂ ಗುರುಗಳು ವಾಸು ಮಾಸ್ಟರ್ ಹಾರ್ಮೋನಿಯಂ ಗುರುಗಳು ವಾಸು ಮಾಸ್ಟರ್ ಸನ್ಮಾನದ ಗೌರವ ಪೀಠಕ್ಕೆ ತಾವು ಕೂಡ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕಟೀಲು ಪ್ರತಿಷ್ಠಾನ ಕಲೆಗೆ ಉತ್ತೇಜನವನ್ನು ಕೊಡುವಂಥ ಈ ಕಾರ್ಯಕ್ರಮದಲ್ಲಿ ಗುರುವಂದನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವೇದಿಕೆಯಲ್ಲಿ ಶ್ರೀಮತಿ ಅರುಣಾ ರಾವ್ ಮತ್ತು ವಾಸು ಮಾಸ್ಟರ್ ಇವರಿಗೂ ಕೂಡ ಗೌರವಾರ್ಪಣೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಮುಖ್ಯವಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಜೊತೆಯಾಗಿದ್ದುಕೊಂಡು ಗುರುವಂದನೆಯ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಭಿನ್ನವಿಸ್ತಾ ಇದ್ದೇನೆ. ಶ್ರೀ ಕಟೀಲು ಪ್ರತಿಷ್ಠಾನ ರಿಜಿಸ್ಟರ್ ವೇದಿಕೆಯಲ್ಲಿರುವಂಥ ಪೂಜ್ಯ ಅಸರಣರು ಹಾಗೆ ಕ್ಷೇತ್ರದ ವೇದವ್ಯಾಸ ತಂತ್ರಿ ಶಿಬರೂರು ಹಾಗೆ ವೇದಿಕೆಯಲ್ಲಿರುವಂಥ ಇಂದಿನ ಈ ಘನಸಭಾ ಕಾರ್ಯಕ್ರಮದ ಅಧ್ಯಕ್ಷೀಯ ಪೀಠವನ್ನು ಅಲಂಕರಿಸಿರುವಂಥ ಬರೋಡ ಶಶಿಧರ ಶೆಟ್ಟಿಯವರು ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಜೊತೆಯಾಗಿದ್ದುಕೊಂಡು ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಗುರುವಂದನೆಯನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಬಂಧುಗಳು, ವಿಶೇಷವಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ಎನ್ನುವಂಥ ಒಂದು ಉದಾತ್ತವಾದ ವಿಚಾರಧಾರೆಯನ್ನು ನಾವೆಲ್ಲರೂ ತಿಳಿದವರು. ಯಾವುದೇ ಒಂದು ಕಲೆಗೆ ಒಂದು ಸೂಕ್ತವಾದಂಥ ಗುರುವಿನ ಮಾರ್ಗದರ್ಶನ ಹಾಗೆ ತರಬೇತಿ ಖಂಡಿತವಾಗಿಯೂ ಅಗತ್ಯ ಇದೆ. ಹಾಗೆ ನಮ್ಮ ನೃತ್ಯ ಗುರುಗಳು ಶ್ರಾವ್ಯ ಕಿಶೋರ್ ಅವರು ಕೂಡ ಸನ್ಮಾನದ ಗೌರವ ಪೀಠವನ್ನು ಅಲಂಕಾರ ಮಾಡಬೇಕಂತ ವಿನಂತಿಸ್ತಾ ಇದ್ದೇನೆ. ಇವರಿಗೆ ಗುರುವಂದನೆಯನ್ನು ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಜೊತೆಯಾಗಿದ್ದುಕೊಂಡು
ವಿಶೇಷವಾಗಿ ನಮಗೆ ಆಶೀರ್ವಾದವನ್ನು ಮಾಡಲಿಕ್ಕಿರುವಂಥ ವೇದಮೂರ್ತಿ ವಾಸುದೇವ ಆಸರಣ್ಣ ಅನುವಂಶಿಕ ಮುಕ್ತೇಶ್ವರರು ಕ್ಷೇತ್ರ ಕಟೀಲು, ಹಾಗೆ ವೇದಮೂರ್ತಿ ವೇದವ್ಯಾಸ ತಂತ್ರಿ ಶಿವರೂರು ತಂತ್ರಿಗಳು ಕ್ಷೇತ್ರ ಕಟೀಲು ಇವರ ಆಶೀರ್ವಾದದೊಂದಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಾಗಿದ್ದುಕೊಂಡು ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ವಾಸು ಮಾಸ್ಟರ್ ಹಾರ್ಮೋನಿಯಂ ಗುರುಗಳು, ಮೂವರು ಕೂಡ ನಿರಂತರವಾಗಿ ಕಲೆಯಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಶ್ರೀಮತಿ ಅರುಣಾರಾವ್ ಅವರು ಸ್ವತಃ ಓರ್ವ ಗಾಯಕಿಯಾಗಿದ್ದುಕೊಂಡು ರಾಜ್ಯಾದ್ಯಂತ ಸಾಕಷ್ಟು ಕಾರ್ಯಕ್ರಮವನ್ನು ಕೊಟ್ಟಂಥ ನೆಗಳತಿ ಇರುವವರು. ಹಾಗೆ ಶ್ರಾವ್ಯ ಕಿಶೋರ್ ನೃತ್ಯ ಗುರುಗಳು ಸ್ವತಃ ಒಂದು ಸಂಸ್ಥೆಯನ್ನು ಕೂಡ ಮುನ್ನಡೆಸ್ತಾ ಇದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾ ಇರುವವರು. ಹಾಗೆ ವಾಸು ಮಾಸ್ಟರ್ ಹಾರ್ಮೋನಿಯಂ ಗುರುಗಳು, ಹಾಗೆ ಕ್ಷೇತ್ರ ಕಟೀಲಿನಲ್ಲಿ ನಿರಂತರವಾಗಿ ತಾಯಿಯ ಸೇವೆಯನ್ನು ಕೂಡ ಮಾಡ್ತಾ ಇರುವವರು. ಮೋರಿ ಕೂಡ ತಮ್ಮೊಂದು ಜೋರಾದ ಕೈ ಚಪ್ಪಾಳೆ ಗೌರವದೊಂದಿಗೆ ಅಭಿನಂದಿಸಬೇಕು ಅಂತ ವಿನಂತಿಸ್ತಾ, ತಮ್ಮ ಕಲಾ ಸೇವೆ ಹೀಗೆ ನಿರಂತರವಾಗಿ ಇರಲಿ, ತಾಯಿ ಬ್ರಹ್ಮರಾಂಬೆಯ ಆಶೀರ್ವಾದ ತಮಗಿರಲಿ ಅನ್ನುವಂಥ ಆಶಯದೊಂದಿಗೆ ಈ ವೇದಿಕೆಯಲ್ಲಿ ಗಣ್ಯಮಾನ್ಯರ ಸಮಕ್ಷಮದಲ್ಲಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ, ಈ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀ ಕಟೀಲು ಪ್ರತಿಷ್ಠಾನದ ಆಶಯದಂತೆ ತಮ್ಮ ಕಲಾ ಸೇವೆ ನಿರಂತರವಾಗಿ ಮುಂದುವರಲಿ. ವಂದನೆಗಳು, ಧನ್ಯವಾದಗಳು, ಅಭಿನಂದನೆಗಳು. ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ನಮಗೆ ಆಶೀರ್ವಚನವನ್ನು ನೀಡಲಿಕ್ಕಿರುವವರು ವೇದಮೂರ್ತಿ ವೇದವ್ಯಾಸ ತಂತ್ರಿ ಶಿವರೂರು ತಂತ್ರಿಗಳು ಕ್ಷೇತ್ರ ಕಟೀಲು. ನಮ್ಮ ವೇದವ್ಯಾಸ ತಂತ್ರಿಗಳು ಎನ್ನುವುದಕ್ಕೆ ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಆಶೀರ್ವಾದವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ವೇದಿಕೆಯಲ್ಲಿರತಕ್ಕಂತಹ ಆಸರಣರೇ, ಎಲ್ಲ ವಿಶೇಷ ಅಭ್ಯಾಗತರಾಗಿರತಕ್ಕಂತಹ ಅತಿಥಿಗಳೇ, ಸಭಾಸದರೇ, ಭಗವಂತ ಸೃಷ್ಟಿ ಮಾಡಿದ 84 ಲಕ್ಷ ಕೋಟಿ 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 ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದರಲ್ಲಿ ಮನುಷ್ಯ ಒಬ್ಬ. ಆ ಮನುಷ್ಯನಿಗೆ ಭಗವಂತ ಎಲ್ಲ ಅಂಗಾಂಗಗಳನ್ನು ಕೊಟ್ಟು ಪರಿಪೂರ್ಣವಾಗಿ ಮಾಡಿದ್ದಾನೆ. ಆದ್ದರಿಂದಲೇ ಪುರುಷ ಪೂರ್ಣತ್ವಾದ ಪುರುಷ ಉಚ್ಯತೆ ಅಂತ. ಆದ್ದರಿಂದ ಅವನನ್ನು ಪುರುಷ ಅಂತ. ಪರಿಪೂರ್ಣವಾಗಿರತಕ್ಕಂತಹ ಅಂಗಾಂಗಗಳು. ಬಾಕಿ ಯಾವ ಜೀವಿಗಳಿಗೂ ಒಂದೋ ಕೈ ಇಲ್ಲ, ಒಂದೋ ಕಣ್ಣು ಸರಿಯಿಲ್ಲ, ಒಂದೋ ಬುದ್ಧಿ ಸರಿಯಿಲ್ಲ, ಹೀಗೆ ಇರತಕ್ಕಂಥದ್ದು. ಅಂತಹ ಒಂದು ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಕೊಟ್ಟಂತಹದ್ದು ಎಲ್ಲ. ಅದರಲ್ಲಿ ಮುಖ್ಯವಾಗಿ ಬೇಕಾದಂತಹದ್ದು ಯಾವುದು ಅಂತ ಕೇಳಿದರೆ, ಸಾಹಿತ್ಯ ಸಂಗೀತ ಕಲಾ ವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾದಹೀನ ಗುಣನ್ನ ಕಾದನ್ನವೇ ಜೀವಮಾನ ತದ್ಭಾಗದೇಯಂ ಪರಮಂ ಪಶೂನಾಂ. ಸುಭಾಷಿತಕಾರ ಹೇಳ್ತಾ ಇದ್ದಾನೆ, ಮನುಷ್ಯನಾದ ಅಂತವರ ಬುದ್ಧಿ ಉಂಟಲ್ವ, ಅವನಿಗೆ ಏನೆಲ್ಲ ಬೇಕು ಮುಖ್ಯವಾಗಿ ಅಂತ ಕೇಳಿದರೆ ಸಾಹಿತ್ಯಗಳು ಬೇಕು, ಜ್ಞಾನ, ಭಾಷಾ ಜ್ಞಾನ ಎಲ್ಲ, ಸಂಗೀತ ಜ್ಞಾನ ಬೇಕು, ಕಲಾ ನೈಪುಣ್ಯ ಎಂಬಂತಹದ್ದು ಬೇಕು. ಅದು ಕಲಾವಿಹೀನ, ಅದು ಇಲ್ಲ ಅಂತ ಆದರೆ ಅವನನ್ನು ನಾವು ಪುರುಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವನನ್ನು ಸಾಕ್ಷಾತ್ ಪಶು ಅಂತ, ಅವನನ್ನು ಪುಚ್ಛ ವಿಹೀನ, ಬಾಲ ಮಾತ್ರ ಇಲ್ಲದೆ ಇರತಕ್ಕಂತಹ ಪಶು ಅಂತಲೇ ಕರೆದಿದ್ದಾರೆ.
ಅದಕ್ಕೆ ಮತ್ತೊಂದು ಸೇರಿಸಿದ್ದಾರೆ, ಒಂದು ಅವ ಹುಲ್ಲು ತಿನ್ನುವುದಿಲ್ಲ, ತೃಣನ್ನ ಕಾದನ್ನ ಜೀವ ಹುಲ್ಲು ತಿನ್ನದೇ ಬದುಕುತ್ತಾ ಇದ್ದಾನೆ, ಅದು ಮಾತ್ರ ಪಶುಗಳದ್ದು ಪುಣ್ಯ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಅಂತ ಹೇಳಿದರೆ ಸಾಹಿತ್ಯ, ಸಂಗೀತ, ಕಲೆ ಎಂಬಂಥದ್ದು ಬಹಳ ಅದ್ಭುತವಾಗಿರತಕ್ಕಂಥದ್ದು. ನೋಡಿ, ಒಂದು ಕಲ್ಲು ಇರ್ತದೆ, ಅದೊಂದು ದೇವಸ್ಥಾನದಲ್ಲಿ ಅಂಗಣಕ್ಕೆ ಹಾಕಿರ್ತಾರೆ. ಮತ್ತೊಂದು ನಮನೆಯ ಕಲ್ಲು ಬಂದರೆ ಅದನ್ನು ಸ್ಟೆಪ್ಸ್ ಮೆಟ್ಟಲನ್ನಾಗಿ ಮಾಡಿಬಿಡ್ತಾರೆ. ಮತ್ತೊಂದು ಕಲ್ಲನ್ನು ಪೂಜೆಗೆ ಆಗಿ ಮೂರ್ತಿಯಾಗಿ ಮಾಡ್ತಾರೆ. ಇದೆಲ್ಲ ವ್ಯತ್ಯಾಸಗಳು ಯಾಕೆ ಆಯಿತು? ಪುರುಷನ ಕೈಯಿಂದಾಗಿ. ಇತರ ಪ್ರಾಣಿಗಳಿಗೆ ಅದು ಕೈ ಇಲ್ಲದಿದ್ದರಿಂದ ಅದು ಎಂಥದೂ ಆಗೋದಿಲ್ಲ. ದೇವರು ಮನುಷ್ಯನಿಗೆ ಕೈ ಕೊಟ್ಟಿದ್ದಾರೆ, ಮನುಷ್ಯ ಮಾತ್ರ ಎಲ್ಲ ಜನಕ್ಕೂ ಕೈ ಕೊಡ್ತಾನೆ ಅಂತ ಹೇಳಿದರೆ ಅದು ಅನ್ಯಾಯ, ಮೋಸ ಮಾಡ್ತಾ ಇದ್ದೆ. ಆದರೆ ದೇವರು ಕೊಟ್ಟಂತಹ ಕೈಯಿಂದಾಗಿ, ಬುದ್ಧಿಯಿಂದಾಗಿ, ಕಲೆಗಳನ್ನು ಪ್ರೋತ್ಸಾಹಿಸಬಹುದು. ಅಲ್ಲಿ ನಮಗೆ ಕಾಣದೇ ಇರತಕ್ಕಂಥ ಒಂದು ಕಲ್ಲು ಬಂಡೆ ಅಂತ ಹೇಳಿದರೆ ಕಲಾಕಾರನಿಗೆ ಹೇಗೆ ಕಾಣ್ತದೆ ಅಂತ ಹೇಳಿದರೆ ದೊಡ್ಡ ಮೂರ್ತಿಯಂತೆ ಕಾಣ್ತದೆ. ಮೂರ್ತಿಯಾಗಿರುವುದಿಲ್ಲ, ಮೂರ್ತಿ ಅವ ಮತ್ತೆ ಮಾಡಬೇಕು. ಆದ್ದರಿಂದ ಅವನಿಗೆ ಕಾಣುತ್ತೆ. ಕಲ್ಲಿನಂತೆ ಕಾಣುವುದಿಲ್ಲ, ದೊಡ್ಡ ಮೂರ್ತಿಯಂತೆ ಕಾಣ್ತಾ ಇದೆ. ಇತರವಂತಹ ಆ ಕಲಾತ್ಮಕವಾದ ಜ್ಞಾನ ಇಲ್ಲದಿದ್ದಂತಹ ವ್ಯಕ್ತಿಗೆ ಆ ಬುದ್ಧಿ ಸರಿಯಾಗಿ ಇಲ್ಲದೇ ಇರುವುದರಿಂದ ಅಲ್ಲಿ ಇರತಕ್ಕಂಥದ್ದು ಕೂಡ ಕಾಣುವುದಿಲ್ಲ. ಹಾಗಾಗಿ ಕಲಾಜ್ಞಾನ ಎಂಬಂತಹದ್ದು ಬಹಳ ಮುಖ್ಯ. ಬೌದ್ಧಿಕವಾಗಿರ್ಬೋದು, ಕೈಯ ಅಂಗಾಂಗಗಳಿಂದಾಗಿ ಮಾಡಬಹುದಂತಹದ್ದು. ಅಂತಹ ಕಲಾ ಎಂಬಂತಹದ್ದು ಭಗವಂತ ಕೊಟ್ಟಂತಹ ದೊಡ್ಡ ವರ. ಅದನ್ನು ಪೋಷಣೆ ಬೇರೆ ಬೇರೆ ಥರವಾಗಿ ಅದರ ಪೋಷಣೆ ಮಾಡಲಿಕ್ಕೆ ಬರುತ್ತದೆ. ಆ ನಿಟ್ಟಿನಲ್ಲಿ ಈ ಕಟೀಲು ಕಲಾ ಪ್ರತಿಷ್ಠಾನ ಎಂಬಂತಹದ್ದು ಕಲೋತ್ಸವವನ್ನು ಮಾಡುವಂತಹದ್ದು ಪ್ರಶಂಸನೀಯವಾಗಿದ್ದರೆ ಇದು ಇನ್ನಷ್ಟು ಅಭಿವೃದ್ಧವಾಗಿ ಜನಕ್ಕೆ, ಸಮಾಜಕ್ಕೆ ಎಲ್ಲ ಉಪಕಾರವಾಗಿ ಅದರಿಂದಾಗಿ ಎಲ್ಲ ಸಮಾಜ ಚೆನ್ನಾಗಿ ಬೆಳೆಯಲಿ, ಕಟೀಲಿನ ಆತೆಯ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವೇದಮೂರ್ತಿ ವೇದವ್ಯಾಸ ತಂತ್ರಿ ಶಿಬರೂರು ತಂತ್ರಿಗಳು ಶ್ರೀ ಕ್ಷೇತ್ರ ಕಟೀಲು ಪೂಜ್ಯ ತಂತ್ರಿಯವರ ಆಶೀರ್ವಾದದ ಮಾತಿಗೆ ವಂದನೆಯನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ನಮ್ಮೊಂದಿಗೆ ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಮುಕ್ತೇಶ್ವರರು ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂಥ ವೇದಮೂರ್ತಿ ವಾಸುದೇವ ಅಸರಣ್ಣರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರು ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು, ಆಶೀರ್ವಾದವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಹೇಮಪ್ರಖ್ಯೆ ಬಿಂದುಖಂಡಾತ್ತಮೌಲಿಂ ಶಂಖಾರಿಷ್ಟಾಂ ಭೀತಿಹಸ್ತಾಂತನೇತ್ರಾಂ ಹೇಮಾಬ್ಜಸ್ಥಾಂ ಪೀತವಸ್ತ್ರಾಂ ಪ್ರಸನ್ನಾಂ ದೇವೀಂ ದುರ್ಗಾಂ ದಿವ್ಯರೂಪಾನ್ ನಮಾಮಿ. ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯರೇ, ಭಗವದ್ಭಕ್ತರೇ ಹಾಗೂ ಎಲ್ಲ ಸಭಿಕರೇ, ಇವತ್ತು ಈ ಕಲಾಮಾತೆಯ ಸೇವೆಯನ್ನು ಈ ರೀತಿಯಲ್ಲಿ ಮಾಡುತ್ತಾ ಇದ್ದಾರೆ. ಹಿಂದೆ ಕೂಡ ಈ ಕಲಾಮಾತೆ ಎನ್ನುವಂಥದ್ದು ಹಿಂದೆ ನನಗೆ ತಿಳಿದಾದ್ಮೇಲಿಂದಲೂ ಈ ಸೇವೆ ಇಲ್ಲಿ ನಡೀತಿತ್ತು. ಆವಾಗ ನಡೆಯುತ್ತಿದ್ದ ಸೇವೆ ಆ ಕಾಲಕ್ಕೆ ಸರಿಯಾಗಿ ನಡೆಯುತ್ತಷ್ಟೇ ಹೊರತು ಹೀಗೆ ಪ್ರಚಾರದ ಇರಲಿಲ್ಲ. ಈಗ ಇದಕ್ಕೆ ಬೇಕಾದಷ್ಟು ಪ್ರಚಾರವೂ ಸಿಗುತ್ತಾ ಇದೆ, ಅಷ್ಟಲ್ಲದೆ ಬೇಕಾದಂತಹ ಪ್ರೋತ್ಸಾಹವೂ ಸಿಗುತ್ತಿದೆ. ಪ್ರೋತ್ಸಾಹ ಹಿಂದೆ ಇದ್ದರೂ ಕೂಡ ಅದಕ್ಕೆ ಸಹಾಯ ಮಾಡುವವರು ಅಂತ ಅನ್ನೋದು ಯಾರು ಇರಲಿಲ್ಲ. ಆದ್ದರಿಂದ ಆ ರೀತಿಯಲ್ಲಿ ಅವರು ಸ್ವತಃ ಅವರವರ ಯೋಗ್ಯತೆಗೆ ಸರಿಯಾಗಿ ಆ ಕಾಲದಲ್ಲೂ ಆ ಸೇವೆ ನಡೆಯುತ್ತಾ ಇತ್ತು. ಇಂದು ಈಗ ಬಹು ಜನಸಂಖ್ಯೆಯೂ ಜಾಸ್ತಿಯಾಗಿದೆ. ಬೇಕಾದ ಪ್ರೋತ್ಸಾಹಕರು ಇದ್ದಾರೆ, ಬೇಕಾದ ಸಹಾಯಕರು ಇದ್ದಾರೆ. ಆದ್ದರಿಂದ ಈಗ ಈ ರೀತಿಯಾಗಿ ಬಹಳ ವೈಭವ ರೀತಿಯಿಂದ ಈ ಕಲಾ ಸೇವೆ ನಡೆಯುತ್ತಾ ಇದೆ. ಇಂತಹ ಮಾತೆಯ ಸೇವೆಗೆ ನಿತ್ಯವೂ ನಿರಂತರವೂ ಶ್ರೀದೇವಿ ಅನುಗ್ರಹಿಸಲಿ. ಎಲ್ಲ ಈ ಕಲಾ ಪರ್ವವು ನಿತ್ಯವೂ ನಡೆಯಲಿ ಅಂತ ಹೇಳಿ ಶ್ರೀದೇವಿಯಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ವೇದಮೂರ್ತಿ ವಾಸುದೇವ ಅಸರಣ್ಣರಿಗೆ. ಹಾಗೆ ನಮಗೆ ವೇದಮೂರ್ತಿ ಹರಿನಾರಾಯಣ ದಾಸ ಅಸರಣ್ಣ ಒಂದು ಮಾಹಿತಿಯನ್ನು ಕೊಟ್ಟರು. ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ನಮ್ಮ ವೇದಮೂರ್ತಿ ವಾಸುದೇವ ಅಸರಣ್ಣರು ಇದಕ್ಕಿಂತ ಮುಂಚೆ
ಭರತನಾಟ್ಯದ ಒಂದು ತರಬೇತಿಯನ್ನು ಕೂಡ ಅವರ ವತಿಯಿಂದ ಪ್ರಾರಂಭಿಸಿದರು ಬಹಳಷ್ಟು ವರ್ಷಗಳ ಹಿಂದೆ. ಆ ಕಾರಣಾಂತರದಿಂದ ಅದನ್ನು ಅವರು ನಿಲ್ಲಿಸಬೇಕಾಯ್ತು. ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಯ್ತಂತೆ. ಹಾಗಾಗಿ ಕಲಾ ಸೇವೆಗೆ ಉತ್ತೇಜನ ಕೊಡುವಂಥ ಒಂದು ಪ್ರಾಂಜಲ ಪ್ರಯತ್ನ ವಾಸುದೇವ ವಾಸರಣ್ಣವರು ಕೂಡ ಮಾಡಿದ್ರು. ಹಾಗಾಗಿ ವೇದಿಕೆಗೆ ಉಲ್ಲೇಖ ಮಾಡುವಂಥದ್ದು ಒಂದು ಸ್ಫುತಾರ್ಹ ಎನ್ನುವ ನಿಟ್ಟಿನಲ್ಲಿ ಅದನ್ನು ಉಲ್ಲೇಖ ಮಾಡ್ತಾ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆ ಇಂದಿನ ದಿನ ಈ ವೇದಿಕೆಯಲ್ಲಿ ಭಜನಾ ಸ್ಪರ್ಧೆ ಅನ್ನುವಂಥದ್ದು ನಡೆದಿದೆ. ಹಾಗೆ ನಮ್ಮ ಪ್ರತಿಷ್ಠಾನದಲ್ಲಿರುವಂಥ ಕೆಲವೊಂದು ಶೈಕ್ಷಣಿಕವಾಗಿ ಸಾಧನೆ ಮಾಡಿರುವಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರಿಗೊಂದು ಗೌರವ ಅರ್ಪಣೆಯನ್ನು ಈ ವೇದಿಕೆಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ಆ ಪಟ್ಟಿಯನ್ನು ವಾಚಿಸಬೇಕು ಅಂತ ರೇಖಾ ನಾರಾಯಣ್ ಪಕ್ಷಿಕೆರೆ ಅವರಲ್ಲಿ ವಿನಂತಿಸ್ತಾ ಇದ್ದೆ. ಅವರನ್ನು ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಶ್ರಮ, ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇವರ ಸಾಧನೆ ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ ಎಂದು ಆಶಿಸುತ್ತೇವೆ. 10ನೇ ತರಗತಿಯ ಶ್ರೇಯಾ ಶಿವರಾಮ್ ಆಚಾರ್ಯ 96% 10ನೇ ತರಗತಿಯಲ್ಲಿ ತೆಗೆದುಕೊಂಡಿದ್ದಾರೆ. ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೇಯಾ ಶಿವರಾಯ್ ಆಚಾರ್ಯ. ಇನ್ನೋರ್ವ 10ನೇ ತರಗತಿಯ ವಿದ್ಯಾರ್ಥಿನಿ ಸಮೀಕ್ಷಾ ಎಸ್. ಶಶಿಧರ್ ಶೆಟ್ಟಿ ಅವರು ಈ ಗೌರವವನ್ನು ನಡೆಸಬೇಕಂತ ವಿನಂತಿಸ್ತಾ ಇದ್ದೇನೆ. ಶೈಕ್ಷಣಿಕ ಸಾಧಕಿ ವಿದ್ಯಾರ್ಥಿಗಳು ಅವರಿಗೆ ಗೌರವಧನದೊಂದಿಗೆ ದೇವರ ಶೇಷವಸ್ತ್ರವನ್ನು ಸಲ್ಲಿಸುವ ಮುಖಾಂತರ ನೆನಪಿನ ಕಾಣಿಕೆಯನ್ನು ಕೂಡ ನೀಡ್ತಾ ಇದ್ದೇವೆ. ಒಂದು ಜೋರಾದ ಕೈ ಚಪ್ಪಾಳೆ ಗೌರವವನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು. ಧನ್ಯವಾದ. ಇನ್ನೋರ್ವ ವಿದ್ಯಾರ್ಥಿನಿ ಸಮೀಕ್ಷಾ ಎಸ್ 80%. ದೇವರ ಶೇಷವಸ್ತ್ರ ಹಾಗೆ ನೆನಪಿನ ಕಾಣಿಕೆಯೊಂದಿಗೆ ಗೌರವ ಧನವನ್ನು ಕೂಡ ವಿದ್ಯಾರ್ಥಿನಿಯರಿಗೆ ಪ್ರದಾನ ಮಾಡ್ತಾ ಇದ್ದೇವೆ. ವಂದನೆಗಳು ಬರಡ ಶಶಿಧರ್ ಶೆಟ್ಟಿ ಅವರಿಗೆ. ಮುಂದಿನ ಗೌರವಾರ್ಪಣೆಯನ್ನು ಶ್ರೀಯುತ ಮಿಜಾ ರಾಜೇಶ್ ಶೆಟ್ಟಿ ಅವರು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನು PUC ವಿಭಾಗದಲ್ಲಿ ಶ್ರಾವ್ಯ 85%. ಶ್ರಾವ್ಯ PUC ವಿಭಾಗ 85% ಫಲಿತಾಂಶ. ಶಂಕರ್ ಎಲೆಕ್ಟ್ರಿಕಲ್ಸ್ನ ಮಾಲಕರಾಗಿರುವಂಥ ರಾಜೇಶ್ ಶೆಟ್ಟಿ ಮಿಜಾರು. ಉದ್ಯಮಿ ಶ್ರೀ ಗಿರೀಶ್ ಎಂ ಶೆಟ್ಟಿ ತೆಲ್ಲಾರ್ ನಮ್ಮೊಟ್ಟಿಗೆ ಜೊತೆ ಒಂದಲ್ಲಿದೆ ಮತ್ತು ವೇದಿಕೆ ಬರಡು ಬಂದಕ್ಕೆ ಬಂದಿಲ್ಲ. ಗಿರೀಶ್ ಶೆಟ್ಟಿ ತೆಲ್ಲಾರ್. ರಕ್ಷಾ ಡಿ ಕುಲಾಲ್ ಇನ್ನೋರ್ವ ವಿದ್ಯಾರ್ಥಿನಿ. ಪ್ರೀತಿ ಎಂ ಕುಲಾಲ್ 95%. ಧನ್ಯವಾದಗಳು. ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಶ್ರೀಯುತ ಗಿರೀಶ್ ಶೆಟ್ಟಿ ತೆಲ್ಲಾರ್ ಜೊತೆಯಾಗಿದ್ದಾರೆ. ಯಶಸ್ವಿ ಉದ್ಯಮಿಗಳು ಹಾಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಯುವ ವಿಭಾಗದ ಅಧ್ಯಕ್ಷರು, ಓರ್ವ ಯುವ ನಾಯಕರು. ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಈ ವೇದಿಕೆ ನೀಡ್ತಾ ಇದ್ದೇನೆ. ವೇದಮೂರ್ತಿ ಅನಂತ ಪದ್ಮನಾಭ ಆಸರಣ್ಣವರು ಗಿರೀಶ್ ಶೆಟ್ಟಿ ತೆಲ್ಲಾರ್ ಇವರಿಗೆ ಶಾಲು ಹಾಕಿ ಗೌರವವನ್ನು ಸಲ್ಲಿಸುವ ಮುಖಾಂತರ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಗಿರೀಶ್ ಶೆಟ್ಟಿ ತೆಲ್ಲಾರ್ ಇವರಿಗೆ ಗೌರವದ ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ಸಲ್ಲಿಸುವುದರ ಮುಖಾಂತರ ಈ ವೇದಿಕೆಗೆ ಆತ್ಮೀಯವಾದಂಥ ಗೌರವದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಧನ್ಯವಾದ. ಹಾಗೆ ಇಂದಿನ ದಿನ ಬೆಳಗ್ಗೆ ಉದ್ಘಾಟನೆಗೊಂಡು ನಿರಂತರವಾಗಿ ಬೇರೆ ಬೇರೆ ಸ್ಪರ್ಧೆಗಳು ಈ ವೇದಿಕೆಯಲ್ಲಿ ಸಂಪನ್ನಗೊಂಡಿದೆ. ಆ ವಿಜೇತರ ಪಟ್ಟಿಯನ್ನೀಗ ನಾವು ವಾಚನ ಮಾಡಲಿಕ್ಕಿದೆ. ಅವರಿಗೆ ಬಹುಮಾನವನ್ನು ಈಗ ವಿತರಣೆ ಮಾಡ್ತಾ ಇದ್ದೇವೆ. ವಿಜೇತರು ವೇದಿಕೆಗೆ ಬಂದು ಆ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ರೇಖಾ ನಾರಾಯಣ್ ಅವರು ಆ ವಿಜೇತರ ಪಟ್ಟಿಯನ್ನು ವಾಚನ ಮಾಡಲಿಕ್ಕಿದ್ದಾರೆ. ಮೊದಲಿಗೆ ಲಿಂಬೆ ಚಮಚ ಸ್ಪರ್ಧೆ ಪ್ರೈಮರಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಶಾರ್ವರಿ. ಫಸ್ಟ್ ಪ್ರೈಸ್ ಶಾರ್ವರಿ, ಸೆಕೆಂಡ್ ಪ್ರೈಸ್ ಆದ್ಯಶ್ರೀ, ಥರ್ಡ್ ಪ್ರೈಸ್ ಶ್ರೇಯಾ. ಈ ಗೌರವವನ್ನು ಡಾಕ್ಟರ್ NK ವೆಂಕಟರಮಣ ಸರ್, ನ್ಯೂರೋ ಸರ್ಜನ್ ಬ್ಯಾಂಗ್ಳೂರು, ಈ ಗೌರವವನ್ನು ಮಕ್ಕಳಿಗೆ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹೈಸ್ಕೂಲ್ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ರಿತಿಕಾ, ಸೆಕೆಂಡ್ ಪ್ರೈಸ್ ಧ್ರುವಿ, ಥರ್ಡ್ ಪ್ರೈಸ್ ರಶ್ಮಿತಾ. ಹೈಸ್ಕೂಲ್ ವಿಭಾಗದಿಂದ ಮೇಲ್ಪಟ್ಟ ಮಹಿಳೆಯರಿಗೆ ಫಸ್ಟ್ ಪ್ರೈಸ್ ಸುಷ್ಮಿತಾ, ಸೆಕೆಂಡ್ ಪ್ರೈಸ್ ರಾಜಶ್ರೀ, ಥರ್ಡ್ ಪ್ರೈಸ್ ಶ್ರಾವ್ಯ. ವಿಜೇತ ಮಕ್ಕಳು ಆದಷ್ಟು ಬೇಗ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಫಸ್ಟ್ ಪ್ರೈಸ್ ಸುಷ್ಮಿತಾ, ಸೆಕೆಂಡ್ ಪ್ರೈಸ್ ರಾಜಶ್ರೀ, ಥರ್ಡ್ ಪ್ರೈಸ್ ಶ್ರಾವ್ಯ. ಮ್ಯೂಸಿಕ್ ಚೇರ್ ಸ್ಪರ್ಧೆಯಲ್ಲಿ ಪ್ರೈಮರಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ದ್ವಿತಿಕಾ. ಧನ್ಯವಾದಗಳು ಶ್ರೀಯುತ ವೆಂಕಟರಮಣ ಸರ್ ಅವರಿಗೆ. ಮುಂದಿನ ಗೌರವವನ್ನು ನಿಶಾನ್ ಉಳ್ಳಾಲ್, ಈಶ್ವರಿ ಕನ್ಸ್ಟ್ರಕ್ಷನ್ನ ಮಾಲಕರು, ತಾವು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮ್ಯೂಸಿಕ್ ಚೇರ್ ವಿಭಾಗದಲ್ಲಿ ಪ್ರೈಮರಿ ವಿಭಾಗ ಫಸ್ಟ್ ಪ್ರೈಸ್ ದ್ವಿತಿಕಾ, ಸೆಕೆಂಡ್ ಪ್ರೈಸ್ ಶಾರ್ವರಿ. ಮ್ಯೂಸಿಕ್ ಚೇರ್ ಹೈಸ್ಕೂಲು PUC ಡಿಗ್ರಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಶ್ರೇಯಾ, ಸೆಕೆಂಡ್ ಪ್ರೈಸ್ ಸುದೀಕ್ಷಾ ಕುಲಾಲ್. ಮಹಿಳೆಯರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಶಾಂತಿ. ಧನ್ಯವಾದ ನಿಶಾಂತ್ ಅವರಿಗೆ. ಮುಂದಿನ ಗೌರವವನ್ನು ಅನಿಲ್ ಶೆಟ್ಟಿ, ಮೆನ್ಕು ತೊಟ್ಟಗುತ್ತು, ಜಪ್ಪಿನ ಮಗರು ಜಯ ವಿಜಯ ಕಂಬಳದ ಸಮಿತಿಯ ಅಧ್ಯಕ್ಷರು, ಈ ಗೌರವವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಫಸ್ಟ್ ಪ್ರೈಸ್ ಶಾಂತಿ, ಸೆಕೆಂಡ್ ಪ್ರೈಸ್ ಭಾರತಿ. ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರೈಮರಿ ವಿಭಾಗ ಫಸ್ಟ್ ಪ್ರೈಸ್ ಆದ್ಯ ಮತ್ತು ಧನ್ಯಶ್ರೀ. ಸೆಕೆಂಡ್ ಪ್ರೈಸ್ ಅನ್ಶಿಕಾ, ಥರ್ಡ್ ಪ್ರೈಸ್ ಆರಾಧ್ಯ ಮತ್ತು ಆದೀಶ್. ಭಾವಗೀತೆ ಪ್ರೈಮರಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಆದೀಶ್, ಸೆಕೆಂಡ್ ಪ್ರೈಸ್ ಆದ್ಯ, ಥರ್ಡ್ ಪ್ರೈಸ್ ಧನ್ಯಶ್ರೀ. ಧನ್ಯವಾದಗಳು ಅನಿಲ್ ಶೆಟ್ಟಿ ಅವರಿಗೆ. ಮುಂದಿನ ಗೌರವವನ್ನು ಗಿರೀಶ್ ಶೆಟ್ಟಿ ತೆಲ್ಲಾರ್, ತಾವು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಭಾವಗೀತೆ ವಿಭಾಗದಲ್ಲಿ ಪ್ರೈಮರಿ ವಿಭಾಗ ಫಸ್ಟ್ ಪ್ರೈಸ್ ಆದೀಶ್, ಸೆಕೆಂಡ್ ಪ್ರೈಸ್ ಆದ್ಯ, ಥರ್ಡ್ ಪ್ರೈಸ್ ಧನ್ಯಶ್ರೀ. ಹೈಸ್ಕೂಲ್ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಸತ್ಯಪೂರ್ವಿ ಮತ್ತು ಪೂರ್ವಿ ದಿನೇಶ್ ಇಬ್ಬರು ಹಂಚಿಕೊಂಡಿದ್ದಾರೆ.
ಸತ್ಯಪೂರ್ವಿ ಮತ್ತು ಪೂರ್ವಿ ದಿನೇಶ್. ಸೆಕೆಂಡ್ ಪ್ರೈಸ್ ಅಂಕಿತಾ. ಥರ್ಡ್ ಪ್ರೈಸ್ ಸುದೀಕ್ಷಾ ಕುಲಾಲ್, ಸಾನ್ವಿ ಕುಲಾಲ್. ಥರ್ಡ್ ಪ್ರೈಸ್ ಸುದೀಕ್ಷಾ ಕುಲಾಲ್ ಮತ್ತು ಸಾನ್ವಿ ಕುಲಾಲ್. ಭಾವಗೀತೆ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಸತ್ಯಪೂರ್ವಿ, ಸೆಕೆಂಡ್ ಪ್ರೈಸ್ ಅಂಕಿತಾ, ಥರ್ಡ್ ಪ್ರೈಸ್ ಪೂರ್ವಿ. ಹೈಸ್ಕೂಲ್ ವಿಭಾಗದ ಭಾವಗೀತೆಯಲ್ಲಿ ಫಸ್ಟ್ ಪ್ರೈಸ್ ಸತ್ಯಪೂರ್ವಿ, ಸೆಕೆಂಡ್ ಪ್ರೈಸ್ ಅಂಕಿತಾ, ಥರ್ಡ್ ಪ್ರೈಸ್ ಪೂರ್ವಿ. ಧನ್ಯವಾದಗಳು ಗಿರೀಶ್ ಶೆಟ್ಟಿ ತೆಲ್ಲಾರ್ ಅವರಿಗೆ. ಮುಂದಿನ ಗೌರವವನ್ನು ವೇದಿಕೆಯಲ್ಲಿರುವಂಥ ಮುಖ್ಯ ಅತಿಥಿಗಳಾಗಿರುವಂಥ ಬಂಡಾಲ ಸಚ್ಚಿದಾನಂದ ಶೆಟ್ಟಿ ಅವರು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹೈಸ್ಕೂಲ್ ವಿಭಾಗದಿಂದ ಮೇಲ್ಪಟ್ಟ ಮಹಿಳೆಯರಿಗೆ ಭಕ್ತಿಗೀತೆಯಲ್ಲಿ ಫಸ್ಟ್ ಪ್ರೈಸ್ ಶ್ರಾವ್ಯ, ಸೆಕೆಂಡ್ ಪ್ರೈಸ್ ಶ್ರೇಯಾ, ಥರ್ಡ್ ಪ್ರೈಸ್ ರೇಖಾ ನಾರಾಯಣ್ ಮತ್ತು ದಿವ್ಯಾ. ಫಸ್ಟ್ ಪ್ರೈಸ್ ಶ್ರಾವ್ಯ, ಸೆಕೆಂಡ್ ಪ್ರೈಸ್ ಶ್ರೇಯಾ, ಥರ್ಡ್ ಪ್ರೈಸ್ ರೇಖಾ ನಾರಾಯಣ್ ಮತ್ತು ವಿದ್ಯಾ. ಧನ್ಯವಾದ ಸಚ್ಚಿದಾನಂದ ಶೆಟ್ಟಿ ಅವರಿಗೆ. ಮುಂದಿನ ಗೌರವವನ್ನು ವೇದಿಕೆಯಲ್ಲಿರುವಂಥ ಐಕಳ ಆನಂದ ಶೆಟ್ಟಿ ಅವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಭಾವಗೀತೆ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ದಿಶಾ, ಸೆಕೆಂಡ್ ಪ್ರೈಸ್ ಶ್ರಾವ್ಯ, ಥರ್ಡ್ ಪ್ರೈಸ್ ಶ್ರೇಯಾ. ಫಸ್ಟ್ ಪ್ರೈಸ್ ದಿಶಾ, ಸೆಕೆಂಡ್ ಪ್ರೈಸ್ ಶ್ರಾವ್ಯ, ಥರ್ಡ್ ಪ್ರೈಸ್ ಶ್ರೇಯಾ. ಥ್ಯಾಂಕ್ ಯು. ಹಾಗೆ ಶೈಕ್ಷಣಿಕ ಸಾಧಕಿ ರಕ್ಷಾ ಡಿ ಪೂಜಾರಿ ಒಂದು ಗೌರವ ಅರ್ಪಣೆ ಉಳಿದಿತ್ತು. ದಯವಿಟ್ಟು ತಾವು ಸನ್ಮಾನ ಬೆಟ್ಟಕ್ಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಗರಿ ರೋಹಿತ್ ಶೆಟ್ಟಿ ಅವರು ಈ ಗೌರವ ಅರ್ಪಣೆ ನಡೆಸಬೇಕು. ಹಾಗೆ ಉದಯ ಮಡಂತ್ಯಾರ್ ಸರ್, ತಾವು ಇಬ್ಬರು ಕೂಡ ಜೊತೆಯಾಗಿದ್ದುಕೊಂಡು ಈ ಗೌರವ ಅರ್ಪಣೆಯನ್ನು, ರೋಹಿತಣ್ಣ ಇಬ್ಬರು ಕೂಡ ಜೊತೆಯಾಗಿದ್ದುಕೊಂಡು ಈ ಗೌರವ ಅರ್ಪಣೆಯನ್ನು ನಡೆಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶೈಕ್ಷಣಿಕ ಸಾಧಕಿ ರಕ್ಷಾ ಡಿ ಪೂಜಾರಿ ಇವರಿಗೆ ದೇವರ ಶೇಷವಸ್ತ್ರ ಹಾಗೆ ಗೌರವಧನದೊಂದಿಗೆ ನೆನಪಿನ ಕಾಣಿಕೆಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಹಾಗೆ ಒಂದು ಉದಯ ಮಡಂತ್ಯಾರ್ ಅವರು ಒಂದು ಗೌರವವನ್ನು ನೀಡಬೇಕು. ರಶ್ಮಿತಾ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಟೀಲು ಪ್ರತಿಷ್ಠಾನದ ವತಿಯಿಂದ ನಡೆದಂಥ ಬೇರೆ ಬೇರೆ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಯ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಗಿದೆ. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಜೊತೆಯಾಗಿರುವವರು ಡಾಕ್ಟರ್ NK ವೆಂಕಟರಮಣ ಸರ್, ನ್ಯೂರೋ ಸರ್ಜನ್ ಬ್ಯಾಂಗ್ಳೂರಿನಲ್ಲಿ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಅನಂತ ಪದ್ಮನಾಭ ಆಸರಣ್ಣರವರು, ನಮ್ಮ ಗಿರೀಶ್ ಶೆಟ್ಟಿ ತೆಲ್ಲಾರವರು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಹಾಗಾಗಿ ಗಿರೀಶ್ ಅಣ್ಣನನ್ನು ಸ್ವಾಗತ ಮಾಡೋರೆ. ಅನಂತ ಪದ್ಮನಾಭ ಆಸರಣ್ಣರು ಒಂದು 2 ನಿಮಿಷ ಅವಕಾಶವನ್ನು ಕೇಳಿದ್ದಾರೆ. ಗಿರೀಶ್ ಶೆಟ್ಟಿ ತೆಲ್ಲಾರ್ ಅವರು ತುಂಬ ನಮ್ಮ ಆತ್ಮೀಯರು, ಬಹಳಷ್ಟು ಪ್ರೀತಿ ಅಂದರೆ ಅವರಿಗೆ ಕಲಿಬೇಕು ಅಂತಹ ಗಿರೀಶಣ್ಣ. ಮೊನ್ನೆ ತಾನೇ ಅವ್ರದ್ದು ಧರ್ಮ ನೇಮೋತ್ಸವ ಎಲ್ಲ ನಡೆಯಿತು. ಅಂತಹ ಅವರು ಕಟೀಲ್ ದೇವರಿಗೆ ನಮ್ಮ ಚಿನ್ನರದ ಸಮರ್ಪಣೆ ಸಂದರ್ಭದಲ್ಲಿ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂತಹ
ಗಿರೀಶ್ ಶೆಟ್ಟಿ ಅವರು ಇವತ್ತು ಬರಬೇಕು ಅಂತ ಅವ್ರ ಮುನ್ನೆ ಅವರ ಕಾರ್ಯಕ್ರಮ ಮುಗಿಸಿ ಅವರು ಇದ್ದಾರೆ, ನಾನು ಬರ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಬಂದಿದ್ದಾರೆ. ನಾನು ಬೆಳಿಗ್ಗೆ ಆಗ ತುಂಬ ಟ್ರೈ ಮಾಡಿದೆ, ನನಗೇನೋ ಸಂಪರ್ಕ ಸಿಗಲಿಲ್ಲ. ಆದರೆ ದೇವರು ಅವರ ಪ್ರೀತಿಯಿಂದಾಗಿ ಅವರು ಬಂದಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಡಾಕ್ಟರ್ NK ವೆಂಕಟರಮಣ ಸರ್, ನ್ಯೂರೋ ಸರ್ಜನ್, ಬ್ಯಾಂಗ್ಳೂರು ಮೂಲದಲ್ಲಿ ಓರ್ವ ಹೆಸರಾಂತ ವೈದ್ಯರು ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜೊತೆಯಾಗಿದ್ದಾರೆ. ಈ ವೇದಿಕೆಗೆ ಶುಭ ಹಾರೈಕೆಯನ್ನು ಸಲ್ಲಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ. ಈ ಕಟೀಲಿನ ಜಗನ್ಮಾತ ಆದಂಥ ದುರ್ಗಾ ಪರಮೇಶ್ವರಿ ದೇವಿಗೆ ಪಾದಪದ್ಮಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಇರುವಂತೆ ಎಲ್ಲ ಗಣ್ಯರಿಗೂ ಪ್ರಖ್ಯಾತವಾಗಿ ಅನಂತ ಪದ್ಮನಾಭಾಶ್ರನ್ನವರಿಗೆ ಅವರ ಕುಟುಂಬ ಸಭ್ಯರಿಗೆಲ್ಲರಿಗೂ ನಮ್ಮ ನಮಸ್ಕಾರಗಳು ತಿಳಿಸ್ತಾ, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡೋದಕ್ಕೆ ನನಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಅಷ್ಟು ನಾವು ಅಂದ್ಕೊಂಡಂಥ ಇಸ್ ನಾಟ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲ. ಇದು ಒಂದು ದೊಡ್ಡ ಸಮಾಜ ಸೇವೆಯಂಥ ಕಾರ್ಯಕ್ರಮ. ಯಾಕಂದರೆ ಇಷ್ಟುವರೆಗೆ ಎಲ್ಲರೂ ಮಾತಾಡಿದ್ದಾರೆ, ದೇವಿ ಸಾಮಗಾನ ಪ್ರಿಯೆ ಅಂತ. ನನ್ನ ಉದ್ದೇಶ ಪ್ರಕಾರ ಸಂಗೀತವೇ ದೇವರು. ಯಾಕಂದರೆ ಮ್ಯೂಸಿಕ್ ಈಸ್ ಡಿವೈನ್. ಈ ಕಾರ್ಯಕ್ರಮ ಪರ್ಟಿಕ್ಯುಲರ್ಲಿ ಎಲ್ಲರಿಗೂ ಸಂಗೀತ ಹೇಳಿಕೊಡೋದು, ಸಂಗೀತದಲ್ಲಿ ಚೆನ್ನಾಗಿ ಮಾಡಿದವರು ಒಂದರಾಗ ಪ್ರೋತ್ಸಾಹ ಮಾಡೋದು, ಎನ್ಕರೇಜ್ಮೆಂಟ್ ಮಾಡೋದು, ಅವ್ರಿಗೆ ಬಹುಮತಿ ಕೊಡೋದು ಅಂತ ಅದು ದೊಡ್ಡ ಸಮಾಜ ಸೇವೆ. ಎರಡನೇದು, ಮ್ಯೂಸಿಕ್ ಹ್ಯಾಸ್ ಗಟ್ ಸವರಲ್ ಬೆನಿಫಿಟ್ಸ್. ನಾವು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಒಂದೇ ಅಂದ್ಕೊಳ್ಳೋದಲ್ಲ. ನನ್ನ ಪ್ರಕಾರ ನಮ್ಮ ಸಂಸ್ಕೃತಿಯಲ್ಲಿ ದೇವಾಲಯಗಳು ಅನೇಕ ರೀತಿ 64 ಕಲೆಗಳಿಗೂ ಪೋಷಣೆ ಮಾಡಿದಂಥ ಸಂಸ್ಕೃತಿ ನಮ್ಮದು. ದೇವಾಲಯಗಳಲ್ಲಿ ನೃತ್ಯ ಆಗಲಿ, ಸಂಗೀತ ಆಗಲಿ, ನಾಟ್ಯ ಎಲ್ಲ ಕಲೆಗಳನ್ನು ಪೋಷಿಸುವಂಥ ಸಂಸ್ಕೃತಿ ನಮ್ಮಲ್ಲಿದೆ. ಅದೇ ರೀತಿ ಇವತ್ತು ಕಟೀಲ್ ದೇವಸ್ಥಾನ ಈ ಸಂಸ್ಕೃತಿಯನ್ನು ಮುಂದುವರಿಸ್ತಾ ಇದೆ ಅಂದರೆ ಎಲ್ಲರಿಗೂ, ಇದಕ್ಕೆ ಹಿಂದೆ ಇರುವವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮ್ಯೂಸಿಕ್ ಅನ್ನೋದು ಅನೇಕ ಬೆನಿಫಿಟ್ಸನ್ನು ಕೊಡುತ್ತೆ. ಮೊದಲನೆಯದು, ನನ್ನ ವಿನಂತಿ ಏನೆಂದರೆ, ಈ ಕಟೀಲ್ಪುರದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇರೋರು ಎಲ್ಲರೂ ಮಕ್ಕಳಿಗೆ ಸಂಗೀತ ಕಲಿಸ್ಕೊಡಬೇಕು. ಯಾಕಂದರೆ ಸಂಗೀತ ಕಲಿಸಿದಾಗ ಪ್ರತಿಯೊಂದು ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಕಡಿಮೆ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗುತ್ತೆ. ಬಲಗಡೆ ಎಡಗಡೆ ಬ್ರೈನ್, ರೈಟ್ ಬ್ರೈನ್ ಆ್ಯಂಡ್ ಲೆಫ್ಟ್ ಬ್ರೈನ್ ಸಮಾನವಾಗಿ ಬೆಳೆಯುತ್ತೆ. ಅದರಿಂದ ಅಟೆನ್ಷನ್ ಸ್ಪ್ಯಾನ್, ಮೆಮರಿ, ಕಾನ್ಸಂಟ್ರೇಷನ್, ತಾಳ್ಮೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋದ್ರಿಂದ ಇದು ಸಂಗೀತ ಕಲಿಯೋದ್ರಿಂದ ರೆಗ್ಯುಲರ್ ಕರಿಕ್ಯುಲಮ್ಗೆ ವೇಸ್ಟ್ ಆಗುತ್ತೆ ಅಂತ ಯಾವಾಗಲೂ ತಿಳ್ಕೊಬೇಡಿ. ಸಂಗೀತ ಕಲಿಯೋದ್ರಿಂದ ಬುದ್ಧಿ ಬಿಕಮ್ಸ್ ಸೋ ಶಾರ್ಪ್ ದಟ್ ರೆಗ್ಯುಲರ್ ಕರಿಕ್ಯುಲಮ್ ಕಲ್ಕೊಳ್ಳೋದು ತುಂಬ ಸುಲಭವಾಗುತ್ತೆ. ಅದರಿಂದ ಇಂಥ ಒಂದು ಮಹತ್ಕರವಂಥ ಕಾರ್ಯಕ್ರಮ ನಡೆಸ್ತಾ ಇರುವಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಪರ್ಟಿಕ್ಯುಲರ್ಲಿ ಅನಂತ ಪದ್ಮನಾಭಾಶ್ರನ್ನ ಅವರಿಗೆ ನನ್ನ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಇವತ್ತಿನ ಕಲಾವೇದಿಕೆ ಶ್ರೀ ಕಟೀಲು ಕಲಾ ಉತ್ಸವ ಆಗಿರೋದ್ರಿಂದ ಶ್ರೀ ವಿಜಯದಾಸರು ಹೇಳಿದಂತೆ ಒಂದು ಹಾಡು ಹೇಳ್ತೀನಿ. ಸೊ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನ ದಹನ ಶ್ರವಣವದಲಿದ ನವವಿಧ ಭಕ್ತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನ
ದಹನ ಹೇಮ ಕಚ್ಯುತ ಪವಿತ ದರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪೃತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಮಗನೆನ್ನಾರಾಧಿಪುದಕ್ಕೆ ಕಾಮಿತ ಎನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರಮತಿಯನ್ನು ನೀ ಮಾನಿಪುದು ಪವಮಾನ 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 ಜಗದ ಪ್ರಾಣ ಶಂಕರುಷನ ಭವ ಭಯರಣ್ಯ ದಹನ ದಹನ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಟಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯ ಪಾರ ಪ್ಯಾರ ಉದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಕೊಲಿದೊಂದು ಮಾನಿಸಿ ನಿಂದು ನೂರ್ಜಗವರೆವಂತ ಗರ್ಜನ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನ ಪದದಲ್ಲಿ ವರ್ಜನ ಮನೆ ಧಜ್ಜದ ಮನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷನ ಭವ ಭಯರಣ್ಯ ದಹನ ದಹನ ಪ್ರಾಣ ಪ್ರಾಣ ವ್ಯಾನ ಉದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾಗಿ ಇವಾನಾದ್ಯಮಗರಿಗೆ ಜ್ಞಾನದಲ ಪಾಲಿ ಪವರೇಣ್ಯ ಜ್ಞಾನದಲ ಪಾಲಿ ಪವರೇಣ್ಯ ನಾನು ನಿರುತದಲ್ಲಿ ಏನೇನು ಸಗಿವೆ ನಾಮವೇನು ನಿನಗೊಪ್ಪಿಸಿದೆನು ಪ್ರಾಣನಾದ ಸಿರಿ ವಿಜಯ ವಿಠಲನ ವಿಠಲ ವಿಠಲ ಪ್ರಾಣನಾದ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷನ ಭವ ಭಯರಣ್ಯ ದಹನ ದಹನ ಶ್ರವಣವ ಮೊದಲದ ನವವಿಧ ಭಕ್ತಿಯ ತವಕದಿಂದಲೇ ಕೊಡು ಕವಿ ಜನ ಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷನ ಭವ ಭಯರಣ್ಯ ದಹನ ಪವಮಾನ ಪವಮಾನ ಪವಮಾನ. ಈ ಅವಕಾಶ ಕೊಟ್ಟಿದ್ದಕ್ಕೆ, ಈ ಗೌರವ ನನಗೆ ಕೊಟ್ಟಿದ್ದಕ್ಕೆ ಅನಂತಾಶ್ರನವರಿಗೆ ಪುನಃ ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಸೌಭಾಗ್ಯ ಅಂತೂ ಇದ್ದರೆ, ತಾಯಿ ಆಶೀರ್ವಾದ ಇದ್ದರೆ ಪ್ರತಿ ವರ್ಷ ಈ ಕಲಾವೇದಿಕೆಯಲ್ಲಿ ಭಾಗಬೇಕಂತ ಆ ದೇವಿನ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಲೋ, ಧನ್ಯವಾದಗಳು ಡಾಕ್ಟರ್ ಎನ್ ಕೆ ವೆಂಕಟರಮಣ ಸರ್ ಅವರಿಗೆ, ನ್ಯೂರೋ ಸರ್ಜನ್ ಬ್ಯಾಂಗ್ಳೂರು. ವೇದಿಕೆಯಲ್ಲಿ ಒಂದು ಸುಂದರವಾದಂಥ ಭಜನೆ ಕೂಡ ಸರು ಆಗುವ ಮುಖಾಂತರ ಈ ವೇದಿಕೆಗೆ ಶುಭವನ್ನು ಹಾರೈಸಿದ್ರು. ಅವರ ಮಾತಿಗೆ ವಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೊತೆಯಾದವರು ಕ್ಷೇತ್ರ ಕಟೀಲ್ನ ಪರಮ ಭಕ್ತರಾಗಿರುವಂಥ ನಮ್ಮ ಮಿಜಾರು ರಾಜೇಶ್ ಶೆಟ್ಟಿ ಅವರು. ನಾವು ಕಟೀಲ್ನ ಗೋಪುರವನ್ನು ಕಾಣ್ತೇವೆ. ಆ ಗೋಪುರದಲ್ಲಿ ಕಾಣುವಂಥ ಆ ಶೃಂಗಾರ ಇರುವಂಥ ಆ ಲೈಟಿಂಗನ್ನು ಅವರ ವತಿಯಿಂದಲೇ ಕ್ಷೇತ್ರಕ್ಕೆ ಅರ್ಪಣೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕ್ಷೇತ್ರದ ಸೌಂದರ್ಯಕ್ಕೊಂದು ವಿಶೇಷವಾದಂಥ ಮೆರುಗನ್ನು ಕೂಡ ಕೊಟ್ಟವರು. ಹಾಗೆ
ರಾಮ ಜನ್ಮಭೂಮಿ ಅಯೋಧ್ಯೆಯ ಆ ದೀಪಾಲಂಕಾರದ ಸಂಪೂರ್ಣ ವ್ಯವಸ್ಥೆಯನ್ನು ವಹಿಸಿಕೊಂಡು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ನಮ್ಮ ಹೆಮ್ಮೆಯ ಓರ್ವ ತುಳುವ ನಮ್ಮ ರಾಜೇಶ್ ಶೆಟ್ಟಿಯವರು. ಹಾಗೆ ಇತ್ತೀಚೆಗೆ ಅವರಿಂದ ಒಂದು ಬಹಳಷ್ಟು ದೊಡ್ಡ ಮಟ್ಟದ ಸಾಧನೆ ಎನ್ನುವಂಥದ್ದು ಸಂಪನ್ನ ಆಗಿದೆ. ನಮ್ಮ ನವದೆಹಲಿಯ ಸಮೀಪ ಇರುವಂಥ ನೋಯ್ಡಾ ವಿಮಾನ ನಿಲ್ದಾಣಕ್ಕೆ ಸರಿಸುಮಾರು ಸಾವಿರಾರು ಲೈಟಿಂಗ್ನ ವ್ಯವಸ್ಥೆ, ನಮ್ಮ ಏಷ್ಯಾ ಖಂಡದಲ್ಲೇ ಒಂದು ಅತಿ ದೊಡ್ಡ ವಿಮಾನ ನಿಲ್ದಾಣ ಎನ್ನುವಂಥ ಹೆಗ್ಗಳಿಕೆ ಇರುವಂಥ ನೋಯ್ಡಾ ವಿಮಾನ ನಿಲ್ದಾಣದ ಸಂಪೂರ್ಣ ವಿದ್ಯುತ್ ಅಲಂಕಾರದ ಆ ಕಾಂಟ್ರಾಕ್ಟನ್ನು, ಬಹುಕೋಟಿ ವೆಚ್ಚದ ಕಾಂಟ್ರಾಕ್ಟನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಿರ್ವಹಿಸಿದವರು ನಮ್ಮ ರಾಜೇಶ್ ಅಣ್ಣ. ಕಟೀಲ್ನ ಪರಮ ಭಕ್ತರು, ಬಹುತೇಕ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವವರು. ತನಗೆ ಯಾವುದೇ ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದ್ರು ಕೂಡ ಕ್ಷೇತ್ರಕ್ಕೆ ಮೊದಲಿಗೆ ಅದನ್ನು ಒಂದು ದೇವರ ಪ್ರಾರ್ಥನೆ ಮಾಡುವ ಮುಖಾಂತರ ನಂತರ ಅವರ ಕಾರ್ಯವನ್ನು ಅವರು ಕೈಗೆತ್ತಿಕೊಳ್ತಾರೆ. ಹಾಗಾಗಿ ಎಂದಿನ ಈ ವೇದಿಕೆ ಮುಖಾಂತರ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಜೊತೆಯಾಗಿದ್ದಾರೆ ಮೇಜರ್ ರಾಜೇಶ್ ಶೆಟ್ಟಿ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶರಣಗತಿ ದೀನಾತರಿ ಪರಿತ್ರಾಣಿ ಪರಾಯಿನಿ ಸರ್ವಸಾರಥಿ ಹರಿದೇವಿ ನಾರಾಯಣಿ ನಮಸ್ತತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತೇ ನಮಃ. ಇಷ್ಟದೇವತೆ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ನನ್ನ ಗ್ರಾಮ ದೇವತೆ ಮಿಜಾರ್ನ ವಿಷ್ಣುಮೂರ್ತಿ ದೇವರನ್ನ ಆಶೀರ್ವಾದವನ್ನು ಬೇಡುತ್ತಾ, ಹಾಗೆ ಈ ವೇದಿಕೆಯಲ್ಲಿ ಆನುವಂಶಿಕ ಅಸ್ತ್ರಣ್ಯರು ವಾಸುದೇವ ಅಸ್ತ್ರಣ್ಯರ ಆಶೀರ್ವಾದ ಬೇಡುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರುವ ನಮ್ಮ ಬರೋಡದ ಶಶಿಯಣ್ಣನ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಮಾಜವನ್ನು ಒಟ್ಟುಗೂಡಿಸುವ ಒಂದು ಅದ್ಭುತ ಶಕ್ತಿ ಅಂದರೆ ಇವತ್ತಿನ ಕಾಲಘಟ್ಟಕ್ಕೆ ನಾನು ನೋಡಿರೋದು ಶಶಿಯಣ್ಣನಿಗೂ ವಂದಿಸುತ್ತಾ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ಕಟೀಲು ದೇವರ ಎಲ್ಲ ಸದ್ಭಕ್ತರಿಗೂ ನಮಸ್ಕರಿಸುತ್ತಾ, ಈ ಕಲಾ ಅನ್ನೋ ಒಂದು ವಿಷಯ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಹುಟ್ಟ ನಂತರ ನಾವು ಏನೆಲ್ಲ ಸಾಧಿಸ್ತೀವಿ ಅಂದ್ಬಿಟ್ಟು ನಮಗೆ ಗೊತ್ತಿರಲ್ಲ. ಏನಕ್ಕೆ ಪ್ರತಿ ವ್ಯಕ್ತಿ ಜನನ ಆದ ನಂತರ ದೇವರ ಅನುಗ್ರಹ ಪ್ರತಿ ವ್ಯಕ್ತಿಯಲ್ಲಿ ಇದ್ದೇ ಇರುತ್ತೆ. ಅವನ ಒಂದು ಕಳೆಯ ರೂಪದಲ್ಲಿ, ಅದು ನನ್ನ ಜೀವನದಲ್ಲಿ ಕಳೆಯ ರೂಪ ನಾನು ನೋಡಿರೋದು ನನ್ನ ಇಂಜಿನಿಯರಿಂಗ್ ವೃತ್ತಿಯಲ್ಲಿ. ಏನಕ್ಕೆ ಈಗ MC ನಿತೇಶ್ ಅವರು ಈಗ ಉಲ್ಲೇಖ ಮಾಡಿದ್ರು, ಗೋಪುರದ ಬಗ್ಗೆ ಇರ್ಬೋದು, ಅಂದ ಚಂದದ ಬಗ್ಗೆ, ವಿದ್ಯುತ್ಕರಣದ ಬಗ್ಗೆ ಹೇಳ್ಬೋದು. ಇದೆಲ್ಲ ಮಾಡೋ ಶಕ್ತಿ ನನ್ನದಲ್ಲ, ಮಾಡಿಸಿ ನನ್ನ ಕೈಯಲ್ಲಿ ಮಾಡಿಸಿರೋದಂದರೆ ಕ್ಷೇತ್ರ ಕಟೀಲು ದುರ್ಗಾ ಪರಮೇಶ್ವರಿ ಅಂದ್ಬಿಟ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಏನಕ್ಕೆ ಎಲ್ಲ ವ್ಯಕ್ತಿಯು ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕನ್ಬಿಟ್ಟು ಹುಡುಕಾಟ ಹೋಗುವಾಗ ಅದರಲ್ಲಿ ವಿಶ್ವಾಸ ನಾವು ಮೂಡಿಸ್ಕೊಳ್ಳೋದು ಎಲ್ಲಂದರೆ ದೇವಸ್ಥಾನದಲ್ಲಿ. ಅದರಲ್ಲಿ ವಿಶೇಷವಾಗಿ ನಾನು ನಂಬಿ ಬಂದಿರೋದು ಇದೇ ಕ್ಷೇತ್ರದ ಪುಣ್ಯದ ಕ್ಷೇತ್ರ ಕಟೀಲು ದುರ್ಗಾ ಪರಮೇಶ್ವರಿ. ಏನಕ್ಕೆ ನಿಮ್ಮ ಹಾಗೆ ನಾನು ಭಕ್ತನೇ. ಪ್ರತಿನಿತ್ಯ ಕಾಡಿಸ್ತೈತ ಏನಾದರೂ ಸಾಧನೆ ಮಾಡಬೇಕಲ್ಲ ಅಂದ್ಬಿಟ್ಟು. ಬಟ್ ನಾವು ಧರ್ಮದ ಬಾಗಿಲು ಹೇಗಂದರೆ ಪ್ರತಿನಿತ್ಯ ಮಾಡುವ ಸತ್ಕರ್ಮನೇ ನಮಗೆ ಫಲ ಕೊಡುತ್ತಂದರೆ, ಅಂದರೆ ನಾವು ಮಾಡೋ ಪ್ರತಿನಿತ್ಯ ಕೆಲಸ ಕಾರ್ಯದಲ್ಲಿ ಯಾವುದೇ ಫಲಾಪೇಕ್ಷೆ ಬೇಡ, ಬರೀ ಭಗವಂತನ ರೂಪದಲ್ಲಿ ನಾವು ನೋಡ್ಕೊಂಡು ಭಗವಂತನ ಕೆಲಸ ಅಂದ್ಬಿಟ್ಟು ನಾವು ಅದನ್ನು ಪ್ರತಿನಿತ್ಯ ಪಾಲಿಸಿದರೆ ಭಗವಂತ ಯಾವ ರೂಪದಲ್ಲಿ ಕೊಡ್ತಾನೆ ಅಂದರೆ, ಅದಕ್ಕೆ ಉದಾಹರಣೆ ಭಗವಂತ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ನನ್ನನ್ನು ಅಯೋಧ್ಯೆಗೆ ರಾಮ ಜನ್ಮಭೂಮಿಯ ಕರ್ಕೊಂಡೋಗಿ ಅಲ್ಲಿ ವಿದ್ಯುತ್ಕರಣ ಮಾಡೋ ಒಂದು ಶಕ್ತಿ ತುಂಬಿಸಿದ್ದಾರೆ ಅಂದರೆ ಅದು ನಾನಲ್ಲ, ಈ ಕ್ಷೇತ್ರದ ಮಹಿಮೆ ಅಂದರೂ ತಪ್ಪಾಗಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಈಗ ನಮಗೆಲ್ಲರಿಗೂ ಗೊತ್ತಿದೆ, ತಾಯಿಯ ಅತಿ ದೊಡ್ಡ ಸೇವೆ, ಪ್ರೀತಿಯ ಸೇವೆ ಅಂದರೆ ಯಕ್ಷಗಾನ. ಈ ಯಕ್ಷಗಾನ ಜೊತೆಗೆ ಇನ್ನೇನೆಲ್ಲ ಕಳೆ ಇಲ್ಲಿ ಬರ್ಬೋದು ಅನ್ನೋದು ಕುತೂಹಲ. ಏನಕ್ಕೆ ಇದು ಹೇಗೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋಕ್ಕಿಂತನೂ ಪ್ರತಿ ವ್ಯಕ್ತಿ ಕಟೀಲಮ್ಮನ ಹತ್ರ ಬೇಡಿಕೆ ಇಡುವಾಗ ಯಾವುದೋ ಒಂದು ಕಳೆಯ ರೂಪದಲ್ಲಿ ಆ ಬೇಡಿಕೆ ಇವತ್ತಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಅಂದರೆ ಅದೇ ಕಟೀಲು ಪ್ರತಿಷ್ಠಾನೆ ಅನ್ನೋದು ಇವತ್ತಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಅದರ ಅರ್ಥ ಮುಂಬರುವ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಕೆಲವು ಕಲಾಭಿಮಾನಿಗಳಿಗೆ
ಇದು ಒಂಥರ ಅವರಿಗೆ ಫೌಂಡೇಶನ್ ಅಂದರೂ ತಪ್ಪಾಗಲ್ಲ. ಇಲ್ಲಿಂದ ಪ್ರಾರಂಭ ಆದರೆ ಅದು ದೇವಿಯ ಅನುಗ್ರಹ ಆದರೆ ಅದನ್ನು ಲೋಕದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂದ್ಬಿಟ್ಟು ನಾವು ಹೇಳ್ತೀವಿ. ಹಾಗೆ ಇವತ್ತಿನ ದಿನ ಬೆಳಿಗ್ಗೆಯಿಂದ ನಾವೆಲ್ಲ ಕೇಳಿಬರ್ತಾ ಇದೆ ಮದರ್ಸ್ ಡೇ ಅಂದ್ಬಿಟ್ಟು. ಆದರೆ ಮದರ್ಸ್ ಡೇ ಬರೀ ನಮಗೆ ಒಂದು ದಿನದಲ್ಲ, ಮದರ್ಸ್ ಡೇ ಸೆಲೆಬ್ರೇಷನ್ 365 ದಿನ ಯಾವತ್ತೂ ಶಾಶ್ವತವಾಗಿರುತ್ತೆ. ಯಾಕೆ ಇದನ್ನು ಉಲ್ಲೇಖ ಮಾಡಿದೆ ಅಂದರೆ, ಪಟ್ಟಣ ನಗರದಲ್ಲಿ ಇತ್ತೀಚೆಗೆ ವೃದ್ಧಾಶ್ರಮ ಹೆಚ್ಚಾಗ್ತಾಯಿದೆ. ದುರಾದೃಷ್ಟ, ಇದು ಸಮಾಜಕ್ಕೆ ಆತಂಕದ ವಿಷಯ. ಏನಕ್ಕೆ ವೃದ್ಧಾಶ್ರಮ ಹೆಚ್ಚಾಗ್ತಾಯಿದೆ ಅಂದರೆ, ಎಲ್ಲೋ ಒಂದು ಕಡೆ ನಾವು ಮನುಷ್ಯನ ಸಂಬಂಧ ಕಳ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ಭಯ, ಆತಂಕ ನಮ್ಮಲ್ಲಿ. ಹಾಗಾಗಿ ನನ್ನ ಕಳಕಳಿ ವಿನಂತಿ ಎಲ್ಲ ತಂದೆ ತಾಯಿಯಂದರಿಗೆ, ನಮ್ಮ ಪ್ರತಿನಿತ್ಯ ನಾವೆಲ್ಲ ಓಡಾಟ ಹೇಗೆ ಓಡಾಡ್ತೀವಿ ಅಂದರೆ ಸಾಧಿಸಬೇಕು, ಅದ್ರ ಜೊತೆಗೆ ಸಂಪಾದನೆ ಮಾಡಬೇಕು, ಅದ್ರ ಜೊತೆಗೆ ಏನೆಲ್ಲ ಆಸ್ತಿಗಳನ್ನು ಸಂಪಾದಿಸ್ಬೋದು ಅನ್ನೋ ಒಂದು ಕುತೂಹಲಕ್ಕೆ ನಾವೆಲ್ಲ ಓಡಾಡ್ತೀವಿ. ಆದರೆ ಮಕ್ಕಳನ್ನೇ ನಾವು ಆಸ್ತಿಯಾಗಿ ಸಂಪಾದಿಸೋಕ್ಕೆ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಉದ್ದೇಶ ಏನಕ್ಕೆ, ಇವತ್ತು ನಾವು ಮಕ್ಕಳನ್ನ ಆಸ್ತಿಯಾಗಿ ನಾವು ಇವತ್ತು ಅವ್ರನ್ನ ಸಂಪಾದಿಸಲ್ಲ ಅಂದರೆ ನಾಳೆ ನಮ್ಮ ಪಟ್ಟಿರೋ ಶ್ರಮದಿಂದ ನಾವು ಏನೆಲ್ಲ ಆಸ್ತಿ ಸಂಪಾದನೆ ಮಾಡಿದ್ದೀವಿ, ಮಕ್ಕಳನ್ನ ಪ್ರೀತಿ ವಾತ್ಸಲ್ಯ ಕಮ್ಮಿ ಆಗುತ್ತೆ. ಏನಕ್ಕೆ ವೃದ್ಧಾಶ್ರಮ ಅಂದ್ಬಿಟ್ಟು ನಾವು ಹೇಳುವಾಗ ಮನ್ಸಿಗೆ ತುಂಬ ಬೇಜಾರದ ವಿಷಯ. ಏನಕ್ಕೆ ಇವತ್ತಿಗೆ ಪಟ್ಟಣ ನಗರ ಅಂದ್ಬಿಟ್ಟು ನೀವು ಎಲ್ಲೂ ಹೋದರೂ ನೋಡ್ಬೋದು. ಈಗ ಶಕ್ತಿ ಇಲ್ಲ ಅಂದಲ್ಲ, ಬಟ್ ಅವ್ರಿಗೆ ತಂದೆ ತಾಯಿನ ನೋಡ್ಕೊಳ್ಳೋ ಒಂದು ಅನುಕಂಪ ಅವ್ರಿಗೆಲ್ಲೋ ಒಂದು ಕಡೆ ಭಾರ ಅಂದ್ಬಿಟ್ಟು. ದಯಮಾಡಿ ಹೇಳ್ತೀನಿ, ವೃದ್ಧಾಶ್ರಮಕ್ಕೆ ನೀವು ತಂದೆ ತಾಯಿನ ಏನಾದರೂ ಬಲವಂತವಾಗಿ ಇಲ್ಲ ನಿಮ್ಮ ಒಂದು ವೈಯಕ್ತಿಕವಾಗಿ ಅವ್ರನ್ನ ಅಲ್ಲಿ ಕಳಿಸ್ ನಂತರ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದೇ ಸೇವೆ ಮಾಡಿದ್ರೂ ಫಲ ಸಿಗಲ್ಲ, ಅದಂತೂ ಸತ್ಯ. ಹಾಗಾಗಿ ಈ ಸಂದರ್ಭ ಹೇಳೋ ಉದ್ದೇಶ ಏನಕ್ಕೆ, ಮುಂಬರುವ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕಾರನ ಮರಿಬಾರದು. ಆ ಉದ್ದೇಶದಿಂದ ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಕೇಳಿಕೊಳ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅನಂತ ಆಸರಣ್ಯರು 2 ಸತಿ ಕರೆ ಮಾಡಿದ್ರು, ಅವರು ಪ್ರೀತಿಯ ಕರೆ. ಆಮೇಲೆ ಯಾವುದೇ ಸಂದರ್ಭದಲ್ಲಿ ಈ ಕಟೀಲ ಕ್ಷೇತ್ರದಿಂದ ಯಾರೇ ಕರೆ ಮಾಡಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ಇದು ಕಟೀಲ ದೇವರ ಪ್ರಸಾದ ಅಂದ್ಬಿಟ್ಟು ನಾನು ಸ್ವೀಕರಿಸ್ತೀನಿ. ಹಾಗಾಗಿ ಇದು ಅಮ್ಮನ ಅನುಗ್ರಹ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಕ್ಕೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಆಭಾರಿಯಾಗಿ ಹೇಳಿ, ಈ ಕಟೀಲು ಪ್ರತಿಷ್ಠಾನೆ ಮಂಡಳಿಗೂ ಆಡಳಿತ ಮಂಡಳಿಗೂ ಮತ್ತು ಎಲ್ಲ ಹಿರಿಯರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಶ್ರೀರಾಮ್. ಧನ್ಯವಾದಗಳು ಮಿಜಾರ್ ರಾಜೇಶ್ ಶೆಟ್ಟಿ ಅವರಿಗೆ. ಶಂಕರ್ ಎಲೆಕ್ಟ್ರಿಕಲ್ಸ್ನ ಮಾಲಕರು ತಮ್ಮ ಸೇವೆ ಸಾಧನೆ ಹೀಗೆ ನಿರಂತರವಾಗಿರಲಿ, ತಾಯಿ ಭ್ರಮರಾಂಬೆಯ ಆಶೀರ್ವಾದ ತಮ್ಮ ಬದುಕಿಗೆ ರಕ್ಷಾ ಕವಚ ಆಗಿರಲಿ ಅನ್ನೋ ಆಶಯದೊಂದಿಗೆ ತಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಿಂದ ನಮ್ಮ ನಿಶಾನ್ ಉಳ್ಳಾಲ್ ಮತ್ತು ಅನಿಲ್ ಶೆಟ್ಟಿ ಮೆನ್ಕತೊಟ್ಟಗುತ್ತು ವೇದಿಕೆಯಿಂದ ಬೆರಮಿಸ್ತಾ ಇದ್ದಾರೆ. ಹಾಗೆ ನಿಶಾನ್ ಉಳ್ಳಾಲ್ ಈಶ್ವರಿ ಕನ್ಸ್ಟ್ರಕ್ಷನ್ನ ಮಾಲಕರು, ಹಾಗೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿಯೂ ಕೂಡ ಜವಾಬ್ದಾರಿಯಲ್ಲಿರುವವರು, ಓರ್ವ ಭರವಸೆಯ ಯುವ ನಾಯಕರು, ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗುವವರು. ಹಾಗೆ ಅನಿಲ್ ಶೆಟ್ಟಿ ಮೆನ್ಕತೊಟ್ಟಗುತ್ತು ನಮ್ಮ ಜೊತೆ ಹೋಗಲು ಜಯ ವಿಜಯ ಜೋಡುಗರೆ ಕೊಪ್ಪಳದ ಸಮಿತಿ ಅಧ್ಯಕ್ಷರು, ಹಾಗೆ ಸ್ವತಃ ಓರ್ವ ಕೋಣಗಳ ಯಜಮಾನರು ಹೌದು. ಕೊಪ್ಪಳದ ಕಡೆಯಲ್ಲಿ ಸಾಕಷ್ಟು ಬಹುಮಾನವನ್ನು ಪಡೆದವರು ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೊತೆಯಾಗಿದ್ದಾರೆ. ಅವರನ್ನ ಗೌರವಯುತವಾಗಿ ಈ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಇವರಿಗೆ ಕೂಡ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಅನಿಲ್ ಶೆಟ್ಟಿ ಅವರಿಗೆ ಮತ್ತು ಶ್ರೀಯುತ ನಿಶಾಂತ್ ಉಳ್ಳ ಇಬ್ಬರು ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ನೊಂದಕ್ಕೆ ನಮ್ಮ ಕಟೀಲು ಪ್ರತಿಷ್ಠಾನದ ವಿದ್ಯಾರ್ಥಿಗಳು ಕಳೆದ ಸಾಲಿನಲ್ಲಿ ಭರತನಾಟ್ಯಂ ಪರೀಕ್ಷೆಯಲ್ಲಿ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ತೇರ್ಗಡೆ ಪತ್ರವನ್ನು ಈ ವೇದಿಕೆ ಮುಖಾಂತರ ನಾವು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಬರೋಡ ಶಶಿಧರ ಶೆಟ್ಟಿ ಅವರು ನಡೆಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮನೀಷಾ, ಮೈತ್ರಿ ಎಂ ಕುಲಾಲ್, ಯೋಗಿತಾ ಅಂಚನ್, ಶ್ರಾವ್ಯ,
ಶ್ರೇಯಾ, ಶಾನ್ವಿ ಕೋಟ್ಯಾನ್, ಸಮೀಕ್ಷಾ ಎಸ್, ಪ್ರೀತಿ ಎಂ ಕುಲಾಲ್, ಸತ್ಯಪೂರ್ವಿ ರಾವ್ ಕೆ, ಪೂರ್ವಿ. ಇಷ್ಟು ಸ್ಟೂಡೆಂಟ್ಸ್ ನಮ್ಮದು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಉಳಿದ ಎಲ್ಲ ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ವೀಕ್ಷಾ ಕಟೀಲ್, ತೃಪ್ತಿ, ಸುದೀಕ್ಷಾ ಕುಲಾಲ್, ವೈಷ್ಣವಿ ಕೆ, ಅಭಿಜ್ಞಾ, ಜಾಹ್ನವಿ, ರಶ್ಮಿ ವಿ, ಧ್ರುವಿ ಜಯಶೆಟ್ಟಿ, ಸುಷ್ಮಿತಾ, ಸಾತ್ವಿಕಾ, ಸಾನಿಕಾ. ಧನ್ಯವಾದಗಳು. ಹಲೋ. ಎಲ್ಲ ವಿದ್ಯಾರ್ಥಿಗಳಿಗೆ, ಭರತನಾಟ್ಯ ಶ್ರೇಣಿಯಲ್ಲಿ ಪಾಸಾದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿರುವಂಥ ಬರೋಡ ಶಶಿಧರ ಶೆಟ್ಟಿ ಅವರು ಗೌರವವನ್ನು ವಿತರಿಸಿದರು. ಅವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಜೊತೆಯಾಗಿರುವವರು ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಯುವ ವಿಭಾಗದ ಅಧ್ಯಕ್ಷರಾಗಿರುವಂಥ ಗಿರೀಶ್ ಶೆಟ್ಟಿಯವರ ಉಪಸ್ಥಿತಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇರ್ಮದಕ್ಕೆ ವೇದಿಕೆಯಲ್ಲಿ ನಮ್ಮ ಕ್ಷೇತ್ರ ಕಟೀಲಿನ ಪರಮ ಭಕ್ತರಾಗಿರುವಂಥ ದುರ್ಗಾ ಫೆಸಿಲಿಟೀಸ್ ಇದರ ಮಾಲಕರಾಗಿರುವಂಥ ಶ್ರೀಯುತ ಬಂಡಾಲ ಸಚ್ಚಿದಾನಂದ ಶೆಟ್ಟಿ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ತಾಯಿ ಬ್ರಹ್ಮರಾಂಬಿಕೆಗೆ ವಂದಿಸುತ್ತಾ, ಅಸ್ರಣ್ಣ ಬಂಧುಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂಥ ಬರೋಡ ಶಶಿಧರ ಶೆಟ್ಟಿಯವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಬಹುಶಃ ಕಟೀಲು ಎಂಬುದು ಕಲಾವಂತಿಕೆಗೆ ಹೆಸರಾದಂಥ ಒಂದು ಸ್ಥಳ. ಯಕ್ಷಗಾನ ಅಂತ ಹೇಳಿದರೆ ಜಾಗತಿಕವಾಗಿ ಪ್ರಪ್ರಥಮ ಬಾರಿಗೆ ನೆನಪಾಗುವುದು ಅದು ಕಟೀಲು ಕ್ಷೇತ್ರ. ಅದರ ಒಟ್ಟಿಗೆ ಈಗ ಎಲ್ಲ ಕಲೆಗಳನ್ನು ಮುಂದಕ್ಕೆ ಕಲಾ ಸಂಪತ್ತನ್ನು ಮುಂದುವರಿಸಬೇಕೆಂಬ ಉದ್ದೇಶದಿಂದ ಸನ್ಮಾನ್ಯ ನಮ್ಮ ಅನಂತ ಶರಣರು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಅದರ ಕಲಾ ವಿಷಯದ ಬಗ್ಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ಪರಿಣಿತರಾಗಿ ಮಾಡಿ ಈ ಕಲೆಯನ್ನು ಉಳಿಸುವಂಥ ಕಾರ್ಯಕ್ರಮವನ್ನು ಮಾಡುವುದು ಬಹಳ ಸಂತೋಷದ ವಿಷಯ. ಕಟೀಲು ಅಂತ ನಾವು ತೆಗೆದುಕೊಂಡ್ರೆ ಯಕ್ಷಗಾನದಲ್ಲಿ ಕೂಡ ನಮ್ಮ ಹರಿಯಸ್ರಣ್ಣರು ಈ ಚಿಕ್ಕ ಮಕ್ಕಳ ಮೇಳವನ್ನು ತಯಾರು ಮಾಡಿ ಮುಂದಿನ ಜನಾಂಗಕ್ಕೆ ಅವರನ್ನು ಒಂದು ಒಳ್ಳೆಯ ಕಲಾವಿದರನ್ನಾಗಿ ಮಾಡುವಂಥ ಕೆಲಸವನ್ನು ಕೂಡ ಕಟೀಲಿನಲ್ಲಿ ಮಾಡ್ತಾ ಇದ್ದಾರೆ. ಇದು ಬಹುಶಃ ಆ ಕಲಾಮಾತೆಗೆ ಸಂದುವಂಥ ಒಂದು ಸೇವೆ ಅಂತೇಳಿ ಕೂಡ ನಾನು ಭಾವಿಸ್ತೇನೆ. ಹಾಗಾಗಿ ಇಲ್ಲಿ ನಡೆಯುವಂಥ ಯಾವುದೇ ಒಂದು ಕಲಾ ಮಾತೆಗೆ ಸಲ್ಲುವಂಥ ಕೆಲಸಕ್ಕೆ ನಾವೆಲ್ಲ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಸಂಸ್ಥೆ ಹುಟ್ಟಿನಿಂದ ಇವತ್ತಿನವರೆಗೆ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಇದು ಆದಷ್ಟು ಯಶಸ್ವಿಯಾಗಿ ಒಳ್ಳೆಯ ಕಲಾವಿದರನ್ನು ಈ ಕ್ಷೇತ್ರದಿಂದ ಕೊಡುವಂತ ಆಗಲಿ ಅಂತ ಆಶಿಸುತ್ತಾ
ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಂಥ ಕಾರ್ಯಕರ್ತರು ಎಲ್ಲರಿಗೂ ನನ್ನ ಅನಂತಾಳದ ಕೃತಜ್ಞತೆ ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸಚ್ಚಿದಾನಂದ ಶೆಟ್ಟಿ ಅವರಿಗೆ. ಹಾಗೆ ಇನ್ಮುದಕ್ಕೆ ನಮ್ಮ ಸಭಾಧ್ಯಕ್ಷರ ಮಾತಿನತ್ತ ಬರ್ತಾ ಇದ್ದೇವೆ. ಬಂಧುಗಳೇ, ಕಟೀಲು ಪ್ರತಿಷ್ಠಾನ ಎನ್ನುವಂಥದ್ದು ಕಳೆದ 6 ವರ್ಷದಿಂದ ಈ ಕಟೀಲು ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ನೀಡ್ತಾ ಇದೆ. ಮುಖ್ಯವಾಗಿ ವೇದಮೂರ್ತಿ ಅನಂತ ಪದ್ಮನಾಭ ಆಶ್ರಮನವರು ಇದಕ್ಕೆ ಒಂದು ವಿಶೇಷವಾದಂಥ ಗುರುತರವಾದಂಥ ಸ್ಥಾನಮಾನವನ್ನು ನೀಡಬೇಕು ಅಂತ ಕ್ಷೇತ್ರದ ಭಕ್ತರು ಹಾಗೆ ಸಾಕಷ್ಟು ದಾನಿಗಳ ಸಹಕಾರದಿಂದ ಸಮಾನ ಮನಸ್ಕರನ್ನೆಲ್ಲ ಎಲ್ಲ ಒಗ್ಗೂಡಿಸಿ ಈ ಒಂದು ಕಟೀಲು ಪ್ರತಿಷ್ಠಾಪನವನ್ನು ಪ್ರಾರಂಭ ಮಾಡಿದರು. ಅದಕ್ಕೆ ಮುಖ್ಯವಾಗಿ ನಮ್ಮ ಬರೋಡ ಶಶಿಧರ ಶೆಟ್ಟಿ ಅವರನ್ನು ಗೌರವಾಧ್ಯಕ್ಷರಾಗಿ ನಿಯೋಜನೆ ಮಾಡಿ ಒಂದು ಅವರ ಹತ್ರ ಮನವಿಯನ್ನು ನೀಡಿದರು. ಈ ಒಂದು ನಮ್ಮ ಪ್ರತಿಷ್ಠಾನಕ್ಕೆ ತಾವು ಗೌರವಾಧ್ಯಕ್ಷರಾಗಿ ಬರಬೇಕು ಅಂತ ಪೂಜ್ಯ ಆಸರಣ್ಣವ್ರು ಹೇಳಿದರೆ ಯಾವುದಕ್ಕೂ ಕೂಡ ಶಶಿಯಣ್ಣ ಇಷ್ಟರವರೆಗೆ ಇಲ್ಲ ಅಂತ ಹೇಳಲಿಲ್ಲ. ಹಾಗಾಗಿ ನಮ್ಮ ಕ್ಷೇತ್ರ ಕಟೀಲ್ನಲ್ಲಿ ರಕ್ತೇಶ್ವರಿ ತಾಯಿಯ ಸಾನ್ನಿಧ್ಯವನ್ನು ಕೂಡ ಒಂದು ವಿಶೇಷ ರೀತಿಯಲ್ಲಿ ಸರಿಸುಮಾರು 1 ಕೋಟಿಗಿಂತ ಹೆಚ್ಚಿನ ಮೊತ್ತದಲ್ಲಿ ಆ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿ ಸರಿಸುಮಾರು 12,000 ಸುಹಾಸಿನಿಯರಿಗೆ ಮಹಿಳೆಯರಿಗೆ ಕೂಡ ಆ ಒಂದು ಸೀರೆ ವಿತರಣೆ ಕಾರ್ಯಕ್ರಮ ಕಳೆದ ಮೇಯಲ್ಲಿ ನಡೆದಂಥದ್ದು ಒಂದು ದಾಖಲೆಯ ಕಾರ್ಯಕ್ರಮ ಆಗಿ ಕಟೀಲಲ್ಲಿ ಆಗಿರುವಂಥದ್ದನ್ನು ನಾವೆಲ್ಲರೂ ಕಣ್ತುಂಬಿಸಿಕೊಂಡವರು. ಬರೋಡ ಶಶಿ ಕ್ಯಾಟ್ರಿಂಗ್ ಸರ್ವಿಸಸ್ ಎನ್ನುವಂಥ ಸಂಸ್ಥೆಯನ್ನು ಹುಟ್ಟುಹಾಕಿ ದೇಶಾದ್ಯಂತ ಸರಿಸುಮಾರು 10,000ಕ್ಕೂ ಹೆಚ್ಚಿನ ಮಂದಿಗೆ ಉದ್ಯೋಗವನ್ನು ನೀಡಿದಂಥ ಓರ್ವ ಅನ್ನದಾತರು. ಅಷ್ಟೇ ಅಲ್ಲದೆ ಓರ್ವ ಯಶಸ್ವಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು. ಹಾಗೆ ಈ ಬಾರಿ ಅವರ ಒಂದು ಮತ್ತೊಂದು ಸಾಧನೆ ಅಂತ ಹೇಳಿದರೆ ಇತ್ತೀಚೆಗೆ ಬಿಡುಗಡೆ ಆದಂಥ ಸೂ ಫ್ರಮ್ ಸೋ ಎನ್ನುವಂಥ ಚಿತ್ರ ಬಹಳಷ್ಟು ದಾಖಲೆಯ ಒಂದು ಯಶಸ್ಸನ್ನು ಪಡೆದಿದೆ. ಆ ಚಿತ್ರದ ನಿರ್ಮಾಪಕರು ಕೂಡ ನಮ್ಮ ಬರೋಡ ಶಶಿಧರ ಶೆಟ್ಟಿ ಅವರು ಎನ್ನುವಂಥದ್ದು ಅದು ಇಡೀ ತುಳುನಾಡಿಗೆ ಸಂದಂಥ ಒಂದು ಗೌರವ. ಹಾಗಾಗಿ ಅವರ ಒಂದು ವಿಶೇಷವಾದಂಥ ಗುಣ ಉಂಟು. ಅವರು ಯಾವುದೇ ಒಂದು ಸಂಸ್ಥೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ. ನಮ್ಮ ಪ್ರತಿಷ್ಠಾನದ ಜವಾಬ್ದಾರಿಯನ್ನು ವಹಿಸಿಕೊಂಡಾಗಲೂ ಕೂಡ ಅದಕ್ಕೊಂದು ವಿಶೇಷವಾದಂಥ ಕಾರ್ಯಕ್ರಮ ಆಗಬೇಕು ಅಂತ ಹಡ ಹಿಡಿದು ನಮ್ಮ ಓಪನ್ ಸ್ಟೇಜ್ ಹಾಕಿಸಿ ಪ್ರತಿಷ್ಠಾನದೊಂದು ಬಹಳಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಪೂಜ್ಯ ಪೇಜಾವರ ಶ್ರೀವರಿಗೆ ಗೌರವವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಪ್ರತಿಷ್ಠಾನದ ಮೂಲಕ ಮಾಡಿದ್ದಾರೆ. ಹಾಗಾಗಿ ಶ್ರೀ ಕ್ಷೇತ್ರ ಕಟೀಲು ಅಂತ ಹೇಳುವಾಗ ಅವರಿಗೆ ಸಾಕಷ್ಟು ಯೋಜನೆ ಅನ್ನುವಂಥದ್ದು ಅವರ ಬದುಕಿನಲ್ಲಿ ನಿರಂತರವಾಗಿರುವಂಥದ್ದು. ಓರ್ವ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಇಂದಿನ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷೀಯ ಪೀಠವನ್ನು ಅಲಂಕಾರ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಇನ್ನು ಮುಂದಕ್ಕೆ ಅವರ ಅಧ್ಯಕ್ಷೀಯ ಮಾತಿಗೆ ನಾವೆಲ್ಲರೂ ಕಿವಿಯಾಗಲಿಕ್ಕಿದ್ದೇವೆ. ಸೇರಿಯವರೆಲ್ಲರೂ ಕೂಡ ಒಂದು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಿತಿನ್ ಅವರು ಸ್ವಲ್ಪ ಜಾಸ್ತಿ ಹೇಳಿದ್ರೆ ಅಂತ ಕಾಣ್ತದೆ ನನಗೆ. ಎಲ್ರಿಗೂ ನಮಸ್ಕಾರ. ತಾಯಿ ಭ್ರಮರಾಂಬಿಕೆಯ ಪಾದ ಕಮಲಗಳಿಗೆ ನಮಿಸುತ್ತಾ ವೇದಿಕೆಯ ಮೇಲಿರುವಂಥ ಆಶ್ರಣ ಬಂಧುಗಳ ಹಿರಿಯರಾದಂಥ ವಾಸುದೇವ ಆಶ್ರಣಗಳ ಕೈ ಮುಗಿದುಕೊಂಡು ಹರಿಯ ಆಶ್ರಮಗಳಿಗೆ ಕೈ ಮುಗಿದುಕೊಂಡು ನನ್ನ ಆತ್ಮೀಯರು, ಈ ಕ್ಷೇತ್ರದ ಅರ್ಚಕರು, ನಾನು ಕಡಲಿಗೆ ಬಂದಾಗ ಸುರುವಿಗೆ ನಾನು ಯಾವತ್ತೂ ಹೇಳೋದುಂಟು, ಕಡಲಮ್ಮನ್ನು ನೋಡಿದ ಕೂಡಲೇ ನಾನು ಹುಡುಕೋದು ಅನಂತಾಶ್ರಮರು ಅಂತ. ಅನಂತಾಶ್ರಮರ ಎಲ್ಲ ಆಶ್ರಮ ಬಂಧುಗಳೇ, ವೇದಿಕೆಯ ಮೇಲಿರುವಂಥ ಹಿರಿಯರಾದಂಥ ರಾಜೇಶ್ ಶೆಟ್ಟಿ ಅವರಿಗೆ, ಆತ್ಮೀಯರಾದಂಥ ಗಿರೀಶ್ ಶೆಟ್ಟಿ ತೆಳ್ಳವರೇ, ವೇಕರೆಗಳೇ, ಜಗನ್ನಾಥಣ್ಣ, ಸುಧೀಶ್ ಅಣ್ಣ, ನಮ್ಮ ಭಾಳ ಆತ್ಮೀಯರು ನನಗೆ ಮನೆ ಕೊಟ್ಟಿದ್ದಾರೆ ಮಂಗಳೂರಲ್ಲಿ. ಹಾಗೆ ಎಲ್ಲ ಡಾಕ್ಟ್ರ್ ಇದ್ದಾರೆ, ಎಲ್ಲ ನಮ್ಮ ಮಡಂತಿಯರು. ನನ್ನ ಊರೇ ಅದು. ನಾನು ಇಲ್ಲಿಗೆ ಬರುವಾಗ ಮಾತ್ರ ನಿಮ್ಮನ್ನು ಕಾಣಲಿಕ್ಕೆ ಸಿಗುವುದು ನನಗೆ. ಹಾಗೆ ಈ ಎದುರುಗಡೆ ಇರುವಂಥ ಎಲ್ಲ ಕ್ಷೇತ್ರದ ಅಭಿಮಾನಿಗಳೇ, ಭಕ್ತವೃಂದದವರೇ, ಎಲ್ಲರಿಗೂ ಈ ಕಟೀಲು ಪ್ರತಿಷ್ಠಾನದ ಶ್ರೀ ಕಟೀಲು ಕಲಾ ಉತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬೆಳಗ್ಗೆಯಿಂದ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ನಾವು ಖಾಲಿ ಹೆಸರಿಗೆ ಮಾತ್ರ ಬಂದು ಹೋಗ್ತೇವೆ. ಇದರಿಂದ ಅನೇಕ ಮಂದಿ ದುಡಿತ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ದುಡಿದಂಥ ಎಲ್ಲರಿಗೂ ವಂದಿಸುತ್ತೆ. ಬೆಳಗ್ಗೆ 7:30 ಗಂಟೆಯಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈಗ ಇನ್ನೂ ಕೂಡ ಇದರ ತದನಂತರ ಕೂಡ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರಲ್ಲಿ ದುಡಿದಂಥ ಎಲ್ಲರಿಗೂ ವಂದಿಸುತ್ತಾ, ಕಟೀಲು ಕ್ಷೇತ್ರದಲ್ಲಿ ನಿಂತು ಮಾತಾಡೋದು ಒಂದು ಭಾಗ್ಯ. ನಾನು ಕಳೆದ 3 ವರ್ಷದ ಹಿಂದೆ ಇದೇ ವೇದಿಕೆಯಲ್ಲಿ ನಿಂತುಕೊಂಡು ಒಂದು ಮಾತನಾಡಿದೆ. ಈ ಪ್ರತಿಷ್ಠಾನ ಮುಂದೆ ಈ ರೀತಿಯಾಗಿ ಬೆಳೆಯಬೇಕು, ಇಲ್ಲಿ ಭರತನಾಟ್ಯದ ರಂಗಪ್ರವೇಶ ಆಗುವಂಥ ದಿನಗಳು ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡಿದೆ. ಅದರ 1 ವರ್ಷ 2 ವರ್ಷದಲ್ಲಿ ಎಲ್ಲ ಅನಂತ ಆಶ್ರಣರು, ಅವರು ಆಶ್ರಣ ಬಂಧುಗಳು ಎಲ್ಲ ಸೇರಿಕೊಂಡು ತಾಯಿಯ ಮುಂಭಾಗದಲ್ಲೇ ಎಲ್ಲ ಭರತನಾಟ್ಯದ ಕಲಾವಿದ ರಂಗಪ್ರವೇಶವನ್ನು ಮಾಡುವಂಥ ವ್ಯವಸ್ಥೆಯನ್ನು ಶ್ರೀ ದೇವರು ಅನುಗ್ರಹಿಸಿರಂತ ಹೇಳಿ ಕೂಡ ನಾನು ಭಾಳ ಸಂತೋಷವನ್ನು ಪಡ್ತೇನೆ.
ನಾವೊಂದು ಮಂದಿರದಲ್ಲಿ ಮಾತಾಡುವಾಗ ಭಾಳ ಪ್ರಜ್ಞೆಯಿಂದ ತಾಳ್ಮೆಯಿಂದ ಭಕ್ತಿಯಿಂದ ಮಾತಾಡಬೇಕು. ಯಾಕೆಂತ ಕೇಳಿದರೆ ದೇವರ ಕಿವಿ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಾತಾಡುವಾಗ ಎಲ್ಲ ಒಳ್ಳೆಯದಾಗೋ ರೀತಿಯಂತೆ ಮಾತನ್ನೇ ಆಡಬೇಕು ನಾವು. ಆ ರೀತಿಯಾಗಿ ಇಲ್ಲಿ ಕ್ಷೇತ್ರದಲ್ಲಿ ನಿಂತು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಇನ್ನೂ ಕೂಡ ಕಡಲಿನಲ್ಲಿ 2 ದೊಡ್ಡ ಕೆಲಸಗಳಾಗ್ತಾ ಇದೆ. ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ, ದೇವರು ಅದಕ್ಕೆ ತಥಾಸ್ತು ಅಂತ ಹೇಳಿದ್ದಾರೆ. ಅದು ಹೇಳಬೇಕಾದ್ರೆ ನನಗೆ ಧೈರ್ಯ ಬರಬೇಕು. ಅದರಿಂದ ಬಂದಾಗ ಆ ವಿಷಯವನ್ನು ಮಾತಾಡ್ತೇನೆ. ಒಂದು 2-3 ತಿಂಗಳಲ್ಲೇ ಅದನ್ನು ಮಾಡುವ ವ್ಯವಸ್ಥೆಯನ್ನು ದೇವರು ನಮಗೆ ಅನುಗ್ರಹಿಸಲಿ ಅಂತ ಹೇಳುತ್ತಾ ಭಾಳ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ನಮ್ಮ ಕಟೀಲು ಪ್ರತಿಷ್ಠಾನದ ಪ್ರತಿನಿಧಿಗಳು ಮಾಡಿಕೊಟ್ಟಿದ್ದಾರೆ. ಇದು ಕಲೆಯ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿ ಮಕ್ಕಳಿಗೆ ಈಗಾಗಲೇ ನಮ್ಮ ಬೆಂಗಳೂರಿಂದ ಬಂದಂಥ ಡಾಕ್ಟ್ರು ಭಾಳ ಅರ್ಥಪೂರ್ಣವಾಗಿ ಅದನ್ನು ವಿವರಿಸಿದ್ರು. ಎಷ್ಟು ಜನ ನೀವು ಕಿವಿ ಕೊಟ್ಟಿದ್ದೀರಾ ಇಲ್ಲೋ ಅಂತ ಗೊತ್ತಿಲ್ಲ. ಆ ಕಲೆಯನ್ನು ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಯಾವುದೆಲ್ಲ ಪ್ರಯೋಜನ ಆಗ್ತದೆ ಅಂತೇಳಿ ಡಾಕ್ಟ್ರು ಭಾಳ ಚೆನ್ನಾಗಿ ಮಾತನಾಡಿ ತದನಂತರ ದೇವರಿಗೆ ಒಂದು ಒಳ್ಳೆಯ ಕೀರ್ತನೆಯನ್ನು ನೀವು ಆಡಿದರೆ, ಅದೇ ಕೀರ್ತನೆ ಖಂಡಿತವಾಗಲೂ ದೇವರಿಗೆ ಸಂದ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ನಿಂತು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವುದರೊಂದಿಗೆ ಧನ ಸಹಾಯವನ್ನು ನೀಡಿದಂಥ ಎಲ್ಲರಿಗೂ ವಂದಿಸುತ್ತಾ, ಇನ್ನು ಕೂಡ ಕಟೀಲಿನಲ್ಲಿ ಆಗುವ ಎಲ್ಲ ಕೆಲಸಗಳಿಗೆ ನಾವು ಇದೇ ರೀತಿಯಾಗಿ ಸ್ಪಂದನೆಯನ್ನು ಕೊಡುವ. ಕಟೀಲು ನಮ್ಮ ತುಳುನಾಡಿನ ಬಹು ದೊಡ್ಡ ಕ್ಷೇತ್ರ. ಇವತ್ತು ಅಮ್ಮಂದಿರ ದಿನ ಅಂತ ಹೇಳ್ತಾರೆ. ನಮಗೆ 2 ಅಮ್ಮಂದಿರು, ಒಂದು ಜನ್ಮ ಕೊಟ್ಟ ತಾಯಿ ಮತ್ತು ನಮ್ಮನ್ನು ರಕ್ಷಣೆ ಕಾಪಾಡುವಂಥ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿ. ಎಲ್ಲರ ಆಶೀರ್ವಾದ ಕೂಡ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುತ್ತಾ, ಯಾಕೆ ಅಮ್ಮಂದಿರ ದಿನಕ್ಕೆ ಭಾಳ ಖುಷಿ ಅಂತ ಹೇಳಿದ್ರೆ, ನಾನು ಇಲ್ಲಿಗೆ ಕರೆದುಕೊಂಡು ಬಂದವರು ನನ್ನ ಅಮ್ಮ. ಆ ಅಮ್ಮನ ದಿವಸದಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದರೆ ಭಾಳ ಒಳ್ಳೆಯ ಸಂಕೇತ. ನನಗೆ ಬೆಳಗ್ಗೆಯಿಂದ ಇವತ್ತು ಅಮ್ಮದ ಇವತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಬೆಳಗ್ಗೆ ನಡೀತಾ ಇದೆ. ಅದು ಭಾಳ ಖುಷಿ ಕೊಡುವಂಥ ಕಾರ್ಯಕ್ರಮ. ನಾವು ಎಷ್ಟು ದಿವಸ ಇರ್ತೇವ ಇಲ್ಲವೋ ಗೊತ್ತಿಲ್ಲ. ಜೀವನ ಮತ್ತು ಜನನ ಮತ್ತು ಮರಣ ಅದರ ನಡುವೆ ಬರುವಂಥದ್ದೇ ಜೀವನವನ್ನು ಯಾವ ರೀತಿಯಾಗಿ ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ರೀತಿಯಲ್ಲಿ ನಾವು ಮಾಡ್ತಾ ಬಂದ ದೇವರ ಅನುಗ್ರಹ ಇರ್ತದೆ. ನಮಗೆ ಖಾಲಿ ಸಂಕಲ್ಪ ಮಾಡೋದು ಮಾತ್ರ, ಮತ್ತು ಎಲ್ಲವನ್ನು ದೇವರು ನಡೆಸಿಕೊಡ್ತಾರೆ ಎಂದು ನಂಬಿಕೆಯೊಂದಿಗೆ ನಾವು ದೇವರನ್ನು ಪ್ರಾರ್ಥಿಸಬೇಕು. ಆ ಪ್ರಾರ್ಥನೆ ಖಂಡಿತವಾಗಲೂ ನೆರವೇರ್ತದೆ. ತಮಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡು ಅಂತ ಹೇಳುತ್ತಾ ಕೊನೆಯದಾಗಿ ಇಷ್ಟೇ ಪ್ರಾರ್ಥನೆ. ಇನ್ನೊಂದು ಜನ್ಮ ಇದ್ದರೆ ಅದು ತುಳುನಾಡಿನಲ್ಲಿ ಸಿಗಬೇಕು. ಇನ್ನೊಂದು ಜನ್ಮ ಇದ್ದರೆ ಅದು ಹೆತ್ತ ತಾಯಿ ಹೊಟ್ಟೆಯಲ್ಲಿ ಮಗದೊಮ್ಮೆ ಹುಟ್ಟಿ ಬರುವಂತೆ ನಾವೆಲ್ಲರೂ ಇಂಥ ಒಳ್ಳೆಯ ಘನ ಕಾರ್ಯಗಳಿಗೆ ಸಾಕ್ಷಿಯಾಗುವಂತೆ ಮಗದೊಮ್ಮೆ ಸಿಗುವಂತೆ ದೇವರ ಅನುಗ್ರಹ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಧನ್ಯವಾದಗಳು ಬರೋಡ ಶಶಿಧರ್ ಶೆಟ್ಟಿ ಅವರಿಗೆ. ನಮ್ಮ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷೀಯ ಪೀಠವನ್ನು ಅಲಂಕಾರ ಮಾಡಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷೀಯ ಮಾತುಗಳನ್ನು ನುಡಿಗಳನ್ನು ನೀಡಿದ್ದಾರೆ. ವಿಶೇಷವಾಗಿ ಮಾತೃ ದೇವೋಭವ ಎನ್ನುವಂಥ ಒಂದು ಮಾತನ್ನು ನಾವೆಲ್ಲರೂ ಕೇಳಿದವರು. ಅವರ ಬದುಕಿನಲ್ಲಿ ಆ ಮಾತಿಗೆ ನಿಜಾರ್ಥ ಆದವರು ಬರೋಡ ಶಶಿಧರ್ ಶೆಟ್ಟಿ ಅವರು. ಆ ಮಾತೃವಾತ್ಸಲ್ಯ, ತಾಯಿಯ ಪ್ರೀತಿಗೆ ಎಲ್ಲರಿಗೂ ಒಂದು ಮಾದರಿಯಾಗುವ ರೀತಿಯಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡವರು. ಹಾಗಾಗಿ ತಮ್ಮ ಸಹಕಾರ ನಿರಂತರವಾಗಿ ಕಟೀಲು ಪ್ರತಿಷ್ಠಾನಕ್ಕೆ ಇರಲಿ ಎನ್ನುವಂಥ ಆಶಯದೊಂದಿಗೆ ತಮ್ಮೆಲ್ಲ ಜೋರಾದ ಕೈ ಚಪ್ಪಾಳೆ ಗೌರವನ ಮತ್ತೊಮ್ಮೆ ಶಶಿಧರ್ ಶೆಟ್ಟಿ ಅವರಿಗೆ ಯಾಚಿಸ್ತಾ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಬಂಧುಗಳು, ವಿಶೇಷವಾಗಿ ಇಂದಿನ ದಿನ ಭಜನಾ ಸ್ಪರ್ಧೆ ನಡೆದಿದೆ. ಬೆಳಗಿಂದ ಸಂಜೆವರೆಗೆ ನಿರಂತರವಾಗಿ ಭಜನಾ ಸ್ಪರ್ಧೆ ನಡೆದಿದೆ. ಹಾಗಾಗಿ ಅದರ ವಿಜೇತರಿಗೆ ಈಗ ಬಹುಮಾನವನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಜೊತೆಯಾಗಿದ್ದುಕೊಂಡು ಈ ಬಹುಮಾನವನ್ನು ನೀಡಬೇಕು ಅಂತ ವಿನಂತಿಸ್ತಾ ರೇಖಾ ನಾರಾಯಣ್ ಅವರು ಈ ಬಹುಮಾನದ ಪಟ್ಟಿಯನ್ನು ವಾಚಿಸಲಿಕ್ಕಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಕುಟುಂಬ ಭಜನೆ ವಿಭಾಗದಲ್ಲಿ 3ನೇ ಸ್ಥಾನವನ್ನು ಅಲಂಕರಿಸಿದವರು ಸಾಕ್ಷಾತ್ ಶಿವಭಜನಾ ಮಂಡಳಿ ಚಾರ್ವಾಕ. ಜೋರಾದ ಚಪ್ಪಾಳೆಯೊಂದಿಗೆ ದಯವಿಟ್ಟು ಮಧುಕರ್ ಅಮೀನ್, ಗಿರೀಶ್ ಎಂ ಶೆಟ್ಟಿ ಕಟೀಲು ಹಾಗೆ ಸುದೇಶ್ ಕುಮಾರ್ ರೈ ನಮ್ಮ ಶ್ರೀ ಕಟೀಲು ಪ್ರತಿಷ್ಠಾನದ ಪದಾಧಿಕಾರಿಗಳು 3 ಕೂಡ ಜೊತೆಯಾಗಿ ಈ ಗೌರವವನ್ನು ನೀಡಬೇಕು. ಗೌರವ ಅಧ್ಯಕ್ಷರು ಶಶಿಧರ್ ಶೆಟ್ಟಿ ಅವರು ಹಾಗೆ ವೇದಮೂರ್ತಿ ಅನಂತ ಪದ್ಮನಾಭಾಸರವರು ಕೂಡ ಜೊತೆಯಾಗಬೇಕು. ಇಂದಿನ ಈ ಕಾರ್ಯಕ್ರಮದ ಪ್ರಧಾನಾಂಗ ಭಜನಾ ಸ್ಪರ್ಧೆ. ಹಾಗಾಗಿ ಅದರ ವಿಜೇತರಿಗೆ ಈಗ ಬಹುಮಾನ. 3 ವಿಭಾಗದಲ್ಲಿ ಈ ಭಜನಾ ಸ್ಪರ್ಧೆ ಸಂಪನ್ನಗೊಂಡಿದೆ. ಕುಟುಂಬ ವಿಭಾಗ ಎಲ್ಲರೂ ಕೂಡ ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕು. ಎಲ್ಲಿ ಭಜನೆ ಆಗುತ್ತೆ ಅಲ್ಲಿ ವಿಭಜನೆ ಆಗುವುದಿಲ್ಲ ಎಂಬುದನ್ನು ನಾವೆಲ್ಲರೂ ತಿಳಿದವರು. ಕ್ಷೇತ್ರದಲ್ಲಿ ನಡೆದಂಥ ಭಜನಾ ಸ್ಪರ್ಧೆಯ ತೃತೀಯ ಬಹುಮಾನದ ವಿಜೇತರಿಗೆ ಅಭಿನಂದನೆಗಳು.
ತೃತೀಯ ಸ್ಥಾನವನ್ನು ಅಲಂಕರಿಸಿದವರು ಕಟೀಲು ಸಹೋದರಿಯರು. ದ್ವಿತೀಯ ಬಹುಮಾನ ಪಡೆದ ಕಟೀಲು ಸಹೋದರಿ ತಂಡ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದ್ವಿತೀಯ ಬಹುಮಾನ ವಿಜೇತರಿಗೆ ನಗದು ಬಹುಮಾನದೊಂದಿಗೆ ಈ ವೇದಿಕೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕಿದ್ದೇವೆ. ಹಾಗಾಗಿ ವಿಜೇತ ತಂಡದ ಸದಸ್ಯರು ವೇದಿಕೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ವಿಶೇಷವಾಗಿ 10,000 ನಗದಿನೊಂದಿಗೆ ತಂಡಕ್ಕೆ ವಿಶೇಷ ನೆನಪಿನ ಕಾಣಿಕೆ ಗೌರವವನ್ನು ನೀಡ್ತಾ ಇದ್ದೇವೆ. ಮೊದಲ ಸ್ಥಾನವನ್ನು ಅಲಂಕರಿಸಿದವರು ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಕಾರ್ಕಳ. ಪ್ರಥಮ ಬಹುಮಾನದ ವಿಜೇತ ತಂಡ ವೇದಿಕೆ ಬರಬೇಕು. 12,000 ನಗದಿನೊಂದಿಗೆ ತಮಗೆ ಗೌರವವನ್ನು ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ಕಾರ್ಕಳ ತಂಡ ವೇದಿಕೆಯಲ್ಲಿ ಗಿರೀಶ್ ಶೆಟ್ಟಿ ತೆಲ್ಲರ್ ಅವರಿಗೆ ಬಹಳಷ್ಟು ಖುಷಿ ಆಗ್ತಾ ಉಂಟು. ಅವರ ಊರು ಕಾರ್ಕಳ. ವರ್ಷಕ್ಕಿಂತ ಕೆಳಗಿನ ವಿಭಾಗದಲ್ಲಿ 3ನೇ ಸ್ಥಾನವನ್ನು ಅಲಂಕರಿಸಿದವರು ಶ್ರೀ ವೀರಾಂಜನೇಯ ಸುಳ್ಯ ತಂಡ. ಹದಿನಾರು ವರ್ಷ ಕೆಳಗಿನ ವಿಭಾಗದಲ್ಲಿ ತೃತೀಯ ತಂಡ ನಮ್ಮ ಸುಳ್ಯ ತಾಲೂಕಿನಿಂದ ಆಗಮಿಸಿದಂಥ ತಂಡ. ಒಂದು ಜೋರಾದ ಕೈ ಚಪ್ಪಳ ನೀಡಬೇಕು. ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ. 10,000 ನಗದು ಪುರಸ್ಕಾರದೊಂದಿಗೆ ನೆನಪಿನ ಕಾಣಿಕೆ ಗೌರವವನ್ನು ಅವರಿಗೆ ನೀಡ್ತಾ ಇದ್ದೇವೆ. ಅಭಿನಂದನೆಗಳು ವಿಜೇತರಿಗೆ. 2ನೇ ಸ್ಥಾನವನ್ನು ಅಲಂಕರಿಸಿದವರು ಸ್ವರಾಂಜಲಿ ಸಂಸ್ಕೃತ ಸಂಸ್ಥೆ ಸುರತ್ಕಲ್. ಸುರತ್ಕಲ್ ತಂಡ ದ್ವಿತೀಯ ಬಹುಮಾನ 12,000 ನಗದಿನೊಂದಿಗೆ ಈ ಬಹುಮಾನವನ್ನು ಪಡಿತಾ ಇದೆ. ಅವರಿಗೆ ಕೂಡ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ವರ್ಷಕ್ಕಿಂತ ಕೆಳಗಿನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿದವರು ಬಾಲಕರ ಶ್ರೀರಾಮ ಭಜನಾ ಮಂಡಳಿ ಮಲ್ಪೆ. 15,000 ನಗದಿನೊಂದಿಗೆ ಪ್ರಥಮ ಬಹುಮಾನವನ್ನು ಪಡೆದಂಥ ತಂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. 16 ವರ್ಷ ಕೆಳಪ್ರಾಯದ ಮಕ್ಕಳಿಗೆ ಆಯೋಜನೆ ಮಾಡಿದಂಥ ಈ ಭಜನಾ ಸ್ಪರ್ಧೆಯ ವಿಜೇತ ತಂಡ ಶ್ರೀರಾಮ ಭಜನಾ ಮಂಡಳಿ ಮಲ್ಪೆ, ಬಾಲಕರ ಶ್ರೀರಾಮ ಭಜನಾ ಮಂಡಳಿ ಮಲ್ಪೆ. ಅಭಿನಂದನೆಗಳು. ಹಾಗೆ ವೇದಿಕೆಯಲ್ಲಿ ತಮಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ವರ್ಷಕ್ಕಿಂತ ಮೇಲಿನ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿದವರು ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಸಸಿಹಿತ್ಲು. ಹದಿನಾರು ವರ್ಷ ಮೇಲ್ಪಟ್ಟ ವಿಭಾಗ, ಕೊನೆಯ ಒಂದು ವಿಭಾಗ.
ಸ್ಥಾನವನ್ನು ಅಲಂಕರಿಸಿದವರು ಸ್ವರಾಂಜಲಿ ಸಂಗೀತ ಸಂಸ್ಥೆ ಸುರತ್ಕಲ್. ಹದಿನಾರು ವರ್ಷ ಮೇಲ್ಪಟ್ಟಂತ ವಿಭಾಗ ದ್ವಿತೀಯ ಬಹುಮಾನ ಸ್ವರಾಂಜಲಿ ಸುರತ್ಕಲ್ ತಂಡ, ವೇದಿಕೆ ಬನ್ನಿ. $15,000 ನಗದು ಪುರಸ್ಕಾರದೊಂದಿಗೆ ತಂಡವನ್ನು ಗೌರವಿಸ್ತಾ ಇದ್ದೇವೆ. ವರ್ಷಕ್ಕಿಂತ ಮೇಲಿನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿದವರು ಸ್ವರ ಸಾಗರ ಕೃಷ್ಣಾಪುರ ಸುರತ್ಕಲ್. ಸ್ವರಸಾಗರ ಕೃಷ್ಣಾಪುರ 16 ವರ್ಷ ಮೇಲ್ಪಟ್ಟಂತ ವಿಭಾಗದಲ್ಲಿ ಮೊದಲನೇ ಬಹುಮಾನವನ್ನು ಪಡೆದಂಥ ತಂಡ. ತಮಗೆ ಅಭಿನಂದನೆಯೊಂದಿಗೆ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. 20,000 ನಗದಿನೊಂದಿಗೆ ತಮಗೆ ವೇದಿಕೆಯಲ್ಲಿ ವಿಶೇಷವಾದಂಥ ನೆನಪಿನ ಕಾಣಿಕೆ ಗೌರವವನ್ನು ನೀಡ್ತಾ ಇದ್ದೇವೆ. ಶ್ರೀ ಕಟೀಲು ಪ್ರತಿಷ್ಠಾನದ ಒಂದು ಪ್ರಾಂಜಲ ಪ್ರಯತ್ನ, ಬಂಧುಗಳ ವಿಶೇಷವಾಗಿ ಭಜನೆ, ದೇವರ ನಾಮ ಸಂಕೀರ್ತನೆ ನಿರಂತರವಾಗಿ ಆದ ಕಡೆ ನಮ್ಮ ಬದುಕಿನಲ್ಲಿ ಬರುವಂಥ ಸಂಕಷ್ಟಗಳೆಲ್ಲ ದೂರ ಆಗ್ತದೆ. ಭಗವಂತನ ಅನುಗ್ರಹ ನಮ್ಮ ಬದುಕಿಗೊಂದು ರಕ್ಷಾ ಕವಚವಾಗಿರ್ತದೆ ಎನ್ನುವಂಥ ಆಶಯವನ್ನು ನಾವೆಲ್ಲರೂ ತಿಳಿದವರು, ವಿಚಾರಧಾರೆಯನ್ನು ನಾವೆಲ್ಲರೂ ತಿಳಿದವರು. ಹಾಗಾಗಿ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಕಟೀಲು ಪ್ರತಿಷ್ಠಾನದ ಮುಖಾಂತರ ಆ ದೇವರ ಸ್ಮರಣೆ ನಿರಂತರವಾಗಿರಬೇಕು ಎನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ವಂದನೆಗಳು. ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಲ್ಲಿ, ಅತಿಥಿಗಳಲ್ಲಿ ಒಂದು ವಿನಂತಿ, ಅನಂತ ಪದ್ಮನಾಭರು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ವೇದಿಕೆಯಲ್ಲಿ ನಿಲ್ಲಬೇಕು. ಅದಾದ ಬಳಿಕ ನಾವು ಸಭಾ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಮ್ಮ ಇವತ್ತು ಪ್ರಕಾಶ್ ಶೆಟ್ಟಿ ಅವರು ಬಂಜರ ದೊಡ್ಡ ದಾನಿಗಳು, ಸಾಧಕರು. ಅವರು ಇವತ್ತು ಜನ್ಮದಿನ ಅಂತ ಅವರಿಗೆ ಮದುವೆ ದಿನ, ಅವರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ದಿವಸ. ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಉತ್ತರೋತ್ತರ ಶ್ರೇಯೋಭಿವೃದ್ಧಿ ಕೊಟ್ಟು ನಿರಂತರವಾಗಿ ಧಾರ್ಮಿಕ ಸೇವೆ, ಸಮಾಜ ಸೇವೆ ಮಾಡ್ತಕ್ಕಂಥ ಸೌಭಾಗ್ಯವನ್ನು ಅವರಿಗೆ ಕಟೀಲಮ್ಮ ಅನುಗ್ರಹ ಮಾಡಲಿ ಅಂತ ತಾಯಲ್ಲಿ ಬೇಡ್ತಾ ಅವರಿಗೆ ಶ್ರೇಯೋಭಿವೃದ್ಧಿಯನ್ನು ಬೇಡ್ತಾ ಇದ್ದೇನೆ ಕಟೀಲಮ್ಮನಲ್ಲಿ. ನಮ್ಮ ಅಣ್ಣ ಅವರು ಹೊಡ್ತಾ ಇದ್ದಾರೆ. ಇವತ್ತು ನಮ್ಮ ಮಧುಕರ ಅಲ್ಲ, ಇವರಿಗೆ ದೊಡ್ಡ ಮೂಲ್ಯ ಮತ್ತು ಲೋಕಾಯ ಶಾಲೆ ಅವರು ಬರಬೇಕು. ಅವರಿಗೆ ಒಂದು ಹೌದಾ? ಹಾಂ, ಬಲ್ಲೆ ಲೋಕಾಯ ಸರ್, ಒಂದು ಮೊಮೆಂಟು ಅಂದ ಮೊಮೆಂಟಲ್ಲ ಒಂದಲ್ಲ ಶಾಲ ಮೊಮೆಂಟಲ್ಲ ಶಾಲ ಬಲೆ ಶಾಲೆ 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 ಶಾಲೆ
ಧನ್ಯವಾದ ಸಮರ್ಪಣೆಯನ್ನು ಮಧುಕರ ಮೇನ್ರವರು ಮುಂದುವರಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಕಟೀಲು ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಟೀಲು, ಇದರ ಕಟೀಲು ಕಲಾ ಉತ್ಸವ ಈಗ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಈ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರಿಗೆ, ಕಟೀಲಿನ ಆನುವಂಶಿಕ ಮುಕ್ತೇಶ್ವರಾದ ಶ್ರೀ ವಾಸುದೇವಾಸುರನರಿಗೆ, ಕಟೀಲಿನ ತಂತ್ರಿಗಳಾದ ವೇದವಸ್ ತಂತ್ರಿಯವರಿಗೆ ಈ ಕಟೀಲು ಶ್ರೀ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನ್ಯೂರೋಸರ್ಜನ್ ಡಾಕ್ಟರ್ NK ವೆಂಕಟರಮಣ, ನಮ್ಮ ಶ್ರೀ ಕಟೀಲು ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಶಶಿಧರ್ ಶೆಟ್ಟಿ ಬರೋಡ, ಮಿಜಾರು ರಾಜೇಶ್ ಶೆಟ್ಟಿ, ಅತ್ತೂರು ರಾಜೇಶ್ ಶೆಟ್ಟಿ, ತೆಲ್ಲಾರು ಗಿರೀಶ್ ಶೆಟ್ಟಿ, ಐಕಳ ಆನಂದ್ ಶೆಟ್ಟಿ, ನಗರಿ ರೋಹಿತ್ ಶೆಟ್ಟಿ, ಬೊಂಡಾಳ ಶ್ರೀ ಸಚ್ಚಿದಾನಂದ ಶೆಟ್ಟಿ, ನಿಶಾನ್ ಉಳ್ಳಾಲ್, ಅನಿಲ್ ಶೆಟ್ಟಿ ಇವರೆಲ್ಲರಿಗೂ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಿದಂತಹ ಕಮಲಾದೇವಿ ಪ್ರಸಾದ್ ಆಸರಣ್ಣ, ಹರಿನಾರಾಯಣ ಶಾಸ್ತ್ರಣ್ಣ, ಅನಂತ ಪದ್ಮನಾಭ ಆಸರಣ್ಣ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಕಟೀಲಿನ ಸದ್ಭಕ್ತ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇಲ್ಲಿಗೆ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರ ನಿರೂಪಣೆಯನ್ನು ಸನ್ಮಿತ್ರ ಕಿರಣ್ ಶೆಟ್ಟಿ ಅತ್ತೂರ್ ಇವರು ನೆರವೇರಿಸಲಿಕ್ಕಿದ್ದಾರೆ. ನಮ್ಮ ಬೆಳಗಿನಿಂದ ನಿರಂತರವಾಗಿ ನಡೆದಂಥ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥ ಓರ್ವ ಅದ್ಭುತ ಸ್ವರ ಮಾಧುರ್ಯದ ನಿರೂಪಕರು, ಅವರನ್ನು ವೇದಿಕೆಗೆ ನಾವು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಸೇರುವಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನು ಸಲ್ಲಿಸ್ತಾ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ನಡೆಯುವಂಥ ಭರತನಾಟ್ಯ ಕಾರ್ಯಕ್ರಮವನ್ನು ಕೂಡ ತಾವೆಲ್ಲ ಕಣ್ತುಂಬಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈಗ ಸಭಾ ಕಾರ್ಯಕ್ರಮ ಮುಗ್ದದಷ್ಟೇ. ಇನ್ನು ಭರತನಾಟ್ಯ ಬೇರೆ ಬೇರೆ ಪ್ರಾಕಾರಗಳು
ಪ್ರದರ್ಶನಕ್ಕಿದೆ. ಕೊನೆಗೆ ಅಗ್ರಹ ಆಹುತಿ ಎಂಬಂತಹ ಕನ್ನಡ ಪೌರಾಣಿಕ ನಾಟಕವೂ ಇಲ್ಲಿ ಪಡಿಸಲಿಕ್ಕಿದ್ದೇವೆ. ಅದನ್ನು ನೀವೆಲ್ಲ ನೋಡಿ ಆನಂದಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸಾದರ ವಿನಂತಿಸ್ತೇನೆ. ಹಾಗಾಗಿ ಈಗ
ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದೇವರ ಚೆಕ್. ಸರ್ವಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎನ್ನುವಂಥ ಮಾತಿನೊಂದಿಗೆ ಸ್ಥಳದಲ್ಲಿ ನೆಲೆಸಿರ್ತಕ್ಕಂತಹ ತಾಯಿ ಭ್ರಮರಾಂಬಿಕೆಗೆ ಶಿರವಾಗಿ ನಮಿಸಿಕೊಳ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ಸಾಗಬೇಕಾದರೆ ಅದಕ್ಕೆ ಭಗವಂತನ ಕೃಪಾ ಕಟಾಕ್ಷ ಅತಿ ಅಗತ್ಯ. ಹಾಗಾಗಿ ಇಂದಿನ ನಮ್ಮ ಈ ಒಂದು ಪ್ರತಿಷ್ಠಾನದ ವಿದ್ಯಾರ್ಥಿನಿಯರಿಂದ ನಡೆಯುತ್ತಿರುವಂತಹ ಭರತನಾಟ್ಯ ಕಾರ್ಯಕ್ರಮವನ್ನು ಆರಂಭದಲ್ಲಿ ಗಣಪತಿ ಸ್ತುತಿಯೊಂದಿಗೆ ಆರಂಭಿಸುವರಿದ್ದೇವೆ. ಇದರಲ್ಲಿ ಹಿಮ್ಮೇಳದ ಕೊಳಲು ವಾದನದಲ್ಲಿ ಸಹಕರಿಸಲಿದ್ದಾರೆ ಕೃಷ್ಣ ಗೋಪಾಲ್ ಪುಂಜಾಲ್ಕಟ್ಟೆ, ಮೃದಂಗದಲ್ಲಿ ಶ್ರೀಯುತ ಪ್ರವೀಣ್ ಆರ್, ಅದೇ ರೀತಿ ಗಾಯಕಿಯಾಗಿ ಕುಮಾರಿ ವೈಷ್ಣವಿ ಪಿ ಭಟ್ ನೆಲ್ಲಿತೀರ್ಥ, ಜೊತೆಗೆ ನಟುವಂಗದಲ್ಲಿ ಸಹಕರಿಸಲಿದ್ದಾರೆ ತಂಡದ ನಿರ್ದೇಶಕಿಯಾಗಿರ್ತಕ್ಕಂತಹ ವಿದುಷಿ ಶ್ರೀಮತಿ ಶ್ರಾವ್ಯ ಕಿಶೋರ್ ಇವರು. ಇದೀಗ ತಮ್ಮ ಮುಂದೆ ಗಣಪತಿ ಸ್ತುತಿಯೊಂದಿಗೆ ಪ್ರತಿಷ್ಠಾನದ ವಿದ್ಯಾರ್ಥಿನಿಯರು. ಛೆ
Check test. Check. 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 ಕುತ್ತಕ್ಕಿಟ್ಟ ಗಿಣ ತೋಂಗ ತಕ್ಕುತ್ತ ತೋಂಗ ತಂಗುಗು ತಂಗುಗು ತಂಗುಗುದಿತ್ತ 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 ತಾ ತಂಗಿ ತಂಗಿ ಕಿಟದ ಕದಿಕ್ಕುತ್ತ ತೋಂಗ ದಿರುಕಿಟು ತೋಂ ತೋಂ ದಿಕ್ಕುತ್ತಾಂ ದಿಕ್ಕಿಡ ಗಿಡದ ಕದಿಕ್ಕುತ್ತ ತಾ ತಂಗಿ ತಂಗಿ ಕಿಡದ ಕದಿಕ್ಕುತ್ತ ತೋಂಗ ದಿರುಕಿಡ ತೋಂ ತೋಂ ದಿಕ್ಕುತ್ತಾಂ ದಿಕ್ಕಿಡ ಗಿಡದ ಕದಿಕ್ಕುತ್ತಾಂ ಹರಿ ತಿರು ಮುರುಗನೈ ವಿಘ್ನ ವಿನಾಶಕ ವಿನಯ್ ಕಿಟ ಅರುಳಿಯ ಗಣಪತಿ ಜಯ ಜಯ ಹರಿ ತಿರು ಮುರುಗನೈ ವಿಘ್ನ ವಿನಾಶಕ ವಿನಯ್ ಕಿಟ ಅರುಳಿಯ ಗಣಪತಿ ಜಯ ಜಯ ಕಿಟ ಉದರ ಘಟಂ ಜಯ ಜಯ ಕಿಟ ಉದರ ಘಟಂ ಜಯ ಜಯ ತದ್ದೀತೈ ತುದೀತೈ ಆನೈ ಮುಗತ್ತವ ತದೀತೈ ತುದೀತೈ ಆನೈ ಮುಗತ್ತವ ದಿಕ್ಕಿಟ ಕಿಟದ ದಿಕ್ಕುತ್ತಾಂ ದೇವர்கள் ಗಣಪತಿ ನಂಕಿಟ ಕಿಟದ ದಿಕ್ಕುತ್ತೋಂಗ ಗಣಪತಿ ಕೌತ್ವಂ ಕೂಟ್ರವಲ್ ವಿನೈರ ಉಕ್ಕುಡುತ್ತಾಂ ಉಕ್ಕುಡುತ್ತೈ ಕೂಟ್ರವಲ್ ವಿನೈರ ಉಕ್ಕುಡುತ್ತಾ ಉಕ್ಕುಡುತ್ತೈ ತಕ್ಕುದಿ ಕುತ ಕಿಟ್ಟ ತೋಂ ಕಿಟ ಕಿಟದ ಗಜಂ ತಂಗಿ ಕಿಟ್ಟತ್ತ ಕದಿಕ್ಕುತ್ತ ತತ್ತ
ಗಣಪತಿ ಸ್ತುತಿಯ ಮೂಲಕ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಎಲ್ಲ ಪ್ರತಿಷ್ಠಾನದ ವಿದ್ಯಾರ್ಥಿನಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಭರತನಾಟ್ಯ ಎನ್ನುವಂತಹ ಹೆಸರೇ ಬಂದಿರುವುದರಲ್ಲಿ ನಮಗೆ ಗೊತ್ತಾಗುತ್ತೆ. ಭಾವ, ತಾಳ, ಲಯ ಈ ಮೂರು ಅಂಶಗಳು ಸೇರಿ ಈ ಒಂದು ಭರತನಾಟ್ಯ ಎನ್ನುವಂಥದ್ದೊಂದು ಉಗಮವಾಗಿದೆ ಎನ್ನುವುದನ್ನು ನಾವು ಗಮನಿಸಬಹುದು. ಅದೇ ರೀತಿ ಇದರಲ್ಲಿ ಹಲವಾರು ಹಂತಗಳನ್ನು ನಾವು ಕಾಣಬಹುದು. ಅದರಲ್ಲಿ ಒಂದು ಹಂತವಾಗಿರುವಂಥದ್ದು ಜತಿಸ್ವರಂ. ಇದು ಕೇವಲ ನೃತ್ಯ ಪ್ರಧಾನವಾದ ಹಂತ. ಇಲ್ಲಿ ಯಾವುದೇ ಸಾಹಿತ್ಯ ಅಥವಾ ಭಾವನೆಗಳು ಇರುವುದಿಲ್ಲ. ಇಂತಹ ಒಂದು ಪ್ರಸ್ತುತಿಯನ್ನು ತಮ್ಮ ಮುಂದೆ ಇಡಲು ಬರ್ತಾ ಇದ್ದಾರೆ ಪ್ರತಿಷ್ಠಾನದ ವಿದ್ಯಾರ್ಥಿನಿಯರು. सा नी द प म प ग म प सा नी द प म ग म प द नि सा नी द प म प ग म प सा नी द प म ग म प द नि सा नी द प म प ग म प ತದಿಗಿಣ ತೋಂ ತಾ ತುಚಣಂ ತರಿತಾ ತಾ ತರಿ ತಣ್ಣ 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 ತಣ್ಣತ್ತ ಜೊಣ್ಣು ತತ್ತ ಕುಚಣಂ ತರಿತೈ ತೈ ತರಿ ತಣ್ಣ 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 ತಣ್ಣತ್ತ ಜೊಣ್ಣು ತಜ್ಜಂ ತರಿ ತಕ ತಗ ಜಂ ತರಿ ತಕ ತಾ ತಕ್ಕ ದಿಗ್ಗು ತದಿಗಿಣ ತೋಂ ತಾ ತಕ್ಕ ದಿಗ್ಗು ತದಿಗಿಣ ತೋಂ ತೈ ತಕ್ಕ ದಿಗ್ಗು ತದಿಗಿಣ ಸಾ ನೀ ದ ಪ ಮ ಪ ಗ ಮ ಪ सा नी द प म ग म प द नि सा नी द प म प ग म प सा नी द प ತಕ್ಕ ದಿಗ್ಗು ತಕ್ಕ ತದಿಗಿಣ ತೋಂ ತಾ ತೈ ತಾಂ ತೈ ತಕ್ಕ ದಿತ್ತೈ 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 ತೈಯಾ ತೈ ಹಿ ದಿತ್ತೈ ತಾಂ ತೈ ತಕ್ಕ ದಿತ್ತೈ 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 ತೈಯಾ ತೈ ಹಿ ತೈ ಯಂ ತ ತ ದಿತ್ತೈ ದಿತ್ತೈ ತೈ ಯಂ ತ ತ ದಿತ್ತೈ ದಿತ್ತೈ ತೈಯಾ ತೈ ಹಿ ತೈ ದಿತ್ತೈ ತೈಯಾ ತೈ ಹಿ ತೈ ದಿತ್ತೈ ತೈಯಾ ತೈ ಹಿ ತೈ ದಿತ್ತೈ सा नी द प म प ग म प सा नी द प म ग म प द नि सा नी द प म प ग म प सा नी द प म ग म प द नि ತೈ 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 ದಿತ್ತೈ ತೈ ತೈ ದಿತ್ತೈ ತೈ ತೈ ದಿತ್ತೈ ತೈ ತೈ ದಿತ್ತೈ ತಾ ತೈ ತೈ ತಾ ದಿತ್ತೈ ತೈ ತಾ ದಿತ್ತೈ 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 ತಾ ತೈ ತೈ ತಾ ದಿತ್ತೈ ತೈ ದಿತ್ತೈ 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 ತೈ ದಿತ್ತೈ ದಿತ್ತೈ ತೈ ದಿತ್ತೈ ದಿತ್ತೈ ತೈ ದಿತ್ತೈ सा नी द
ni da pa da ni sa re ga re re sa ga re pa ma da pa ma ga ma pa da ni sa re ga ni sa re da ni sa pa da ni ma pa da ni re sa sa ni da da pa pa ma ga ma pa da ni sa sa pa pa sa ni da pa ma ga ma pa da ni sa sa pa pa sa ni da pa ma ga ma pa da ni sa 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 pa 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 sa ni da pa ma ga ma pa da ni sa ni da pa ma pa ga ma pa sa ni da pa ma ga ma pa da ni sa ni da pa ma pa ga ma pa sa ni da pa ma ga ma pa da ni sa ni da pa ma pa ga ma pa sa ni da pa ma ga ma pa da ni sa ni da pa ma pa ga ma pa sa ni da pa ma ga ma pa da ni sa. ಬಹಳ ಸೊಗಸಾಗಿರ್ತಕ್ಕಂತಹ ಒಂದು ಚತಿಸ್ವರದ ನೃತ್ಯ ಪ್ರಕಾರವನ್ನು ನಾವೀಗ ಗಮನಿಸಿದ್ದೇವೆ. ಮುಂದೆ ಹಿಮಗಿರಿ ತನಯೆ ಕೃತಿಗೆ ಒಂದು ಸುಂದರವಾಗಿರ್ತಕ್ಕಂತಹ ಪ್ರಸ್ತುತಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಬರ್ತಾ ಇದ್ದಾರೆ. ಭರತನಾಟ್ಯದ ಮಾರ್ಗಂ ಒಂದು ಸುಂದರವಾದಂತಹ ಸ್ತುತಿ. ಇದು ಪಾರ್ವತಿ ದೇವಿಯ ಸೌಂದರ್ಯ ಮತ್ತು ಶಕ್ತಿಯನ್ನು ವರ್ಣಿಸುವಂತಹ ಅದ್ಭುತ ಕೃತಿ ಹಿಮಗಿರಿ ತನಯೆ ಹೇಮಲತೆ. ಈ ಒಂದು ಕೃತಿಯನ್ನು ಪ್ರಸಿದ್ಧ ವಾಗ್ಗೇಯಕಾರರಾಗಿರ್ತಕ್ಕಂತಹ ಹರಿಕೇಸನಲ್ಲೂರು ಮುತ್ತಯ್ಯ ಭಾಗವತರು ರಚಿಸಿರುವಂಥದ್ದು. ಇದೀಗ ತಮ್ಮ ಮುಂದೆ ಕಟೀಲು ಪ್ರತಿಷ್ಠಾನದ ವಿದ್ಯಾರ್ಥಿನಿಯರಿಂದ ಹಿಮಗಿರಿ ತನಯೆ ಹೇಮಲತೆ ಹಿಮಗಿರಿ ತನಯೆ ಹೇಮಲತೆ ಹಿಮಗಿರಿ ತನಯೆ ಹೇಮಲತೆ ಹಿಮಗಿರಿ ತನಯೆ ಹೇಮಲತೆ ಅಂಬ ಈಶ್ವರಿ ಶ್ರೀಲಲಿತೆ ಮಾಮವ ಹಿಮಗಿರಿ ತನಯೆ ಹೇಮಲತೆ ಅಂಬ ಈಶ್ವರಿ ಶ್ರೀಲಲಿತೆ ಮಾಮವ ಹಿಮಗಿರಿ ತನಯೆ ಹೇಮಲತೆ ಅಂಬ ಹಿಮಗಿರಿ ತನಯೆ ಹೇಮಲತೆ ಅಂಬ ಹಿಮಗಿರಿ ತನಯೆ ಹೇಮಲತೆ ಅಂಬ ಈಶ್ವರಿ ಶ್ರೀಲಲಿತೆ ಮಾಮವ ಹಿಮಗಿರಿ ತನಯೆ ಹೇಮಲತೆ ಅಂಬ ಈಶ್ವರಿ ಶ್ರೀಲಲಿತೆ ಮಾಮವ ಹಿಮಗಿರಿ ತನಯೆ ಹೇಮಲತೆ ರಮವಾಣಿ ಸಂಸೇವಿತ ಸಕಲೆ ರಮವಾಣಿ ಸಂಸೇವಿತ ಸಕಲೆ ರಾಜರಾಜೇಶ್ವರಿ ರಾಮ ಸಹೋದರಿ ರಾಜರಾಜೇಶ್ವರಿ ರಾಮ ಸಹೋದರಿ ರಮವಾಣಿ ಸಂಸೇವಿತ ಸಕಲೆ ರಾಜರಾಜೇಶ್ವರಿ ರಾಮ ಸಹೋದರಿ ಹಿಮಗಿರಿ ತನಯೆ ಹೇಮಲತೆ
करे अम्ब परात् परे निज भक्त परे पाशाकुचेक्षुदण्ड करे अम्ब परात् परे निज भक्त परे आशाम्बरे हरिकेश विलासे आशाम्बरे हरिकेश विलासे आनन्दमूर्ते अमित प्रतापे आनन्दमूर्ते अमित प्रतापे हिमगिरितनये मलते अम्बईश्वरि श्रीललिते मामव हिमगिरितनये मलते अम्बईश्वरि श्रीललिते मामव हिमगिरितनये हे मलते हिमगिरितनये हे मलते हे मलते हे मलते ವಂದನೆಗಳು. ಮುಂದೆ ಸಂಗೀತ ಮತ್ತು ಸಾಹಿತ್ಯದ ಸುಸಂಗಮವೇ ನೃತ್ಯ. ಈಗ ನಮ್ಮ ಕಲಾವಿದರು ಭಕ್ತಿ ಪರಾಕಾಷ್ಠೆಯ ಒಂದು ಸುಂದರ ನೃತ್ಯವನ್ನು ಪ್ರಸ್ತುತಪಡಿಸಲು ಸಜ್ಜಾಗಿದ್ದಾರೆ. ಅದುವೇ ಕರ್ನಾಟಕ ಸಂಗೀತ ಪಿತಾಮಹ ಶ್ರೀ ಪುರಂದರದಾಸರ ವಿರಚಿತ ಕೃತಿ ವೆಂಕಟಾಚಲ ನಿಲಯಂ. ಈ ಕೃತಿಯು ಸಿಂಧು ಭೈರವಿರಾಗ ಹಾಗೂ ಆದಿತಾಳದಲ್ಲಿದೆ. ಕಲಿಯುಗದ ಪ್ರತ್ಯಕ್ಷ ದೈವವೆದ್ದೇ ನಂಬಲಾದ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ರೂಪ ಮತ್ತು ಮಹಿಮೆಯನ್ನು ದಾಸರು ಈ ಕೃತಿಯಲ್ಲಿ ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಈ ನೃತ್ಯದಲ್ಲಿ ಕಲಾವಿದರು ವೆಂಕಟಾಚಲದ ನಿವಾಸಿಯಾದ ಶ್ರೀನಿವಾಸನ ರೂಪವನ್ನು ಕಣ್ಮುಂದೆ ತರಳಿದ್ದಾರೆ. ಶಂಖ ಚಕ್ರ ಗದೆಗಳನ್ನು ಧರಿಸಿದವನು ಹಾಗೂ ಭಕ್ತರ ಸಂಕಷ್ಟಗಳನ್ನು ತೀರಿಸುವ ಕರುಣಾಮಯಿ ಪರಮಾತ್ಮನ ಲೀಲೆಗಳನ್ನು ನರ್ತಕಿಯು ತನ್ನ ನಯನ ಮನೋಹರವಾದ ಅಭಿನಯ ಮತ್ತು ಹಸ್ತ ಮುದ್ರೆಗಳ ಮೂಲಕ ಸಾಕಾರಗೊಳ್ಳಲಿದ್ದಾರೆ. ಬನ್ನಿ, ಸಿಂಧು ಭೈರವಿಯ ಮಧುರ ಸ್ವರಗಳಿಗೆ ಮೇಳೈಸಿರುವ ಈ ಭಕ್ತಿ ನೃತ್ಯವನ್ನು ನಾವೆಲ್ಲರೂ ಸವಿಯೋಣ. वेङ्कटाचलनिलयं वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं पङ्कजनेत्रं पङ्कजनेत्रं परमपवित्रं पङ्कजनेत्रं परमपवित्रं शङ्खचक्रधर चिन्मयरूपं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं शङ्खचक्रधर चिन्मयरूपं वेङ्कटाचलनिलयं वैकुण्ठपुरवासम् अम्बुजोद्भव विनूता
निलयं वैकुण्ठपुरवासं पङ्कजनेत्रम् पाहि पाण्डवपक्षं कौरवमदहरणं बाहुपराक्रमपूर्णो पाहि पाण्डवपक्षं कौरवमदहरणं बाहुपराक्रमपूर्णम् अहल्याशाप भयनिवारणौ निलयं वैकुण्ठपुरवासो सकल सकल वेद विचारं सर्वजीवनिखरो सकल वेद विचारं सर्वजीवनिखरं मकरकुण्डलधर मदन गोपालं भक्तपोषक श्री पुरन्दर विठलं भक्तपोषक श्री पुरन्दर विठलं वैकुण्ठपुरवासं पङ्कजनेत्रं परमपवित्रं शङ्खचक्रधर चिन्मयरूपं वेङ्कटाचलनिलयं वैकुण्ठपुरवासो 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 हरे ಧನ್ಯವಾದಗಳು. ಭರತನಾಟ್ಯದ ಈ ಹಂತದಲ್ಲಿ ನಾವು ಮಲೆನಾಡಿನ ಸೊಬಗಿನಂತೆ ಮಧುರವಾದ ಮತ್ತು ಶಕ್ತಿಯುತವಾದ ಒಂದು ದೇವಿ ಸ್ತುತಿಯನ್ನು ಆಸ್ವಾದಿಸಲಿದ್ದೇವೆ. ಅದುವೇ ಕೇರಳದ ರಾಜಶ್ರೀ ವಾಗ್ಗೇಯಕಾರ ಸ್ವಾತಿ ತಿರುನಾಳ್ ಮಹಾರಾಜರು ರಚಿಸಿದ ಅಮರ ಕೃತಿ ಪಾಹಿ ಪರ್ವತ ನಂದಿನಿ. ಪರ್ವತ ರಾಜನ ಪುತ್ರಿಯೇ ನನ್ನನ್ನು ರಕ್ಷಿಸು ಎಂಬ ಆರ್ತಭಾವ ಈ ನೃತ್ಯದ ಜೀವಾಳ. ನರ್ತಕಿಯು ಇಲ್ಲಿ ದೇವಿಯ ಕಮನೀಯ ರೂಪವನ್ನಷ್ಟೇ ಅಲ್ಲದೆ ಮಹಿಷಾಸುರನಂತಹ ದುಷ್ಟರನ್ನು ಸಂಹರಿಸಿದ ಆಕೆಯ ರೌದ್ರ ರೂಪವನ್ನು ಸಹ ಅಭಿನಯದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ. ಆರಭಿ ರಾಗದ ಗಾಂಭೀರ್ಯಕ್ಕೆ ತಕ್ಕಂತೆ ಇಲ್ಲಿನ ಪಾದರಸ ಮತ್ತು ಮುದ್ರೆಗಳು ದೇವಿಯ ದಿವ್ಯ ಪ್ರಭೆಯನ್ನು ವೇದಿಕೆಯ ಮೇಲೆ ಪ್ರತಿಬಿಂಬಿಸಲಿವೆ. ಲಯಬದ್ಧ ಹೆಜ್ಜೆಗಳು ಮತ್ತು ಭಾವಪೂರ್ಣ ಅಭಿನಯದ ಮೂಲಕ ಜಗನ್ಮಾತೆಯ ದರ್ಶನ ಮಾಡಿಸಲು ಬರುತ್ತಿದ್ದಾರೆ ನಮ್ಮ ಪ್ರತಿಷ್ಠಾನದ ಕಲಾವಿದರು. ಬನ್ನಿ ಈ ಕಲಾ ಸೌಧವನ್ನು ಕಣ್ತುಂಬಿಕೊಳ್ಳೋಣ. पाहि पर्वणेन्दु समवदने अम्ब पाहि पर्वतनन्दिनि मामये पर्वणेन्दु समवदने अम्ब पाहि पर्वतनन्दिनि मामये पर्वणेन्दु समवदने अम्ब
पर्वत नन्दिनी वाहिनी तटनिवासिनी केसरी वाहने दिति जाली वितारणे वाहिनी तटनिवासिनी केसरी वाहने दिति जाली वितारणे पाहि पर्वत नन्दिनी मामयी चञ्चदळि ललिता अळके तिलकाञ्चित शशधर ललाटिके चञ्चदळि ललिता अळके तिलकाञ्चित शशिधर ललाटिके तत वंजी नृपालक वंश शुभोदय वंजी नृपालक वंश शुभोदय संचयेकाकृति सतत गुणनिधे संचयेकाकृति सतत गुणनिधे पाहि पर्वत नन्दिनी मामयी पार्वणेन्दु समवदने अम्ब पाहि पर्वत नन्दिनी मामयी पार्वणेन्दु समवदने अम्ब पाहि पर्वत नन्दिनी मामयी पार्वणेन्दु समवदने अम्ब पाहि पर्वत नन्दिनी मामयी मामयी ಬಹಳ ಸುಂದರವಾಗಿ ನೃತ್ಯವನ್ನು ಮಾಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದೆ ನಮ್ಮ ಕಲಾವಿದರು ಪ್ರಸ್ತುತಪಡಿಸುವಂತಹ ನೃತ್ಯ ರೂಪಕವು ಕೇವಲ ಒಂದು ಕೃತಿಯಲ್ಲ, ಅದು ಪ್ರತಿಯೊಂದು ಮಂಗಲ ಕಾರ್ಯದ ಆಶೀರ್ವಾದದ ಸಂಕೇತ. ಕರ್ನಾಟಕ ಸಂಗೀತ ಪಿತಾಮಹ ಶ್ರೀ ಪುರಂದರದಾಸರ ದಿವ್ಯ ರಚನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೌಭಾಗ್ಯದ ದೇವತೆಯಾದ ಲಕ್ಷ್ಮಿಯು ಗೆಜ್ಜೆಗಳ ನಾದದೊಂದಿಗೆ ಹೆಜ್ಜೆಗಳನ್ನು ಹಾಕುತ್ತಾ ಮನೆಗೆ ಬರುವ ದೃಶ್ಯವನ್ನು ಕಲಾವಿದರು ಇಲ್ಲಿ ಮನೋಜ್ಞವಾಗಿ ಚಿತ್ರಿಸಲಿದ್ದಾರೆ. ಕನಕವೃಷ್ಟಿಯ ಕರೆದು ಬಾರಮ್ಮ ಎನ್ನುತ್ತಾ ಜಗನ್ಮಾತೆಯು ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿ ಸುಖ ಸಮೃದ್ಧಿಯನ್ನು ಕರುಣಿಸುವ ಭಾವವನ್ನು ನಾವಿಲ್ಲಿ ಕಾಣಬಹುದು. ಕುಂಕುಮ ಲೇಪಿತ ಪಾದಗಳಿಂದ ದೇವಿಯು ನಡೆದು ಬರುವ ವೈಭವ, ಆಕೆಯ ಕರುಣಾಮಯಿ ದೃಷ್ಟಿ ಮತ್ತು ಆಭರಣಗಳ ಹೊಳಪನ್ನು ಕಲಾವಿದರು ತಮ್ಮ ನೃತ್ಯದ ಮೂಲಕ ಕಣ್ಮುಂದೆ ತರಲಿದ್ದಾರೆ. ಲಯಬದ್ಧ ಹೆಜ್ಜೆಗಳೊಂದಿಗೆ ಮಂಗಲಮಯ ವಾತಾವರಣವನ್ನು ಸೃಷ್ಟಿಸಲು ಬರುತ್ತಿರುವ ಈ ನಮ್ಮ ಕಲಾವಿದರ ವೈಭವವನ್ನು ನಾವೆಲ್ಲರೂ ಆಸ್ವಾದಿಸೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆ
ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯೊಳ್ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿತ್ತಗಲದೆ ಭಕ್ತರ ಮನೆಯೊಳ್ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯಕ್ಕೆ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಸತ್ಯಕ್ಕೆ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಕಿತೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಕುಂಕುಮಾಂಕಿತೆ ಪಂಕಜ ಲೋಚನೆ ವೆಂಕಟರಮಣ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪ ಕಾಲು ಬೆಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲು ಬೆಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ವಂದನೆಗಳು. ಕೇವಲ ಒಬ್ಬ ದೇವನಾಗಿ ಅಲ್ಲದೆ ಮನೆಯ ಮಗನಾಗಿ ತುಂಟ ಬಾಲಕನಾಗಿ ಭಕ್ತರ ಮನ ಗೆದ್ದವನು ಶ್ರೀಕೃಷ್ಣ. ಅಂತಹ ನಂದಗೋಪಾಲನ ಲೀಲೆಗಳನ್ನು ಸಾರುವ ಕರ್ನಾಟಕ ಸಂಗೀತ ಪಿತಾಮಹ ಶ್ರೀ ಪುರಂದರದಾಸರ ಮಧುರ ರಚನೆ ಯಾರೇ ರಂಗನ ಯಾರೇ ಕೃಷ್ಣನ. ಬಾಲಕೃಷ್ಣನು ಕೈಯಲ್ಲಿ ಬೆಣ್ಣೆಯನ್ನು ಹಿಡಿದು ಕಾಲಿಗೆ ಕಟ್ಟಿದ ಗೆಜ್ಜೆಗಳು ಘಲ್ಲೆಂದು ಸದ್ದನ್ನು ಮಾಡುತ್ತಾ ನಡೆದು ಬರುವ ದೃಶ್ಯವನ್ನು ನರ್ತಕರು ಇಲ್ಲಿ ಮನೋಜ್ಞವಾಗಿ ಚಿತ್ರಿಸಲಿದ್ದಾರೆ. ಆತನ ನೀಲಮೇಘ ಶ್ಯಾಮಲ ವರ್ಣ, ತಲೆಯ ಮೇಲಿನ ನವಿಲುಗರಿ ಮತ್ತು ಆ ಮಂದಹಾಸವನ್ನು ಅಭಿನಯದ ಮೂಲಕ ಕಣ್ಮುಂದೆ ತರಲಾಗುತ್ತದೆ. ಕೃಷ್ಣನೆಂಬವನು ಯಾರು ಎಂದು ಆಶ್ಚರ್ಯಪಡುತ್ತಲೇ ಆತನೇ ಸಕಲ ಜಗತ್ತಿನ ಒಡೆಯ ಎಂಬುದನ್ನು ಕಲಾವಿದರು ತಮ್ಮ ನೃತ್ಯದ ಮೂಲಕ ಸಾಕಾರಗೊಳಿಸಲಿದ್ದಾರೆ. ಕೃಷ್ಣನ ಲೀಲೆಗಳಲ್ಲಿ ಮಿಂದೇಳಲು ನಾವೆಲ್ಲರೂ ಸಿದ್ಧರಾಗೋಣ. ಪ್ರಸ್ತುತ ಪಡಿಸುತ್ತಿದ್ದಾರೆ ನಮ್ಮ ಪ್ರತಿಷ್ಠಾನದ ವಿದ್ಯಾರ್ಥಿನಿಯರು. ಇದೀಗ ತಮ್ಮ ಮುಂದೆ जय कृष्ण 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 जय कृष्ण
ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ಮುಕುಂದನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ಮುಕುಂದನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ಮುಕುಂದನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ಈ ಪರಿಯಿಂದಲೇ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ಮುಕುಂದನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ವೇಣು ವಿನೋದನ ಗಾನ ಪ್ರಿಯನ ಜಾಣಯ ರಸನ ಕರೆಯ ಬಂದವರು ವೇಣು ವಿನೋದನ ಗಾನ ಪ್ರಿಯನ ಜಾಣಯ ರಸನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ಮುಕುಂದನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಕರಿರಾಜವರದನ ಪರಮ ಪುರುಷನ ಕರಿರಾಜವರದನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು ಪುರಂದರ ವಿಠಲನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ಮುಕುಂದನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಕೃಷ್ಣನ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಒಂದು ನಮ್ಮ ಕಲಾ ಉತ್ಸವದ ಸಂದರ್ಭದಲ್ಲಿ ನಡೆದಂತಹ ಭರತನಾಟ್ಯದ ವಿವಿಧ ನಾಟ್ಯ ವೈಭವ ನಮ್ಮ ಈ ಒಂದು ಪ್ರತಿಷ್ಠಾನದ ವಿದ್ಯಾರ್ಥಿನಿಯರಿಂದ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ನಮ್ಮ ಈ ಒಂದು ಭರತನಾಟ್ಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಎಲ್ಲ ವಾದ್ಯವೃಂದದವರಿಗೆ, ಗಾಯಕಿಯರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಂದಿನ ಈ ಒಂದು ಮುಂಜಾನೆಯಿಂದ ಈವರೆಗೆ ನಡೆದಂತಹ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಹನೀಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಎಲ್ಲ ಜನರ ಮನಗಳಲ್ಲಿ ತಲುಪುವಂತೆ ಮಾಡಿದಂತಹ ನಮ್ಮ ಕುಡ್ಲ ವಾಹಿನಿಯವರು, ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಕಟೀಲು ಪ್ರತಿಷ್ಠಾನದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದಂತಹ ಒಂದು ದೀಪಾಲಂಕಾರದ ವ್ಯವಸ್ಥೆಯನ್ನಾಗಿರ್ಬೋದು ಅಥವಾ ಸೌಂಡ್ಸ್ನ ವ್ಯವಸ್ಥೆಯನ್ನು ಮಾಡಿರುವಂತಹ ದೀಪಾ ಸೌಂಡ್ಸ್ ಎಕ್ಕರ್ ಇವರಿಗೂ ಕೂಡ ನಮ್ಮ ಈ ಒಂದು ಪ್ರತಿಷ್ಠಾನದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವು ನಮ್ಮೆಲ್ಲರ ಜೊತೆಯಲ್ಲಿ ನೆನಪಾಗಿ ಉಳಿಯಲು ಸಹಕರಿಸಿದವರು
ಕಟೀಲ್ ಸ್ಟುಡಿಯೋನ ಮಾಲೀಕರಾದಂತಹ ಶ್ರೀಯುತ ನವೀನ್ ರವರು, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಎಲ್ಲ ನಮ್ಮ ಈ ಒಂದು ದೇವಳದ ಆಡಳಿತ ಮಂಡಳಿಯ ಸಮಸ್ತ ಬಾಂಧವರಿಗೂ, ಅದೇ ರೀತಿ ಪ್ರತಿಷ್ಠಾನದ ಸರ್ವ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಸರ್ವರಿಗೂ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ನಾಟ್ಯ ವೈಭವದ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯಲ್ಲಿ ಕಟೀಲು ಪ್ರತಿಷ್ಠಾನದ ಮಹಿಳಾ ಸದಸ್ಯರಿಂದ ಅಗ್ನಿ ಆಹುತಿ ಎನ್ನುವಂತಹ ಕನ್ನಡ ಪೌರಾಣಿಕ ನಾಟಕ ತಮ್ಮ ಮುಂದೆ ಪ್ರದರ್ಶನಗೊಳ್ಳಲಿದೆ. ಆ ಒಂದು ನಾಟಕದ ಮೂಲಕ ಈ ಒಂದು ಸಮಾಜಕ್ಕೆ ಉತ್ತಮವಾದಂತಹ ಒಂದು ಸಂದೇಶವನ್ನು ಸಾರುವ ಪ್ರಯತ್ನದಲ್ಲಿದ್ದಾರೆ ನಮ್ಮ ಕಟೀಲು ಪ್ರತಿಷ್ಠಾನದ ಸದಸ್ಯರು. ಈ ಒಂದು ಸುಂದರವಾದಂತಹ ಕನ್ನಡ ಪೌರಾಣಿಕ ನಾಟಕ ಅಗ್ನಿ ಆಹುತಿ ಈ ಒಂದು ನಾಟಕವನ್ನು ಕೂಡ ತಾವೆಲ್ಲರೂ ವೀಕ್ಷಿಸಿ ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.
ಭಕ್ತರ ಬಾಳಿಗೆ ನೀವೇ ಆಧಾರ, ಮನದ ಬಿರುಕಿಗೆ ಅಮೃತ ಉಪಚಾರ, ಕರ್ಮದ ಉಡುಪನು ನೇಯುವ ನೇಕಾರ, ನಂದನ ವದನ ಮಂಗಳ ಚರಣ ರಸಿ ಬಂದೆವು ದುರಿತ ನಿವಾರಣ. ಹೇ ರಾಯರಿದ್ದಾರೆ ಎಲ್ಲೆಡೆ ರಾಯರಿದ್ದಾರೆ, ರಾಯರಿದ್ದಾರೆ ಎಲ್ಲವ ನೋಡುತ್ತಿದ್ದಾರೆ. ಬಂದೆವು ಗುರುವೇ ಬೃಂದಾವನಕ್ಕೆ, ತನುಮನ ತಂದು ಅರ್ಪಿಸಿದೆವು ನಿಮಗೆ. ಅರಿತು ಅರಿಯದೆ ಮಾಡಿದ ತಪ್ಪುಗಳ ಮನ್ನಿಸಿ ತೋರಿಡಿ ಸನ್ಮಾರ್ಗವ ನಮಗೆ. ಗತಿಸಿದ ಕರ್ಮದ ಕಟ್ಟನು ಬಿಡಿಸೋ, ಬರುವ ಭವದ ಭೀತಿಯ ಅಳಿಸೋ, ಭಕ್ತರ ಭಾಗ್ಯದ ಕಲ್ಪವೃಕ್ಷ ನೀವೇ. ರಾಯರಿದ್ದಾರೆ ಶ್ರೀ ಗುರು ರಾಯರಿದ್ದಾರೆ, ರಾಯರಿದ್ದಾರೆ ಸಕಲವ ಸಲಹುತ್ತಿದ್ದಾರೆ. ತುಂಗಾ ತೀರದ ಪುಣ್ಯದ ಸೆಲೆಯು, ಪರಮ ಪಾವನ ಗುರುಗಳ ನಿಲಯವು. ಹೊಸ ಜೀವನಕ್ಕೆ ಇರಲಿ ನಿಮ್ಮ ದಯೆಯು, ಮುಂದಿನ ಪಥಕ್ಕೆ ನೀವೇ ಸ್ಥಿರ ಭಯವು. ಮನದ ಮೋಹದ ಮೈಲಿಗೆ ವರೆಸೋ, ನಿತ್ಯ ಸತ್ಯದ ದಿಕ್ಕನ್ನು ತೋರಿಸೋ, ಕಣ್ಣಿಗೆ ಕಂಡ ದೇವರೇ ನೀವೇ. ರಾಯರಿದ್ದಾರೆ ಚಿನ್ಮಯ ರಾಯರಿದ್ದಾರೆ, ರಾಯರಿದ್ದಾರೆ ಲೋಕವ ಬೆಳಗುತ್ತಿದ್ದಾರೆ.
ಭಕ್ತಿದಾರಿಕೆದ ಅದೆಟ್ಟು ಅಕ್ಕುವೆ ಅಜ್ಜಾನಿನನು ದಿನನಿತ್ಯೋ ಆ ಭಕ್ತಿದಾರಿಕೆದ ಅದೆಟ್ಟು ಅಕ್ಕುವೆ ಅಜ್ಜಾನಿನನು ದಿನನಿತ್ಯ ಹೊರಟು ಕಾಣಿಕ ಮೇರೆ ಪಿನಯನ ಸತ್ಯೋ ಮೇರೆ ಪಿನಯ ಭಕ್ತಿದಾರಿಕೆದ ಅದಿಟ್ಟು ಅಕ್ಕುವೆ ಅಜ್ಜಾನಿನನು ದಿನನಿ ಶುದ್ಧಾಯನ ಕಾಯೋ ನಾನೈ ಕೊಡಿತು ಅಜ್ಜ ಬಣ್ಣಗ ಉಂಟಿಯ ಬೆರಿಸಾಯೋ ನಂಬಿನ ಜೀವ ಹಲೋ ಹಲೋ ಸರ್ ನನಗೆ ಆಫ್ ಮಾಡ್ಕೊಚ್ಚವೆ ಅವನೇ ಪಡ್ ಹಲೋ ಕೆರಿಯೋ ಬಗೆದಗೆ ನೀ ಕೆರಿ ಯಾರು ಆ ಕಡೆಯಿಂದ ಬರುವವರು ಹಲೋ ಹಲೋ ಆದರಣೀಯ ಕಲಾಭಿಮಾನಿಗಳೇ, ವಿಘ್ನ ವಿನಾಶಕ ಗಣಪತಿಗೆ ವಂದಿಸುತ್ತಾ ಕಲಾಮಾತೆ ಶಾರದೆಯ ಪಾದ ತಲಕ್ಕೆ ಅಡ್ಡ ಬೀಳುತ್ತಾ ಭ್ರಮರಾಂಬೆ ಕಟಿಲಮ್ಮನಿಗೆ ಅಡ್ಡ ಬೀಳುತ್ತಾ ಪರಮ ಪೂಜ್ಯರಾದ ಶ್ರೀ 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 ಅನಂತ ಪದ್ಮನಾಭ ಅಸುರಣ್ಣ ಇವರ ಕೃಪಾಶೀರ್ವಾದವನ್ನು ಬೇಡುತ್ತಾ ಶ್ರೀ ಕಟೀಲು ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಟೀಲು ಇದರ ಪರವಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಶ್ರೀ ಕಟೀಲು ಕಲಾ ಉತ್ಸವದ ಈ ವೇದಿಕೆಯಲ್ಲಿ
ನಿಮ್ಮೆದುರು ಪ್ರದರ್ಶನಗೊಳ್ಳಲು ಸಜ್ಜಾಗಿರುವ ನಾಟಕ ಅಗ್ನಿ ಆಹುತಿ. ಈ ನಾಟಕವನ್ನು ಪ್ರಾರಂಭಿಸುವರೆ ಸೇರಿರುವ ಸರ್ವ ಕಲಾಭಿಮಾನಿಗಳಲ್ಲಿ ಹಾಗೂ ಸಂಘಟಕ ಮಿತ್ರರಲ್ಲಿ ಪ್ರೇಕ್ಷಕರ ಜೋರಾದ ಚಪ್ಪಳೆಯ ಮೂಲಕ ಅಪ್ಪಣೆಯನ್ನು ಕೋರುತ್ತೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಪದ್ಮಾಸನಸ್ಥಿತೆ ದೇವಿ परब्रह्मस्वरूपिणी परमेश्वरी जगन्माते महालक्ष्मी नमोस्तुते महालक्ष्मी नमोस्तुते. ಬಂಧುಗಳೇ, ಪ್ರೀತಿ ಅಪರಾಧವಾದಾಗ ಸಮಾಜವೇ ಯಜ್ಞಕುಂಡವಾಗುತ್ತದೆ. ಅಂತಹ ಒಂದು ಪೌರಾಣಿಕ ಆಧುನಿಕ ಸಂಘರ್ಷದ ಕಥೆಯನ್ನು ನಿಮ್ಮ ಮುಂದೆ ತರುತ್ತಿದ್ದಾರೆ ಶ್ರೀ ಕಟೀಲು ಪ್ರತಿಷ್ಠಾನದ ಕಲಾವಿದೆಯರು. ಪೌರಾಣಿಕ ಕಥೆಯನ್ನು ವಿಭಿನ್ನ ಸಾಮಾಜಿಕ ದೃಷ್ಟಿಕೋನದಿಂದ ನೋಡುವ ಈ ನಾಟಕದಲ್ಲಿ ಮೂಡಿಬರುವ ಒಟ್ಟು 13 ಹಾಡುಗಳನ್ನು ಬರೆದು ರಾಗ ಸಂಯೋಜನೆ ಮಾಡಿರುವವರು ಎಲ್ಲೂರು ಆನಂದ ಕುಂದರ್. ಆದರೆ ನಾಟಕದುದ್ದಕ್ಕೂ ನಿಮ್ಮನ್ನು ರಂಜಿಸುತ್ತಾ ಈ ಹಾಡುಗಳನ್ನು ಹಾಡುವವರು ಯಾರೂ ಮನುಷ್ಯರಲ್ಲ, ಬದಲಾಗಿ ಮನುಷ್ಯ ಸೃಷ್ಟಿಸಿರುವ ಈ ಅತ್ಯಾಧುನಿಕ ತಂತ್ರಜ್ಞಾನದ ಎಐಗಳು. ಹಾಡುಗಳನ್ನು ಸರಿಯಾಗಿ ಕೇಳಿ, ನಿಜವಾಗಿಯೂ ಇವರು ಮನುಷ್ಯರೇ ಅಥವಾ ಎಐಗಳೇ ಅನ್ನೋ ಪ್ರಶ್ನೆ ನಿಮ್ಮನ್ನು ಖಂಡಿತ ಕಾಡುತ್ತದೆ. ಮುಂದಿನ ದಿನಗಳಲ್ಲಿ ಈ ಎಐಗಳು ನಮ್ಮನ್ನು ಯಾವ ರೀತಿಯಲ್ಲಿ ಆಳಬಹುದು ಎನ್ನುವುದರ ಮುನ್ನೋಟವೂ ನಿಮಗೆ ಸಿಕ್ಕ ಹಾಗಾಗುತ್ತದೆ. ನೋಡಿ, ಇದೀಗ ನಿಮ್ಮ ಮುಂದೆ ಪ್ರತಿಷ್ಠಾನದ ಕಲಾವಿದೆಯರು ಅಭಿನಯಿಸುವ ಕನ್ನಡ ಪೌರಾಣಿಕ ನಾಟಕ ಅಗ್ನಿ ಆಹುತಿ. ಅಗ್ನಿ ಆಹುತಿ. ಸ್ವರ್ಧದೇಶದ ಜಗದೊಳಗೆ ಮುಖವಾಡ ಮುಖದಲ್ಲಿ ಕೃತಕನಗೆ ಬಗೆ ಬಗೆ ಮೊದಲು ಬೆಂಕಿ ಹಚ್ಚಬೇಕು. ಅದು ಮೊದಲು ನನ್ನನ್ನು ನನಗೆ ತೋರಿಸಿತು, ನಂತರ ನನ್ನನ್ನು ನಿಮಗೆ, ನಿಮ್ಮನ್ನು ನನಗೆ ತೋರಿಸಿತು. ಅಂದರೆ ಈ ದೀಪ ನಮ್ಮನ್ನು ಹತ್ತಿರವಾಗಿಸಿತು.
ದೊಡ್ಡ ಜ್ವಾಲೆಯಾದರೆ ಆ ಊರಿಗೆ ಹೆದರಿ ನೀವು ಅತ್ತ ಕಡೆ ನಾನು ಇತ್ತ ಕಡೆ ಅಂದರೆ ದೂರ ಓಡುತ್ತೇವೆ. ಹಾ, ನಮ್ಮನ್ನು ಈ ಕ್ಷಣದಲ್ಲಿ ಹತ್ತಿರ ಮಾಡಿದ್ದು ಈ ಬೆಂಕಿಯೇ. ಹೊತ್ತಿ ಉರಿದರೆ ಅರೆ ಕ್ಷಣದಲ್ಲಿ ದೂರ ಮಾಡುವುದು ಈ ಬೆಂಕಿಯೇ. ಎಂತಹ ವಿಪರ್ಯಾಸವಲ್ಲವೇ? ಆದರೆ ನಮ್ಮ ನಡುವೆ ಇರುವ ಈ ದೀಪದಲ್ಲಿರುವುದು ಮಾತ್ರ ಬೆಂಕಿ ಅಲ್ಲ. ನಮ್ಮಲ್ಲಿರುವ ಅಹಂಕಾರವೂ ಬೆಂಕಿಯೇ, ಸ್ವಾರ್ಥವೂ ಬೆಂಕಿಯೇ, ದ್ವೇಷವೂ ಬೆಂಕಿಯೇ. ಅದು ಮೊದಲು ಪ್ರೀತಿಯನ್ನು ಸುಡುತ್ತದೆ, ನಂತರ ಮಾನವೀಯತೆಯನ್ನು. ಅಂದರೆ ನಮ್ಮೊಳಗಿನ ಪ್ರೀತಿ, ಮಮತೆ, ಬಾಂಧವ್ಯವನ್ನು ಕೊಂದು ಸಂಬಂಧವನ್ನು ಹರಿದು ತಿಂದು ನಮ್ಮೊಳಗಿನ ಆ ಬೆಂಕಿ ನಮ್ಮನ್ನೇ ಸುಡುತ್ತದೆ. ಸ್ವಾರ್ಥ, ದ್ವೇಷ, ಅಸೂಯೆಯ ಕಿಚ್ಚು ಮೊದಲು ನಮ್ಮನ್ನು ಸುಟ್ಟು ನಮ್ಮ ಮನೆಯನ್ನು ಭಸ್ಮ ಮಾಡಿ ಊರಿಡೀ ವ್ಯಾಪಿಸಿದಾಗ ಊರೊಳಗಿನ ನರಿನಾಯಿಗಳು ಒಬ್ಬೆ ಹೊಡೆಯಲು ಆರಂಭಿಸುತ್ತದೆ. ಆಗ ನಮ್ಮೊಳಗಿನ ಆ ಬೆಂಕಿ ಜ್ವಾಲೆಯಾಗಿ ಮೇಲೇಳುತ್ತದೆ. ಅಯ್ಯೋ, ಅವರ ಮಗಳು ಕಾಲೇಜಲ್ಲಿ ಯಾರ ಜೊತೆಯೋ ತಿರುಗ್ತಾಳಂತೆ. ಅಯ್ಯೋ, ಇವತ್ತಿನ ಮಕ್ಕಳು ಹೀಗೆ ಬಿಡಿ. ಪ್ರೀತಿ ಅಂದ್ರೆ ಈಗ ಫ್ಯಾಷನ್ ಆಗಿ ಬಿಟ್ಟಿದೆ. ಅಪ್ಪ ಅಮ್ಮನ ಮಾತು ಯಾರು ಕೇಳ್ತಾರೆ? ಅವರದೇ ಪ್ರಪಂಚ. ಹೇಳೋರಿಲ್ಲ, ಕೇಳೋರಿಲ್ಲ. ಯಾಕೆ ಯಾರೂ ಇಲ್ಲ? ನಾನಿದ್ದೇನಲ್ಲ, ನಾನು ಕೇಳ್ತೇನೆ. ಆದರೆ ನನ್ನ ಮಾತನ್ನು ಕೇಳೋರು ಇಲ್ಲೂ ಯಾರೂ ಇಲ್ಲ. ನನ್ನ ಮಾತನ್ನು ಸ್ವಲ್ಪ ಕೇಳ್ತೀಯಾ? ನನ್ನ ಮನೆಯ ಹೆಸರು ಹಳ್ಳಿ ಹಳ್ಳಿಗೆ ಹರಡಬಾರ್ದು. ನಿಮಗೆ ನಿಮ್ಮ ಹೆಸರು ದೊಡ್ಡದ ಅಥವಾ ಮಗಳ ಬದುಕು ದೊಡ್ಡದ? ಸಮಾಜ ನೋಡ್ತಾ ಇದೆ. ಸಮಾಜ ಅಂದ್ರೆ ಯಾರು? ತಮ್ಮ ಮಕ್ಕಳ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳದವರು, ಆದರೆ ಬೇರೆಯವರ ಮಕ್ಕಳ ಬಗ್ಗೆ ಕತೆ ಕಟ್ಟುವವರು. ನಾನು ತಪ್ಪು ಮಾಡಿಲ್ಲ ಅಪ್ಪ, ಪ್ರೀತಿ ಮಾತ್ರ ಮಾಡಿದ್ದೇನೆ. ನನ್ನ ಅನುಮತಿ ಇಲ್ಲದೆ ಆಗಿದ್ರೆ ಅದು ಪ್ರೀತಿಯಲ್ಲ. ಪ್ರೀತಿ ಅಂದ್ರೆ ಅದು ಅನುಮತಿ ಪತ್ರ ಅಲ್ಲ, ಅದು ಮನಸ್ಸಿನ ಸತ್ಯ. ಅಯ್ಯೋ, ಅವನಿಗೇನಾಯ್ತು? ಇವತ್ತು ಪ್ರೀತಿ ಅಂತೆ, ನಾಳೆ ವಿಚ್ಛೇದನ ಅಷ್ಟೇ. ಜಾತಿ, ಹಣ, ಸ್ಥಾನಮಾನ ಯಾವುದು ನೋಡದೆ ಮದುವೆ. ಅಪ್ಪ ಅಮ್ಮನಿಗೆ ತಲೆನೋವು ಕೊಡು ಇಂಥ ಮಕ್ಕಳು ಬೇಕಾ? ಸಮಾಜಕ್ಕೆ ಪ್ರೀತಿ 3 ರೂಪಗಳಲ್ಲಿ ಕಾಣಿಸುತ್ತದೆ: ಅನುಮಾನ, ಭಯ, ನಿಯಂತ್ರಣ. ಗೊತ್ತಾಗುವ ಮುನ್ನ ಅನುಮಾನ, ಗೊತ್ತಾದ್ರೆ ಏನಾಗುತ್ತೋ ಎನ್ನುವ ಭಯ, ಗೊತ್ತಾದ್ಮೇಲೆ ನಿಯಂತ್ರಣ. ಆದರೆ ಪ್ರೀತಿಯ ಒಳಗಿನ ಶುದ್ಧ ಭಾವ ಈ ಸಮಾಜಕ್ಕೆ ಕಾಣುವುದೇ ಇಲ್ಲ.
ಆದರೆ ನಿಮ್ಮ ಮಗಳನ್ನು ದೇವತೆಯಂತೆ ನೋಡಿಕೊಳ್ಳುತ್ತೇನೆ. ಹಾಗೆ ನೋಡಿದ್ರೆ ಸಾಕಾಗಲ್ಲ, ಸಮಾಜ ಒಪ್ಪಬೇಕು. ಅಪ್ಪ, ಸಮಾಜ ಅಂದ್ರೆ ಅವರೇ ಅಲ್ವೇ? ನಮ್ಮ ಮಕ್ಕಳ ಬಗ್ಗೆ ಕಾಳಜಿಲ್ಲದವರು, ಆದರೆ ಬೇರೆ ಮಕ್ಕಳ ಮೇಲೆ ತೀರ್ಪು ಕೊಡುವವರು. ಸಮಾಜ ಒಪ್ಪದಿದ್ರೆ ಪ್ರೀತಿ ಅಪರಾಧವೇ? ಒಟ್ಟಿನಲ್ಲಿ ನಿಮ್ಮ ಸ್ವಾರ್ಥ ದ್ವೇಷದ ಬೆಂಕಿಗೆ ನಾವು ಬಲಿ. ನನ್ನ ಮನೆಯ ಮಾನ ಮರ್ಯಾದೆಯ ಯಜ್ಞಕ್ಕೆ ಮಗಳ ಪ್ರೀತಿ ಆಹುತಿಯಾಗಬೇಕು. ಅಪ್ಪ, ನೀವು ನನ್ನ ಬದುಕನ್ನು ಕೊಲ್ಲುತ್ತಿಲ್ಲ, ನೀವು ನನ್ನ ಪ್ರೀತಿಯನ್ನು ಸುಡುತ್ತಿರುವಿರಿ. ಈಗಲೇ ಆಗಲೂ ನಡೆದಿತ್ತು. ತಂದೆಯ ಅಹಂಕಾರ, ಮಗಳ ಶುದ್ಧತೆ, ಆ ಕಾಲದಲ್ಲಿ ತಂದೆ ದಕ್ಷ, ಮಗಳು ಸತಿ, ಗಂಡ ಶಿವ. ಅಹಂಕಾರವೇ ಯಜ್ಞ, ಫಲವೇ ವಿನಾಶ. ಕಾಲ ಬದಲಾಗಿದೆ, ಪಾತ್ರಗಳು ಬದಲಾಗಿವೆ, ಆದರೆ ಯಜ್ಞ ಇನ್ನೂ ಮುಗಿದಿಲ್ಲ. ಈಗೀಗ ಆ ಕತೆ ಮತ್ತೆ ಆರಂಭ.
अग्निपरीक्षया नग्नज्वालिते मुक्तर प्रीतो भिगाहुते ಹಲೋ 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 ಬಂಧುಗಳೇ, ಈ ರಾತ್ರಿ ನೀವು ವೀಕ್ಷಿಸಲಿರುವುದು ಕೇವಲ ಪೌರಾಣಿಕ ಕಥೆಯಲ್ಲ, ಬದಲಾಗಿ ಕಾದ ಬದಲಾಗಿದ್ದರೂ ಬದಲಾಗದ ಮನುಷ್ಯನ ಅಹಂಕಾರ, ಮರ್ಯಾದೆ ಮತ್ತು ಸಮಾಜದ ಕ್ರೂರ ಮುಖಗಳ ಪ್ರತಿಬಿಂಬ. ಒಂದು ಕಾಲದಲ್ಲಿ ದಕ್ಷನ ದರ್ಪವು ಸತಿಯ ಪ್ರೀತಿಯನ್ನು ಅಗ್ನಿಗೆ ಆಹುತಿಗೈದಿತ್ತು. ಇಂದು ಅದೇ ದರ್ಪ ಸಂಬಂಧಗಳ ಹೆಸರಿನಲ್ಲಿ ಅನೇಕ ಹೃದಯಗಳನ್ನು ಸುಡುತ್ತಿದೆ. ಅಂತಹ ಒಂದು ಪೌರಾಣಿಕ ಕಥೆಯನ್ನು ವಿಭಿನ್ನ ಸಾಮಾಜಿಕ ದೃಷ್ಟಿಕೋನದಿಂದ ನೋಡುವ ಈ ನಾಟಕದಲ್ಲಿ ಬರುವ ಪಾತ್ರಗಳ ಪರಿಚಯ ಹೀಗಿದೆ. ಈಶ್ವರ ಹಾಗೂ ಕಾರ್ತಿಕ್ ಪಾತ್ರದಲ್ಲಿ ಕುಮಾರಿ ಶ್ರೇಯಾ ಆಚಾರ್ಯ, ಶಕ್ತಿಯಾಗಿ ಕುಮಾರಿ ಸಾನ್ವಿ ಎನ್, ಸತಿ ಹಾಗೂ ನಂದಿನಿಯಾಗಿ ಕುಮಾರಿ ಶ್ರೀರಕ್ಷಾ ಭಟ್, ಭೃಗುವಾಗಿ ಕುಮಾರಿ ಸುದೀಕ್ಷಾ ಕುಲಾಲ್, ನಾರದ ಹಾಗೂ ನಿರೂಪಕನಾಗಿ ತಪಸ್ಯ ಕಟೀಲ್, ದಕ್ಷ ಹಾಗೂ ನಾರಾಯಣನ ಪಾತ್ರದಲ್ಲಿ ಶ್ರೀಮತಿ ಕವಿತಾ ದಿನೇಶ್ ಕಟೀಲ್, ಪ್ರಸ್ತುತಿ ಹಾಗೂ ಸರಸ್ವತಿಯಾಗಿ ಕುಮಾರಿ ಸುಧೀಷ್ಣ, ನಂದಿಯಾಗಿ ಕುಮಾರಿ ರಶ್ಮಿತಾ ಆಚಾರ್ಯ, ವೀರಭದ್ರನಾಗಿ ಶ್ರೀಮತಿ ದಿವ್ಯಾಶ್ರೀ, ದಾರಿಹೋಕರು ಕುಮಾರಿಯರಾದ ಋತಿಕಾ, ದೀಕ್ಷಾ, ಧನ್ಯಶ್ರೀ ಮತ್ತು ಸಾನ್ವಿ, ಮುನಿಗಳು ಕುಮಾರಿಯರಾದ ಧನ್ಯಶ್ರೀ ಹಾಗೂ ಸಾನ್ವಿ ಎನ್, ಸಖಿಯರು ಶ್ರೀಮತಿಯರಾದ ಭಾರತಿ ಭಟ್ ಮತ್ತು ಶೀಲಾವತಿ ಆಚಾರ್ಯ. ನಾಟಕದ ರಚನೆ ಹಿರಿಯ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ ಶ್ರೀಮತಿ ಶಕುಂತಳಾ ಭಟ್ ಹಳೆಯಂಗಡಿ. ಮೊದಲ ಹಾಗೂ ಕೊನೆಯ ಎರಡು ವಿಭಿನ್ನ ಸಾಮಾಜಿಕ ದೃಶ್ಯಗಳ ಸೇರ್ಪಡೆಯೊಂದಿಗೆ ನಾಟಕದ ಪರಿಕಲ್ಪನೆ, ಸಾಹಿತ್ಯ ಹಾಗೂ ನಿರ್ದೇಶನ ಎಲ್ಲೂರು ಆನಂದ ಕುಂದರ್, ಸಂಗೀತ ರಿತೇಶ್ ನಂದಳಿಕೆ, ರಂಗಾಲಂಕಾರ, ವಸ್ತ್ರಾಲಂಕಾರ ಮತ್ತು ರಂಗ ಪರಿಕರ ಅಕ್ಷರ ಆರ್ಟ್ಸ್ ಪಣಿಯೂರು ಉಚ್ಚಿಲ, ಮೇಕಪ್ ಶರತ್ ಉದ್ಯಾವರ, ಬೆಳಕಿನ ಸಂಯೋಜನೆ ಶರಣ್ ಕಾಪು, ಸ್ವರ ಮತ್ತು ಬೆಳಕು ಸತೀಶ್ ಶೆಟ್ಟಿ ಇವರ ಸಾರಥ್ಯದ ದೀಪ ಸೌಂಡ್ಸ್ ಎಕ್ಕಾರ್, ಸಮಗ್ರ ನಿರ್ವಹಣೆ ಶ್ರೀಮತಿ ಅರುಣಾ ರಾವ್ ಕಟೀಲ್. ನೃತ್ಯ ಸಂಯೋಜನೆ ಶ್ರಾವ್ಯ ಆಚಾರ್ಯ, ಸರ್ವ ಸಹಕಾರ ಪ್ರತಿಷ್ಠಾನದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು. ಸಮಗ್ರ ನಿರ್ವಹಣೆ ಶ್ರೀಮತಿ ಅರುಣಾ ರಾವ್ ಕಟೀಲ್. ಹಿನ್ನೆಲೆಯಲ್ಲಿ ಸಹಕಾರ ವರುಣ್ ದೇವಾಡಿಗ ಮತ್ತು ಕೃಷ್ಣ ಕಟೀಲು. ಪ್ರೇಕ್ಷಕರಲ್ಲಿ ವಿನಂತಿ, ಎದುರಿಗೆ ಕುಳಿತಿರುವ ಮಕ್ಕಳು ಬೊಬ್ಬೆ ಹಾಕದಂತೆ ಪೋಷಕರು ಎಚ್ಚರ ವಹಿಸಿ. ಸಹೃದಯ ಕಲಾಭಿಮಾನಿಗಳು ಶಾಂತಚಿತ್ತರಾಗಿ ಈ ನಾಟಕವನ್ನು ವೀಕ್ಷಿಸಿ ಸಹಕರಿಸಿ. ನಾಟಕದ ಕೊನೆಯ ದೃಶ್ಯ ಮುಗಿದ ಕೂಡಲೇ ಯಾರೂ ಎದ್ದು ಹೋಗದೆ ಕೇವಲ 2 ನಿಮಿಷ ನಮ್ಮ ಕಲಾವಿದರ ಮಾತಿಗಾಗಿ ಕಿವಿಯಾಗಿ ಎನ್ನುವ ವಿಜ್ಞಾಪನೆಯೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಹಾಗೂ ಸಹಕಾರದೊಂದಿಗೆ ಈಗೋ ಮುಂದುವರಿಯುತ್ತಿದೆ ಶಕುಂತಳಾ ಭಟ್ ಹಳೆಯಂಗಡಿ ಇವರು ರಚಿಸಿರುವ ಎಲ್ಲೂರು ಆನಂದ ಕುಂದರ್ ಇವರ ವಿಭಿನ್ನ ಪರಿಕಲ್ಪನೆಯ ಹಾಗೂ ನಿರ್ದೇಶನದಲ್ಲಿ ಪ್ರತಿಷ್ಠಾನದ ಕಲಾವಿದೆಯರು ಅಭಿನಯಿಸುವ ಕನ್ನಡ ಪೌರಾಣಿಕ ಸಾಮಾಜಿಕ ನಾಟಕ ಅಗ್ನಿ ಆಹುತಿ. ಇನ್ನು ಮುಂದೆ ಮುಂದುವರಿಯಲಿದೆ ಅಗ್ನಿ ಆಹುತಿ.
ಶಿಖರದಿ ಅರಳಿತು ಪ್ರೀತಿ ಕೈಲಾಸ ಶಿಖರದಿ ಅರಳಿತು ಪ್ರೀತಿ ಶಿವನ ನೋಟಕ್ಕೆ ಸೋತು ನಗುವ ಸತಿ ಶಿವನ ನೋಟಕ್ಕೆ ಸೋತು ನಗುವ ಸತಿ ಆರಂಭ ಆರಂಭ ಪ್ರೇಮದ ನಾಟ್ಯ ಅಲ್ಲಿ ಆರಂಭ ಭಮರುನಾದಕ್ಕೆ ಹೃದಯದ ತಾಳ ಸರಸ ತಾಂಡವ ಸೇರೆ ಯುಗಳ ಮೇಳ ಸರಸ ತಾಂಡವ ಸೇರೆ ಯುಗಳ ಮೇಳ ಆರಂಭ ಅಲ್ಲಿ ಆರಂಭ ಪ್ರೇಮದ ರಾಜ್ಯ ಅಲ್ಲಿ ಆರಂಭ ನಮಗೆ ಸದಾ ಯೋಗ ಜ್ಞಾನ ತಪಸ್ಸು ಅದು ತಪ್ಪಿದರೆ ಭಕ್ತರ ಭಕ್ತಿಗೆ ಪರವಶರಾಗಿ ನನ್ನನ್ನೇ ಮರೆಯುವೆ. ದೇವಿ, ನಮ್ಮಿಬ್ಬರಿಗೆ ಅಗಲಿಕೆ ಎಂಬುದುಂಟೆ. ನನ್ನ ಪ್ರಿಯ ಸತಿ ಯಾವಾಗಲೂ ನನ್ನ ಅರ್ಧಾಂಗಿಯಲ್ಲವೇ? ಮಾತಿನ ದಿಕ್ಕನ್ನು ಬದಲಿಸುವಲ್ಲಿ ನೀವು ಬಲು ನಿಪುಣರು. ದೇವಿ, ಅಲ್ಲಿ ನೋಡು, ದಕ್ಷ ಪ್ರಜಾಪತಿ ನನ್ನ ಅನುಗ್ರಹಕ್ಕಾಗಿ ಹಲವಾರು ವರ್ಷಗಳಿಂದ ಕಠಿಣ ತಪಸ್ಸನ್ನಾಚರಿಸುತ್ತಿರುವರು. ನೀವು ನಿಮ್ಮ ಭಕ್ತರು ಹಿಂದೆ ಮುಂದೆ ಯೋಚಿಸದೆ ಭಕ್ತರ ಬೇಡಿಕೆಗೆ ವರವನ್ನು ನೀಡುವ ಕರುಣಾಮಯಿ. ಇನ್ನು ಈತನಿಂದ ಇನ್ಯಾವ ಅನಾಹುತವಾಗಲಿದೆಯೋ? ದೇವಿ, ಭಕ್ತರು ಬೇಡಿದ ವರಗಳನ್ನು ನೀಡುವುದು ನನ್ನ ಧರ್ಮವಲ್ಲವೇ? ನೀವು ನೀಡಿದ ಅದೇ ವರಗಳು ನಿಮ್ಮ ಕೊರಳಿಗೆ ಸುತ್ತಿಕೊಂಡ ಪ್ರಸಂಗ ಒಂದೇ ಎರಡೇ. ದೇವಿ, ವಿಧಿ ಯಾರನ್ನೂ ಬಿಟ್ಟಿಲ್ಲ. ಹಾಗೆಂದು ನಾವು ಕರ್ತವ್ಯ ವಿಮುಖರಾಗಬಾರದು. ಹರಶಂಭೋ ಮಹಾದೇವ. ಜಗದ್ಪಿತರ್ವಂದೇ ಪಾರ್ವತಿ ಪರಮೇಶ್ವರ, ನಿಮ್ಮ ಪಾದಕಮಲಗಳಿಗೆ ನಮೋ ನಮಃ. ಲೋಕ ಸಂಚಾರಿಗಳಾದ ನಾರದ ಮುನಿಗಳ ಈ ಅನಿರೀಕ್ಷಿತ ಬೇಡಿಕೆ ಕಾರಣವೆಂದು ಕೇಳಬಹುದೇ? ಲೋಕರಕ್ಷಕರಾದ ನಿಮ್ಮ ದರ್ಶನಕ್ಕೆ ಕಾರಣ ಬೇಕೇ? ಸ್ವಾಮಿ, ಅಲ್ಲಿ ನೋಡಿ, ಮತ್ತೊಬ್ಬ ಭಕ್ತ ಘೋರ ತಪಸ್ಸನ್ನು ಆಚರಿಸುತ್ತಿರುವನು. ಇನ್ನು ಅವನಿಂದ ಇನ್ಯಾವ ಅನಾಹುತವಾಗಲಿದೆಯೋ? ಹರಶಂಭೋ ಮಹಾದೇವ, ಅದು ನನಗೂ ತಿಳಿದಿದೆ. ಸಕಲವನ್ನು ಬಲ್ಲವನು ಈ ತ್ರಿನೇತ್ರಧಾರಿ.
ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ಅವತರಿಸಿದ ಈ ಸೂತ್ರಧಾರಿಗೆ ಎಲ್ಲವೂ ಗೊತ್ತುಂಟು. ಮಾತಾ, ಬಹುಶಃ ನಿಮಗೆ ಅವತರಿಸುವ ಕಾಲ ಸನ್ನಿಹಿತವಾಗಿದೆ. ನಾನೆಂದು ಬರುವೆ. ಹರ ಶಂಭೋ ಮಹಾದೇವ. ಸ್ವಾಮಿ, ನಾರದರ ಮಾತಿನ ಮೂಲ ಅಂತೇನಿರಬಹುದು? ದೇವಿ, ದುಷ್ಟರ ನಾಶಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ನಮ್ಮಿಬ್ಬರ ಶಕ್ತಿಯ ಅಂಶಗಳು ಪದೇ ಪದೇ ಅವತರಿಸಬೇಕಾಗುತ್ತದೆ. ಅಂದರೆ ದೇವಿ, ನಿನಗೆ ತಿಳಿಯತ್ತೇನಿದೆ? ಆದಿಶಕ್ತಿಯ ಅಂಶದವಳಾದ ನೀನು ಕಾಲಚಕ್ರದ ಓಟದಲ್ಲಿ ಪಾರ್ವತಿ, ದುರ್ಗೆ, ಅನ್ನಪೂರ್ಣಿ ಹೀಗೆ ಅವತಾರ ಎತ್ತಿದಂತೆ ನಿನ್ನ ಇನ್ನೊಂದು ಅವತಾರಕ್ಕಾಗಿ ಕಾಲ ಕೂಡಿ ಬಂದಿದೆ. ಶಿವಾಯ ನಮಃ ಶಿವಾಯ. ನೀನಿದ್ದಲ್ಲಿ ಈ ಅರ್ಧಾಂಗಿ. ನಮಃ ಶಿವಾಯ. ಭವಿತವ್ಯದ ದಾರಿ ತೆರೆದಿತು ಮೌನದಿ, ವಿಧಿಯ ಕರೆಗೇಳಿತು ಪಾರ್ವತಿ ಮನದಿ. ಮರುಜನ್ಮದ ಸಂಕೇತ ನಗೆಯಲಿ ಮೂಡಿತು. ತಪದ ದೀಪ ಮತ್ತೆ ಹೃದಯದಿ ಹೊತ್ತಿತು. ಶಿವಶಕ್ತಿಯ ಸಂಗಮದಿ ಆಗಲಿ ಒಳಿತು. ಕಾಲದ ರಹಸ್ಯವು ಮುಂದೆ ತಿಳಿದೀತು. ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಭಕ್ತ ದಕ್ಷ ಪ್ರಜಾಪತಿ, ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿರುವೆ. ಶಿವನೇ, ಹರನೇ, ಭಕ್ತವತ್ಸಲ, ನನ್ನ ತಪಸ್ಸಿಗೆ ಮೆಚ್ಚಿ ಮೈದೋರಿದೆಯಾ ತಂದೆ? ಪರಮೇಶ್ವರ, ಪಾಹಿ ಮಾಂ, ಪಾಹಿ ಮಾಂ. ಭಕ್ತ, ನಿನ್ನ ಕೋರಿಕೆ ಏನೆಂದು ಹೇಳು. ದೇವ, ನನ್ನ ಕೋರಿಕೆ ಏನೆಂದು ನೀನು ಅರಿಯಲಾರೆಯ? ಹೆಸರಿಗೆ ನಾನು ದಕ್ಷ ಪ್ರಜಾಪತಿ, ಆದರೆ ನನ್ನ ಹೆಸರಿಗೆ ನಾನು ಕಳಂಕಪತಿ. ದಕ್ಷ, ನಿನ್ನ ಮನದಾಳದ ನೋವು ಬಲ್ಲೆ.
ನನಗೆ 101 ಪುತ್ರಿಯರನ್ನು ಕರುಣಿಸು ದೇವಾ. ದಕ್ಷ, ನಿನ್ನ ಕೋರಿಕೆ ಬಲು ವಿಚಿತ್ರವಾಗಿದೆ ಅಲ್ಲ. ಎಲ್ಲರೂ ಪುತ್ರ ಸಂತಾನವನ್ನು ಬಯಸಿದರೆ ನೀನು ಅದಕ್ಕೆ ತದ್ವಿರುದ್ಧವಾಗಿ ಪುತ್ರಿಯರನ್ನು ಬಯಸುತ್ತಿರುವೆಯಲ್ಲ. ದೇವಾ, ಓರ್ವ ಕನ್ಯೆಯನ್ನು ದಾರಿ ಎರೆದರೆ ಕೋಟಿ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಲಭಿಸುತ್ತದೆ ಎಂದು ನಿನಗೆ ತಿಳಿದಿಲ್ಲವೇ? ಹೆಣ್ಣಿಂದಲೇ ಇಹವು, ಹೆಣ್ಣಿಂದಲೇ ಪರವು. ಹಾಗಾಗಿ ನನಗೆ 101 ಪುತ್ರಿಯರನ್ನೇ ದಯಪಾಲಿಸು. ತಥಾಸ್ತು. ಆನಂದ, ಪರಮಾನಂದ. ನಾನೆಷ್ಟು ಭಾಗ್ಯಶಾಲಿ. ನನ್ನ ಅರಮನೆಯಲ್ಲಿ ಇನ್ನು ಮುಂದೆ ಮುದ್ದು ಮಕ್ಕಳದ್ದೇ ಕಲರವ. ನನ್ನ ಅರಮನೆ ನಂದನವನ. ಅಟ್ಟಹಾಸ ನಡಿಗೆ ಮನೆಗೆ ಹೊರಟಿದೆ, ಅಹಂಕಾರದ ನೆರಳು ಹಿಂಬಾಲಿಸಿದೆ. ಅಟ್ಟಹಾಸ ನಡಿಗೆ ಮನೆಗೆ ಹೊರಟಿದೆ, ಅಹಂಕಾರದ ನೆರಳು ಹಿಂಬಾಲಿಸಿದೆ. ಅಟ್ಟಹಾಸ ನಡಿಗೆ ಮನೆಗೆ ಹೊರಟಿದೆ, ಹೊರಟಿದೆ. ಅಹಂಕಾರದ ನೆರಳು ಹಿಂಬಾಲಿಸಿದೆ. ಅಟ್ಟಹಾಸ ನಡಿಗೆ ಮನೆಗೆ ಹೊರಟಿದೆ, ಹೊರಟಿದೆ. ಓಹೋ, ಕಣ್ಮನ ತಣಿಸುವ ದೃಶ್ಯ. ಈ ಸುಂದರ ಉದ್ಯಾನವನದಲ್ಲಿ ದಕ್ಷನ ಎಲ್ಲಾ ಪುತ್ರಿಯರು ಸೇರಿ ಎಷ್ಟೊಂದು ಚೆನ್ನಾಗಿ ಆಟವಾಡುತ್ತಿರುವರು. ಎಲ್ಲ ನಿನ್ನೆ ಮೊನ್ನೆ ಹುಟ್ಟಿದವರು ಆಗಲೇ ವಿವಾಹ ವಯಸ್ಕರಾದರಲ್ಲ. ಯಾಕೆ ಇನ್ನು ಇವರ ಕನ್ಯಾದಾನ ಮಾಡಲಿಲ್ಲ? ಮಕ್ಕಳ ವ್ಯಾಮೋಹದಲ್ಲಿರುವ ದಕ್ಷನನ್ನು ಈಗಲೇ ಎಚ್ಚರಿಸಬೇಕು. ಹಾಗಾಗಿ ಅಲ್ಲಿಗೆ ತೆರಳುತ್ತೇನೆ. ನಮೋ ನಮಃ. ಶುಭವಾಗಲಿ. ನಾರದರೆ, ನೀವೇನು ಇಲ್ಲಿ? ಯಾಕೆ ನಾನು ನಿಮ್ಮ ಉದ್ಯಾನವನಕ್ಕೆ ಬರಬಾರದೆ? ತಿಳುವಕ ಸಂಚಾರಿಗಳಾದ ನಾರದ ಮುನಿಗಳು ಬಸವಳಿಗೆ ಉದ್ಯಾನವನದಲ್ಲಿ ವಿಶ್ರಮಿಸಲು ಬಂದಿರಬಹುದು ಅಲ್ಲವೇ ನಾರದರೆ? ಹಾಗೇನಿಲ್ಲ. ವಾಯುಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ಕನ್ಯೆಯರ ಕಲರವ ಕೇಳಿ ಕೆಳಗಿಳಿದು ಬಂದೆ. ಅಂದ ಹಾಗೆ ನಾನೊಂದು ಸತ್ಯವನ್ನು ಹೇಳಲೆ. ಹೇಳಿ ಹೇಳಿ. ಕಲಹಪ್ರಿಯರಾದ ತಾವು ಸತ್ಯ ಹೇಳಿಯೇ ಹೊಸ ಹೊಸ ಪ್ರಸಂಗಗಳನ್ನು ಸೃಷ್ಟಿ ಮಾಡಿದವರಲ್ಲವೇ? ಏನು? ನಾನು ಕಲಹ ಪ್ರಿಯನೇ? ಹೋಗಲಿ ಬಿಡಿ. ನಾನೇನಂದರೂ ತಪ್ಪು.
ಮಾಡದಿದ್ದರೂ ಇನ್ನೊಬ್ಬರ ಮನೆಯ ಬೆಳಕು. ವ್ಯಾಮೋಹ ಬಿಟ್ಟು ಕಾರ್ಯತತ್ಪರನಾಗು. ಶೀಘ್ರವಾಗಿ ಕನ್ಯಾದಾನ ಮಾಡು. ಅವರ ಸಂತಾನದಿಂದಲೇ ಮನುಕುಲ ಉದ್ಧಾರವಾಗಬೇಕಲ್ಲವೇ? ಗುರುವರಿಯ, ಅದು ಹಾಗಲ್ಲ. ಹಾಗೂ ಅಲ್ಲ, ಹೀಗೂ ಅಲ್ಲ. ಕನ್ಯರಿಗೂ ಹಾಗೆ ಸಿದ್ಧತೆ ನಡೆಸು. ಗುರುವರಿಯ, ನಿಮ್ಮ ಮಾತಿಗೆ ಎದುರಾಡಲಾರೆ. ಆದ್ರೆ ಸೂಕ್ತವರನ್ನು ಕಲ್ಪಿಸುವುದು ಅಷ್ಟೊಂದು ಸುಲಭದ ಮಾತೆ? ಹುಡುಕಬೇಕು, ಅದು ನಮ್ಮ ಕರ್ತವ್ಯ. ಗುರುತರದ ಸ್ಥಾನದಲ್ಲಿರುವ ತಮಗೆ ಅದು ಅಸಾಧ್ಯವಲ್ಲ. ಅನ್ನೋಳ ವಿನ್ನೋಳ ಪಾತಾಳ ಲೋಕಗಳಲ್ಲಿ ಹೊಲ ಹುಡುಕುವ ಕೆಲಸ ನಾನು ಮಾಡುವೆ. ಬೇಡ ನಾರದರೆ, ಬ್ರಹ್ಮಚಾರಿಯಾದ ನಿಮಗೆ ಆ ಕಷ್ಟ ಬೇಡ. ದಕ್ಷ, ನನ್ನ ಮಾತನ್ನು ಲಕ್ಷ್ಯ ಬಿಟ್ಟು ಕೇಳು. ನಿನ್ನ ಮಕ್ಕಳನ್ನು ದೇವಾದಿ ದೇವತೆಗಳಿಗೆ ಕೊಟ್ಟು ಮದುವೆ ಮಾಡು. ಆಗ ನಿನ್ನ ಪ್ರತಿಷ್ಠೆ ಹೆಚ್ಚುತ್ತದೆ, ಶತ್ರುಗಳ ಕಾಟವೂ ಇರದು. ಸರಿಯಾಗಿ ಹೇಳಿದಿರಿ ಗುರುಗಳೇ. ಒಂದೇ ಕಲ್ಲಿಗೆ ಎರಡು ಹಣ್ಣುಗಳು. ಸರಿ, ನಾನಿನ್ನು ತೆರಳುತ್ತೇನೆ. ಈತನದು ಬಲು ವಿಚಿತ್ರ ವ್ಯಕ್ತಿತ್ವ. ಏನೇ ಆಗಲಿ ಸೂಕ್ತ ಸಮಯದಲ್ಲಿ ನನ್ನ ಪತಿದೇವರನ್ನು ಎಚ್ಚರಿಸಿದಾರಲ್ಲ, ಅದೇ ನನ್ನ ಪುಣ್ಯ. ಸರಿ ಗುರುದೇವ, ನಾನು ಈಗಾಗಲೇ ದೇವಾದಿ ದೇವತೆಗಳಿಗೆ ಆಹ್ವಾನ ನೀಡಲು ನನ್ನ ಸೋದರನಾದ ಜ್ಞಾನಬ್ರಹ್ಮದೇವನನ್ನು ಕಳುಹಿಸಿಕೊಡುತ್ತೇನೆ. ನನ್ನ ಪುತ್ರಿಯರ ವಿವಾಹವು ಸಾಗವಾಗಿ ನೆರವೇರಲಿ ಎಂದು ಆಶೀರ್ವದಿಸಿ. ಶುಭಸ್ಯ ಶೀಘ್ರ. ದಕ್ಷಕುವರ್ಯರು ಮದುವೆ ಎಂದರೆ ಮದುವೆ. ಹಿಂದೆ ನಡೆದದ್ದು ಇಲ್ಲ, ಮುಂದೆ ನಡೆಯಲಿಕ್ಕೂ ಇಲ್ಲ. ಏನು ರುಚಿಯಾದ ಊಟ! ಸಾಕ್ಷಾತ್ ದೇವಲೋಕವನ್ನೇ ಸೃಷ್ಟಿರುವರು ಮಹಾರಾಜರು, ಅಲ್ಲವೇನೇ ಚಾರುಲತಾ? ಹೌದು ಪ್ರಿಯಮಣಿ. ಮಹಾರಾಜ ದಕ್ಷ ಪ್ರಜಾಪತಿಗಳು ತಮ್ಮ ಎಲ್ಲಾ ಪುತ್ರಿಯರನ್ನು ಅದ್ದೂರಿಯಾಗಿ ಆ ದೇವತೆಗಳಿಗೆ ದಾರೆ ಎರೆದಿರುವರು. 22 ನಕ್ಷತ್ರ ನಾಮಧೇಯರಾದ ಪುತ್ರಿಯರನ್ನು ಆ ಚಂದ್ರದೇವರೊಬ್ಬರಿಗೆ ವಿವಾಹ ಮಾಡಿಕೊಟ್ಟಿರುವರು. ಈಗ ಅರಮನೆಯೆಲ್ಲ ಖಾಲಿ ಖಾಲಿ. ಮಹಾರಾಣಿ ಪ್ರಸ್ತುತಿಯವರಂತೂ ತುಂಬಾ ದುಃಖದಲ್ಲಿದ್ದಾರೆ. ಹೌದು ಪ್ರಿಯಮಣಿ, ಅವರ ಅತ್ಯಂತ ಪ್ರೀತಿಯ ಕುವರಿಯಾದ ಸತಿಯನ್ನು ಆ ಕೈಲಾಸವಾಸ ಪರಶಿವನಿಗೆ ವಿವಾಹ ಮಾಡಿಕೊಟ್ಟಿರುವರು. ತಮ್ಮ ಪುತ್ರಿಯರನ್ನು ಬಿಟ್ಟು ಅದು ಹೇಗಿರುತ್ತಾರೆಯೋ ನಾ ಕಾಣೆ. ಹೌದು ಗೆಳತಿ, ಇದು ಎಲ್ಲ ತಂದೆ ತಾಯಿಗಳು ಅನುಭವಿಸಲೇಬೇಕಾದ ದುಃಖ. ಮಹಾರಾಜರು ಸತಿಯನ್ನು ಅಂಗೈ ಅರಗಿಣಿಯಂತೆ ಸಾಕಿದ್ದಾರೆ, ಅಲ್ಲವೇನೆ ಗೆಳತಿ? ಹೌದು ಪ್ರಿಯಮಣಿ. ಎಲ್ಲ ಪುತ್ರಿಯರು ತಮ್ಮ ತಮ್ಮ ಪತಿಯರೊಂದಿಗೆ ಸುಖವಾಗಿ ಬಾಳಿ ಬದುಕಲೆಂದು ಪ್ರಜೆಗಳಾದ ನಾವು ಹಾರೈಸೋಣ. ನಡಿ ಗೆಳತಿ, ಮನೆ ಕಡೆ ಹೋಗೋಣ. ಯಾಗದ ಫಲವಾಗಿ
ದಕ್ಷಿಣ ವಂಶಕ್ಕೆ ವೈಭವ ಬೆರೆಯಿತು, ದಕ್ಷಿಣ ವಂಶಕ್ಕೆ ವೈಭವ ಬೆರೆಯಿತು. ಚಂದ್ರನಿಗೆ ರೋಹಿಣಿ, ಇಂದ್ರನಿಗೆ ಇಂದ್ರಾಣಿ, ದೇವಲೋಕಕ್ಕೂ ಬಂಧವಾಯಿತು ಆ ಮನೆ. ಸತಿಯು ದಾಕ್ಷಾಯಿಣಿಯಾಗಿ ಶಿವನ ಸೇರಿದಳು, ಸತಿಯು ದಾಕ್ಷಾಯಿಣಿಯಾಗಿ ಶಿವನ ಸೇರಿದಳು. ದಕ್ಷಿಣ ಅಹಂಕಾರ ಗಗನ ಎತ್ತರ ತಾಕಿತು, ದಕ್ಷಿಣ ಅಹಂಕಾರ ಗಗನ ಎತ್ತರ ತಾಕಿತು. ಆಗನ ಫಲವರಿ ವರಗಳು ಹರಿದವು. ಹಲೋ ರೋದನ ಕೇಳಿಸುತ್ತಿದೆಯಲ್ಲ, ಈ ಧ್ವನಿಯನ್ನು ಎಲ್ಲೋ ಕೇಳಿದಂತಿದೆ. ಆ, ದಕ್ಷ ಪ್ರಜಾಪತಿಯ ಕುವರಿಯರಲ್ಲವೇ? ಸಂಗತಿ ಏನೆಂದು ತಿಳಿಯಬೇಕು. ನಮಗೊದಗಿದ ಈ ಹೀನಾಯ ಪರಿಸ್ಥಿತಿ ಲೋಕದಲ್ಲಿ ಯಾರಿಗೂ ಬಲದಿರಲಿ. ಅಯ್ಯೋ, ಆ ಚಂದ್ರಮನ ಮನಮೋಹಕ ರೂಪ ಲಾವಣ್ಯಕ್ಕೆ ಮತ್ತು ಅವರ ಸಿರಿ ಸಂಪತ್ತಿಗೆ ಮನಸೋತು ವರಮಾಲೆ ಆಗಿದ್ದು ಬಲು ದೊಡ್ಡ ಪ್ರಮಾದವಾಯಿತು. ಹೌದು, ಅಪ್ಪಾಜಿ ನಮಗೆ ಬಾಳ ಸಂಗಾತಿ ಆಯ್ಕೆ ಕೊಟ್ಟಿದ್ದೆ ತಪ್ಪಾಯ್ತು. ಅಯ್ಯೋ ಅಯ್ಯೋ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ತವರಿನ ಸುಖದ ಸಂಪತ್ತಿಗೆಯಲ್ಲಿ ನಲಿದಾಡಿದ ನಮಗೆ ಈ ದುರ್ಗತಿಯೇ ಬಂತು. ಅಯ್ಯೋ ದೇವರೇ, ಅಳಬೇಡ ತಂಗಿ, ತವರಿಂದ ದೂರಾದ ನಾವು ಪತಿ ಸುಖದ ಪ್ರೀತಿಯೂ ಇಲ್ಲದ ಭಾಗ್ಯಹೀನರು. ಅಯ್ಯೋ ನಮ್ಮ ದುರ್ವಿಧಿಯೇ. ವಿಧಿ ಎನ್ನುವುದು ದೇವತೆಗಳಿಗೂ ತಪ್ಪಿದ್ದಲ್ಲ. ಮುಂದೆ ನಮ್ಮ ಕಷ್ಟವನ್ನು ಯಾರಲ್ಲಿ, ಈ ಗೋಳಿನ ಕಥೆಯನ್ನು ಯಾರಲ್ಲಿ ಹೇಳುವುದು? ಅಯ್ಯೋ, ಏನಿದು ಅನ್ಯಾಯ? ಸಂಸಾರವೆಂಬ ಮಾಯೆಯಿಂದ ದೂರಾದ ನನಗೆ ಈ ಕಷ್ಟವನ್ನು ಸಹಿಸಲು ಆಗುತ್ತಿಲ್ಲವಲ್ಲ. ಇನ್ನು ಹೆತ್ತವರಿಗೆ ಈ ವಿಷಯ ತಿಳಿದರೆ ಹೇಗಾಗಬಹುದು? ಈ ಮುಗ್ಧೆಯರಿಗೆ ಅನ್ಯಾಯವಾಗಬಾರದು. ಇವರ ಸಂಸಾರವನ್ನು ಸರಿಪಡಿಸಬೇಕು. ಹೇಗೆ? ಇವರ ಚಿಕ್ಕಪ್ಪನಾದ ಜ್ಞಾನಬ್ರಹ್ಮದೇವನಿಗೆ ಹೇಳುವುದೇ ಸೂಕ್ತ. ಅಲ್ಲಿಗೆ ತೆರಳುತ್ತೇನೆ. ಮಕ್ಕಳ ಕಷ್ಟವ ಕಂಡು ಏರಿತು ಕೋಪ, ದಕ್ಷನು ಆ ಚಂದ್ರನಿಗೆ ಕೊಟ್ಟನು ಶಾಪ. ಚಂದ್ರನು ಮಂಕಾದ ಕುಂದಿತು ಕಾಂತಿ, ದೇವಲೋಕವೇ ಬೆರಗು ಆಯಿತು ಭೀತಿ. ಕರುಣೆಯ ನೆರಳಾಗಿ ನಿಂತನು ಶಿವ, ಅರ್ಧ ಚಂದ್ರ
ಇಂದ್ರನ ಶಿರದಿ ಧರಿಸಿದ ದೇವ ಶಾಪವ ತಡೆದನು ಚಂದ್ರಶೇಖರ ಕಾಲವ ಗೆದ್ದನು ಕರುಣಾಕರ ದಕ್ಷ ಪ್ರಜಾಪತಿಯ ಮಕ್ಕಳ ಮದುವೆ ಗೌರಿ ಅಂದ್ರೆ ಗೌರಿ. ನೀನು ಬರಲಿಲ್ಲವೇ? ನಾನು ಬಂದಿದ್ದೇನೆ ಮಾರಾಯ. ನೀನೆಲ್ಲಿದ್ದೆ? ನನಗೆ ಸಿಗ್ಲೇ ಇಲ್ಲ. ನಾನು ಊರಲ್ಲೇ ಹುಡುಕಿದೆ, ನೀನು ಸಿಗಲಿಲ್ಲ. ಅವರೆಂತ ಮರೆ ಗುಟ್ಟಾಗಿ ಮಾತಾಡುದು? ನೀವೆಂತ ಮರೆ ಗುಟ್ಟಾಗಿ ಮಾತಾಡುದು? ನನಗೆ ಸ್ವಲ್ಪ ಹೇಳಿ ಮಾರಾಯ. ಆ ದಕ್ಷ ಪ್ರಜಾಪತಿಗೆ ಬುದ್ಧಿ ಇಲ್ಲ. ಹಾಗೆಲ್ಲ ಹೇಳ್ಬೇಡ ಮಾರಾಯ. ಅರಸರಿಗೆ ಏನಾದರೂ ಗೊತ್ತಾದರೆ ನಿನ್ನ ತಲೆ ಕಡಿದಾರೆ. ಮತ್ತೇನು ಮಾರಾಯ, ಆ 27 ಹೆಣ್ಣು ಮಕ್ಕಳನ್ನು ಚಂದ್ರನೊಬ್ಬನಿಗೆ ಮದುವೆ ಮಾಡಿಕೊಟ್ಟಿದ್ದಾರಲ್ಲ, ಅಲ್ಲ ಅವರಿಗೆ ಬೇರೆ ಯಾರು ಸಿಗಲಿಲ್ಲವೇ? ಯಾಕೆ, ಏನಾಯಿತು? ಪತಿಯ ಸುಖದಿಂದ ವಂಚಿತರಾದ 26 ನಾರಿಮಣಿಗಳು ತಮ್ಮ ನೋವನ್ನು ಚಿಕ್ಕಪ್ಪನಾದ ಜ್ಞಾನಬ್ರಹ್ಮದೇವರಲ್ಲಿ ತಿಳಿಸಿದ್ದಾರೆ. ವಿಷಯ ಗುರುವಿಗೂ ಗೊತ್ತಾಗುತ್ತದೆ. ವಿಷಯ ಗೊತ್ತಾದ ಗುರುವಿಗೂ ಬಹಳ ಕೋಪ ಬಂದಿರಬಹುದಲ್ಲ? ನಿನ್ನ ಊಹೆ 100ಕ್ಕೆ 100 ನಿಜ. ಮತ್ತೆ ಅವರೇನು ಮಾಡಿದರು? ಮಹಾರಾಣಿಯವರು ಎಷ್ಟೇ ಬೇಡಿಕೊಂಡರು ಅವರು ಕೇಳಲಿಲ್ಲ. ಅವರಿಬ್ಬರು ಚಂದ್ರಲೋಕಕ್ಕೆ ಹೋಗಿ ಮಕ್ಕಳ ದೀನ ಸ್ಥಿತಿಯನ್ನು ಕಣ್ಣಾರೆ ಕಂಡರು. ದಕ್ಷ ಮತ್ತು ಮೃಗು ಜೋಡಿ ಚೆನ್ನಾಗಿದೆ. ಇಬ್ಬರು ದುರಂಕಾರಿಗಳು, ಇಬ್ಬರು ಕೋಪಿಸ್ತರು. ಮತ್ತೇನಾಯ್ತು? ಹೌದು, ಸಿಟ್ಟುಗೊಂಡ ದಕ್ಷ ಚಂದ್ರನಿಗೆ ಶಾಪವನ್ನೇ ಕೊಟ್ಟು ಬಿಟ್ಟ. ಅಳಿಯನಿಗೆ ಶಾಪ? ಹೌದು ಹೌದು, ಸುಂದರ ಚಂದಿನ ರೂಪ ಹೋಗಲಿ ಎಂದು ಶಾಪವನ್ನೇ ಕೊಟ್ಟು ಬಿಟ್ಟ. ಮಾವನಿದ್ದ ಶಾಪವನ್ನು ವಿಮೋಚನೆ ಮಾಡಲು ಪರಶುವಿನಿಂದಲೂ ಸಾಧ್ಯವಾಗಲಿಲ್ಲ. ಮತ್ತೆ ಹೌದೇ, ಆಮೇಲೆ ಅದಕ್ಕೆ ಶಾಪದ ಅರ್ಧ ಭಾಗವನ್ನು ಶಿವನು ಮುಡಿಯಲ್ಲಿರಿಸಿಕೊಂಡು ಶಿವನು ಚಂದ್ರಶೇಖರನಾದ. ಎಂತ ಗೊತ್ತಾಯ್ತು ಮಾರಾಯ? ಅದು ಕೃಷ್ಣ ಪಕ್ಷದಲ್ಲಿ ಚಂದ್ರ ಚಿಕ್ಕದಾಗಿ ಕಾಣುತ್ತಾನೆ, ಆದರೆ ಶುಕ್ಲ ಪಕ್ಷದಲ್ಲಿ ಚಂದ್ರ ದೊಡ್ಡದಾಗಿ. ಇವರೆಂತ ಮಾತಾಡುದು ಮಾರಾಯ? ನಾವು ಒಂದು ಮಾತಾಡುದು, ಇವರೊಂದು ಹೇಳುದು. ನಮಗೆ ಗೊತ್ತಾಯ್ತು, ನಾವು ಹೋಗೋಣ. ಅವರಿಗೆ ಎಂತ ಆಗಲಿಲ್ಲ. ನಿನ್ನ ಅಜ್ಜಿ ಶೂಟಿಂಗ್ ಹೋಗ. ಚಂದ್ರನ ನೋವಿಗೆ ಕರುಣೆ ತೋರಿದ ಮಾವನ ಶಾಪದ ಶಕ್ತಿಯ ಮುರಿದ ಮಾವನಿಗೆ ಅವಮಾನ ಮಾಡಿದ ಶಿವನ ಧೈರ್ಯ ನೋಡಿ ದಕ್ಷನಲ್ಲಿ ಸಂಚಲನ. ಉರಿಯಿತು ದಕ್ಷನ ಅಹಂಕಾರ, ಅವಮಾನವೆಂದನು ಧರ್ಮಾಚಾರ. ಭೃಗುವು ನುಡಿದನು ಪ್ರತಿಕಾರದ ಬಗೆ, ನಿರೀಶ್ವರ ಯಾಗವೇ ಹಗೆಯ ಹೊಗೆ. ನಿರೀಶ್ವರ ನಿರೀಶ್ವರ ಹೊರನಿಲ್ಲದ ಯಾಗದ ದೇಶದ ಅಗ್ನಿ, ಹೊಗೆ ತೀರಿಸಿ ಹಚ್ಚಿದರು ದಕ್ಷ ಮುನಿ, ಹೊಗೆ ತೀರಿಸಿ ಹಚ್ಚಿದರು ದಕ್ಷ ಮುನಿ. ಏನಾಯಿತು? ಅದು ವಿಷಯ ಅದೇನೇ ಇರಲಿ, ಧೈರ್ಯದಲ್ಲಿ ಹೇಳು. ದಕ್ಷ ಪ್ರಜಾಪತಿಯು ಮಹಾಯಜ್ಞ ಮಾಡುತ್ತಿರುವನಂತೆ. ತಮಗೆ ಆಮಂತ್ರಣ ನೀಡಿರುವುದು ಸಂಗತಿ ತಿಳಿಯಿತು. ದೇವ, ಇದು ಅಪಮಾನದ ಸಂಗತಿ ಅಲ್ಲವೇ?
ಒಂದು ನೆಪವಷ್ಟೇ. ದೇವ, ನಿಮಗಾದ ಅಪಮಾನವನ್ನು ನಾನು ಸಹಿಸಲಾರೆ. ನಾನೀಗಲೇ ಆ ಯಜ್ಞಶಾಲೆಯನ್ನು ಧ್ವಂಸ ಮಾಡಿ ಬರುವೆ. ಅವರಂತೆ ನಾವು ಪಾಪಕೃತ್ಯಗೈದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ? ಪ್ರಭು, ತಮಗಾದ ಅಪಮಾನಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು. ನಾನೀಗಲೇ ಯಜ್ಞಶಾಲೆಯನ್ನು ಧ್ವಂಸ ಮಾಡಿ ಬರುವೆ. ನನ್ನ ಮಾತನ್ನು ಧಿಕ್ಕರಿಸಿ ಹೊರಟರೆ ಎಚ್ಚರ. ಆದರೆ ಒಂದು ಸಂಗತಿ. ಏನು ಪ್ರಭು? ಈ ವಿಷಯವನ್ನು ಎಷ್ಟು ಮಾತ್ರಕ್ಕೂ ನನ್ನ ಸತಿಗೆ ತಿಳಿಸದಿರು. ಅವರಿಗೆ ಅವರ ಸಹೋದರರು ತಿಳಿಸದೇ ಇರುತ್ತಾರೆಯೇ? ಹಾಗಾಗದಂತೆ ನಾನು ಮೊದಲೇ ಎಚ್ಚರಿಸಿರುವೆನು. ಬೇರೆ ಯಾರಿಂದಲಾದರೂ ತಿಳಿದಲ್ಲಿ? ಹಾಗೇನಾದರೂ ಆದರೆ ಅದು ವಿಧಿ. ಆದರೆ ನೀನು ಮಾತ್ರ ತಿಳಿಸದಿರು. ಆಯಿತು, ನಿಮ್ಮ ಮಾತನ್ನು ಶಿರಸಾವಹಿಸುವೆನು. ಮೌನವೇ ಹೇಳದೆ ಹೊತ್ತಿದೆ ಭಾರ, ಶಿವನ ಮನದಿ ಅಶಾಂತಿ ನಿರಂತರ. ತಿಳಿಯದೇ ಇರಲಿ ಎಂದು ಮುಚ್ಚಿದ ಸತ್ಯ, ತಳಮಳವೇ ಮನದಲ್ಲಿ ನುಡಿದಿದೆ ಮಿಥ್ಯ. ಸತಿ ಹೃದಯ ತಟ್ಟುವ ಮುನ್ನವೇ ಕಾಲ, ಏನೇನೋ ಅನಾಹುತ ಸೂಚನೆ ನೀನು ನಡೆಯುವುದು ನೋಡಿದ್ರೆ ನಮಗಲ್ಲಿ ಒಂದು ಹಿಡಿ ಅನ್ನ ಕೂಡ ಸಿಗ್ಲಿಕ್ಕಿಲ್ಲ. ಬೇಗ ಬಾ. ಹಾ ಹಾ, ಹೋಗುವ ಹೋಗುವ. 4 ಬಗೆಯ ಪಾಯಸ ಅಂತೆ, 8 ಬಗೆಯ ಭಕ್ಷ್ಯ ಅಂತೆ, ದಕ್ಷಿಣೆ ಉಡುಗೊರೆ ಎಲ್ಲ ಕೊಡ್ತಾರಂತೆ. ಹಾ ಹಾ, ಎಲ್ಲ ಕೊಡ್ತಾರೆ. ನೀನು ನಡೆಯುವುದು ನೋಡಿದ್ರೆ ನಮಗಲ್ಲಿ ಎಂತ ಕೂಡ ಸಿಗ್ಲಿಕ್ಕಿಲ್ಲ. ನೀನು ಬರೋದಿದ್ರೆ ಬಾ, ಇಲ್ಲದಿದ್ರೆ ಸಾಯ್, ನಾನು ಹೋಗ್ತೇನೆ. ನಿಲ್ಲ, ನಾನು ಸಹ ಬರ್ತೇನೆ ಮಾರಯ್ಯ. ಓ ಅಣ್ಣಂದಿರೇ, ಎಲ್ಲಿಗೆ ಹೊರಟಿರುವಿರಿ? ನಿಮಗೆ ವಿಷಯ ಗೊತ್ತಿಲ್ವಾ? ಇಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲದಿದ್ರೆ ಪರವಾಗಿಲ್ಲ, ನೀವು ನಮ್ಮೊಟ್ಟಿಗೆ ಬನ್ನಿ. ಎಲ್ಲಿಗೆ? ದಕ್ಷ ಪ್ರಜಾಪತಿಯರು ದೊಡ್ಡ ಯಾಗ ಮಾಡಿಸುತ್ತಿರುವರಂತೆ. ದಕ್ಷಿಣೆ ಉಡುಗೊರೆ ಎಲ್ಲ ಕೊಡ್ತಾರಂತೆ. ಅವರು ಬರದಿದ್ದರೆ ಪರವಾಗಿಲ್ಲ, ನಾವು ಹೋಗುವ. ದಕ್ಷ ಪ್ರಜಾಪತಿ ನನ್ನ ಜನಕ ಯಾಗ ಮಾಡುತ್ತಿರುವರೆ. ಹಾಗಾದರೆ ಈ ವಿಷಯ ನನಗೆ ಏಕೆ ತಿಳಿದಿಲ್ಲ?
ಬರಬೇಕಾಯಿತು. ಮಾತಾ, ದುಃಖಿಸುತ್ತಿರುವಿರಾ? ಮಾತಾ, ನಿಮ್ಮ ದುಃಖಕ್ಕೆ ಕಾರಣವೇನು? ನಿಮಗೆ ಯಾರಿಂದಲಾದರೂ ಅಪರಾಧವಾಗಿದ್ದರೆ ಈಗಲೇ ಹೇಳಿ. ನಾನು ಈಗಲೇ ಅವರನ್ನು ಎಡೆಮುರಿ ಕಟ್ಟಿ ನಿಮ್ಮ ಮನೆಗೆ ಕರೆತರುವೆನು. ನಂದಿ, ನೀನು ನನಗೊಂದು ಸಹಾಯ ಮಾಡುವೆಯಾ? ಏನು ಮಾತಾ? ನಿನ್ನ ಸ್ವಾಮಿ ನಿಷ್ಠೆಯಲ್ಲಿ ನನಗೆ ಅಚಲ ವಿಶ್ವಾಸವಿದೆ. ಆದರೆ ಅದೊಂದು ಸೂಕ್ಷ್ಮ ವಿಚಾರ. ಮೊದಲಿಗೆ ವಿಷಯ ಏನೆಂದು ಹೇಳಿ ಮಾತಾ. ನನ್ನ ಅಪ್ಪಾಜಿ ಬಹುದೊಡ್ಡ ಯಜ್ಞ ಮಾಡುತ್ತಿರುವರಂತೆ. ಹಾಗಂದವರು ಯಾರು? ಹಾಗೆಂದು ದಾರಿ ಹೋಗರಿಂದ ವಿಷಯ ತಿಳಿದೆ. ನೋಡು, ನೀನು ಈಗಿಂದೀಗಲೇ ಹೋಗಿ ಸತ್ಯಾಸತ್ಯವನ್ನು ತಿಳಿದುಕೊಂಡು ಬಾ. ನಂದಿ, ನನ್ನ ಮಾತೆಂದರೆ ನಿನಗೆ ಅಷ್ಟು ಅಸಡ್ಡೆ? ಈಗ ಹೇಳದೆ ವಿಧಿ ಇಲ್ಲ. ಮಾತಾ, ನಿಮ್ಮ ಅಪ್ಪಾಜಿ ಅವರು ಯಾಗ ಮಾಡುತ್ತಿರುವುದು ಸತ್ಯವಾದ ಸಂಗತಿ. ಹಾಗಾದರೆ ಈ ವಿಷಯ ನಿನಗೆ ಮೊದಲೇ ತಿಳಿದಿತ್ತೆ? ಹೌದಮ್ಮ. ಹಾಗಿದ್ದಲ್ಲಿ ಪರಶಿವನಿಗೂ ತಿಳಿದಿದೆ ಎಂದಾಯ್ತು. ಹೌದಮ್ಮ, ಈ ವಿಷಯ ನಿಮಗೆ ತಿಳಿಸಲೇ ಇರಬೇಕೆಂದು ನನಗೆ ಒಡೆಯನ ಅಪ್ಪಣೆ ಆಗಿತ್ತು. ನನಗೆ ಕ್ಷಮೆ ಇರಲಿ, ನಾನಿನ್ನು ಹೊರಡುವೆ. ನಿಮ್ಮಿಬ್ಬರ ಪಾಲಿಗೂ ನಾನು ಮೂರನೇ ಅವಳಾದೆ. ಮತ್ತೆ ನನ್ನ ತವರಿನವರಿಗೂ ನಾನು ಬೇಡವಾದೆ. ಅಪ್ಪಾಜಿ, ನಿಮಗೆ ಈ ಸತಿ ಮಗಳಲ್ಲವೇ? ಮಾತಾ, ನಿಮಗೂ ನಾನು ಬೇಡವಾದನೆ. ಒಂದೇ ಅಂಶದ ಕರುಳಿನ ಗುಡಿಗಳಾದ ಸೋದರಿಯರೇ, ನಿಮಗೂ ನನ್ನ ನೆನಪಾಗಲಿಲ್ಲವೇ? ನನ್ನ ಎಲ್ಲ ಸಂದೇಹಗಳನ್ನು ನಾನು ಯಾರಲ್ಲಿ ಕೇಳಲಿ? ಏನೋ ಕಾರ್ಯದ ಒತ್ತಡದಿಂದ ಮರೆತಿರಬಹುದು, ಅಥವಾ ನನ್ನ ಸ್ವಾಮಿಗೆ ಆಮಂತ್ರಣವಿದ್ದು ನಾನು ಹೋಗಬಾರದೆಂಬ ಉದ್ದೇಶದಿಂದ ನನ್ನಲ್ಲಿ ಹೇಳಿರದಿದ್ದರೆ? ಹೆಣ್ಣು ಮಕ್ಕಳಿಗೆ ತವರೆಂದರೆ ಅದು ಸ್ವರ್ಗ ಅಲ್ಲವೇ? ತಾಯಿ ಮನೆಗೆ ಹೋಗಲು ಮಗಳಿಗೆ ಆಮಂತ್ರಣ ಬೇಕೆ? ವಿಷಯ ಏನೇ ಇರಲಿ, ಅವರು ಬರಲಿ ಬಿಡಲಿ, ನಾನಂದು ಹೋಗುವುದು ನಿಶ್ಚಿತ.
ದೂರ ಕರೆದೊಯ್ಯುತ್ತಿದೆ. ಜಾಗೃತಗೊಳಿಸುವುದು ಬಹಳ ಕಠಿಣ. ಮತ್ತೊಮ್ಮೆ ಪ್ರಯತ್ನಿಸುತ್ತೇನೆ. ಸ್ವಾಮಿ, ಸ್ವಾಮಿ, ನಾನು ನನ್ನ ತವರು ಮನೆಗೆ ಹೋಗುತ್ತಿರುವೆ. ನಿಮ್ಮಲ್ಲಿ ಹೇಳದೆ ಹೋಗಿರುವುದಕ್ಕಾಗಿ ನನ್ನನ್ನು ಕ್ಷಮಿಸಿ. ಯಾಕಾಗಿ? ಅಲ್ಲಿ ದಕ್ಷಲೋಕದಲ್ಲಿ ಮಹಾಯಜ್ಞ ನಡೆಯುತ್ತಿದೆಯಂತೆ. ಯಾಗ ಮಾಡುತ್ತಿರುವವರು ನನ್ನ ಜನಕ. ಇರಬಹುದು, ಆದರೆ ನೀನಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ. ಸ್ವಾಮಿ, ನೀವು ಯಾವತ್ತೂ ನನ್ನ ಬೇಡಿಕೆಯನ್ನು ನಿರಾಕರಿಸಿದವರಲ್ಲ. ಆದರೆ ಇಂದೇಕೆ ಹೀಗೆ? ಇನ್ನು ವಿಳಂಬವಾದರೆ ಯಾಗದ ಪೂರ್ಣಾಹುತಿಯ ಪುಣ್ಯ ಕಾರ್ಯವನ್ನು ನೋಡಲು ನನಗೆ ಸಿಗುವುದಿಲ್ಲ. ದಯವಿಟ್ಟು ನನಗೆ ಕಳುಹಿಸಿಕೊಡಿ ಸ್ವಾಮಿ, ನನ್ನನ್ನು ಕಳುಹಿಸಿಕೊಡಿ. ನಿನ್ನ ತಂದೆ ನನ್ನನ್ನು ಅಪಮಾನಗೊಳಿಸಲೆಂದೇ ಈ ಯಾಗ ಮಾಡಿಸುತ್ತಿರುವನು. ಅಂದು ಸೌತ್ರ ಯಾಗದಲ್ಲಿ ನಿನ್ನ ಜನಕನಿಗೆ ಅಧ್ಯಕ್ಷ ಸ್ಥಾನ ಸಿಗದ ಕಾರಣಕ್ಕಾಗಿಯೇ ಈ ಯಾಗ. ಇದು ಸೇಡಿನ ಯಾಗ. ಈ ಸೇಡು ನನ್ನ ಮೇಲೆ ಮಾತ್ರ. ಸ್ವಾಮಿ, ಕುಂಟು ನೆಪಗಳಿಂದ ನನ್ನ ಹೆತ್ತವರನ್ನು ಅಪಮಾನಿಸಬೇಡಿ. ನಿನ್ನ ತಂದೆ ನನ್ನನ್ನು ಹೊರತುಪಡಿಸಿ ಉಳಿದೆಲ್ಲರಿಗೂ ಆಮಂತ್ರಣ ನೀಡಿದ್ದಾನೆ. ಆಮಂತ್ರಣವಿಲ್ಲದ ನನ್ನ ಮಡದಿಯಾದ ನೀನು ಲಜ್ಜೆಗೆಟ್ಟವಳಂತೆ ಹೋಗಬೇಕೆಂದು ಹಠ ಮಾಡುತ್ತಿರುವೆಯಲ್ಲ. ಪತಿವೃತ್ತೆಯಾದ ನಿನಗೆ ಇದು ಶೋಭೆಯಲ್ಲ. ಪತಿಯ ಮಾತನ್ನು ಧಿಕ್ಕರಿಸಲಾರೆ. ತವರಿಗೂ ಹೋಗದಿರಲಾರೆ. ಸ್ವಾಮಿ, ಮನೆಯವರಾದ ನಾವೇ ದಕ್ಷ ಯಜ್ಞವನ್ನು ದೂಷಣೆ ಮಾಡುವುದು ಸರಿ. ಸ್ವಾಮಿ, ದಯವಿಟ್ಟು ನನ್ನನ್ನು ಕಳುಹಿಸಿಕೊಡಿ ಸ್ವಾಮಿ. ಇಲ್ಲ, ಕಳುಹಿಸಲಾರೆ. ನಾನು ನನ್ನ ತವರು ಮನೆಗೆ ಹೋಗಿಯೇ ಹೋಗುತ್ತೇನೆ. ಇದುವರೆಗೆ ನಾನು ನಿಮ್ಮ ಬಳಿ ಏನು ಕೇಳಲಿಲ್ಲ. ಆದರೆ ಇಂದು ಮಾತ್ರ ನಾನು ನಿಮ್ಮ ಮಾತು
ಅಲ್ಲಿಯ ಕುಟಿಲ ನೀತಿಯ ಅರಿವಿಲ್ಲ. ಮುಂದೆ ತಿಳಿದು ಪಶ್ಚಾತ್ತಾಪ ಪಡುವೆ. ನಿಮಗೆ ನನ್ನ ಪ್ರಬಲ ಇಚ್ಛೆಗಿಂತ ನಿಮ್ಮ ಅಹಂ ಹೆಚ್ಚಾಗಿದೆ. ಈಗ ನಿಮ್ಮ ಮಾತು ನಾನು ಕೇಳಲಾರೆ. ನಾನು ನನ್ನ ತವರು ಮನೆಗೆ ಹೋಗುತ್ತೇನೆ. ನನ್ನ ಮಾತನ್ನು ಧಿಕ್ಕರಿಸಿ ಹೊರಡದಿರು. ಇದರಿಂದ ಒಳಿತಿಗಿಂತ ಕೆಡುಕಾಗುವ ಸಂಭವವಿದೆ. ಸ್ವಾಮಿ, ಈ ವಿಷಯದಲ್ಲಿ ಮಾತ್ರ ನನ್ನನ್ನು ತಡೆಯಬೇಡಿ. ದಯವಿಟ್ಟು ಕಳುಹಿಸಿಕೊಡಿ ಸ್ವಾಮಿ, ಕಳುಹಿಸಿಕೊಡಿ. ಕಳುಹಿಸಲಾರೆ. ಈ ವಿಷಯದಲ್ಲಿ ಮಾತ್ರ ನನ್ನನ್ನು ತಡೆಯಬೇಡಿ. ಹೀಗೆ ಹೋಗಿ ಹಾಗೆ ಬರುತ್ತೇನೆ. ತಡೆದರು ನಿಲ್ಲದೆ ಹೊರಟಳು ಸತಿ, ಕಣ್ಣು ತಪ್ಪಿಸಿ ದಾರಿ ಹಿಡಿದಳು ಮಂದಮತಿ. ಶಿವನ ಮಾತು ತಲುಪಲಿಲ್ಲವೋ ಹೃದಯಕ್ಕೆ, ಮೌನವೇ ಉತ್ತರ ಕೊಟ್ಟಿತು ವಿಧಿ ಚಿತ್ತಕ್ಕೆ. ಹೆಜ್ಜೆ ದೂರಾದಂತೆ ಭಾರವಾಯಿತು ಮನ, ಮುಂದಿನ ದೃಶ್ಯವೇ ಕಾಡಿತು ಕಣ್ಮುಂದೆ ಕ್ಷಣ ಕ್ಷಣ. ಯಾಗದ ಹೊಗೆಗೆ ನಲುಗುವ ಕನಸು, ಸತಿಯ ಕಳೆದುಕೊಳ್ಳುವೆನೋ ಆತಂಕವಿಸು. ಕರುಣೆಯ ಕೈ ಚಾಚಿದರೂ ತಲುಪದ ದಾರಿ, ಕಾಲವೇನೋ ಕೀಲು ತಿರುಗಿಸಿತು ಸಾರಿ. ಶಿವನ ಹೃದಯ ಕಂಪಿಸಿ ನಿಂತಿತು ಮೌನ, ಪ್ರೇಮವೇ ಪ್ರಾರ್ಥನೆ, ಸತಿಯೇ ಶಿವನ ಪ್ರಾಣ. ಸತಿಯೇ ಶಿವನ ಪ್ರಾಣ.
ಮಗಳೇ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ ಎಂದು ಅಪ್ಪಾಜಿ ಹೇಳುತ್ತಾರೆ. ನನ್ನ ಸೋದರಿಯರು ಪ್ರೀತಿಯಿಂದ ನನ್ನನ್ನು ಮುಂದುವರಿಯುತ್ತಾರೆ. ಅಮ್ಮ, ಆ ಹೆಣ್ಣನ್ನು ಇಲ್ಲಿಗೆ ಕರೆತಂದರೆ ಜಾಗ್ರತೆ. ಯಾರೂ ಅವಳನ್ನು ಮಾತನಾಡಿಸಬಾರದು. ನನ್ನ ಮಾತಿಗೆ ಯಾರಾದರೂ ತಪ್ಪಿ ನಡೆದರೆ ಈ ಯಜ್ಞಶಾಲೆ ರಣರಂಗವಾಗಿದ್ದು ಎಚ್ಚರ. ಹೇ ಮಾರಗೇಳಿ, ಅಲ್ಲೇ ನಿಲ್ಲು. ಆಮಂತ್ರಣವಿಲ್ಲದವರಿಗೆ ಇಲ್ಲಿ ಪ್ರವೇಶವಿಲ್ಲ. ನಿರ್ಗತಿಗಳೇ, ನಡೆಯಲಿಲ್ಲ. ಅಪ್ಪಾಜಿ, ಯಾರು ನಿರ್ಗತಿಗಳು? ಆ ಸ್ಮಶಾನವಾಸಿಯನ್ನು ವರಿಸಿದ ನೀನು ನಿರ್ಗತಿಗಳು. ಬರಿಗೈ ದಾಸನ ಮಡದಿ ಇಲ್ಲಿಗೆ ಎಂದಕ್ಕೆ ಬಂದೆ? ದಾನ ಸಿಗಬಹುದೆಂಬ ಆಸೆಯಿಂದ ಬಂದೆಯೋ? ಅಪ್ಪಾಜಿ, ಉನ್ನತ ಸ್ಥಾನದಲ್ಲಿ ಕುಳಿತು ಈ ರೀತಿ ನನ್ನ ಪತಿದೇವರನ್ನು ಹೀನಾಯ ಮಾಡದಿರಿ. ಹಾಗಾದರೆ ನನ್ನ ಪತಿದೇವರಿಗೆ ಆಮಂತ್ರಣ ನೀಡಿಲ್ಲವೆಂದಾಯಿತು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನೋ? ಯಾವ ಗನಂದಾರಿ ಕೆಲಸ ಮಾಡಿದ ಆ ಗತಿಗೆಟ್ಟ ನಿನ್ನ ಪತಿಗೆ ಆಮಂತ್ರಣ ನೀಡಲಿ? ಅವನು ಬರಿಗೈದಾಸ. ಅಪ್ಪಾಜಿ, ದುಡ್ಡ ಮಾತುಗಳಿಂದ ನನ್ನ ಪತಿದೇವರನ್ನು ಅಪಮಾನಿಸಬೇಡಿ. ಜಾಗ್ರತೆ, ಕಿರಿಚಬೇಡ. ಮುಂದಾಗುವ ಅನಾಹುತಕ್ಕೆ ನೀವೇ ಕಾರಣರಾಗುವಿರಿ. ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ನಡೆ ಮುಂದೆ. ಋತ್ವಿಜರೇ, ತಟಸ್ಥರಾಗಿರೇಕೆ? ನಿಮ್ಮ ಕಾರ್ಯವನ್ನು ಮುಂದುವರಿಸಿ. ನಿಲ್ಲಿಸಿ. ದಕ್ಷ ಯಜ್ಞದಲ್ಲಿ ಆ ಬೈರಾಗಿಗೆ ಹವಿಸಿಲ್ಲ. ವಾಮದಿಕ್ಕಿರನ್ನ ನನ್ನ ಪತಿದೇವರಿಗೆ ಹವಿಸಿಲ್ಲ. ಲೋಕಪಾಲಕ ಶ್ರೀಹರಿಯೇ, ಸೃಷ್ಟಿಕರ್ತ ಬ್ರಹ್ಮನೇ, ಅಷ್ಟದಿಕ್ಪಾಲಕರೇ, ನ್ಯಾಯವೇ? ಇದು ಧರ್ಮವೇ? ಹೇ ಗತಿಗೆಟ್ಟ ಹೆಣ್ಣೆ, ಈ ಯಾಗದ ಪರಿಪೂರ್ಣ ಹೊಣೆಗಾರಿಕೆಯನ್ನು ಹೊತ್ತ ನನಗೆ ನಿನ್ನ ಹಿತ ನುಡಿಯ ಅವಶ್ಯಕತೆ ಇಲ್ಲ. ದಕ್ಷ ಮಹಾರಾಜ, ನಮ್ಮ ಕಾರ್ಯವನ್ನು ಮುಂದುವರಿಸೋಣ.
ಸ್ವರ್ಥವೇಷದ ಜಗದೊಳಗೆ ಮುಖವಾಡ ಮುಖದಲ್ಲಿ ಕೃತಕನಗೆ ಬಗೆ ಬಗೆಯಲಿ ಒಡಲೊಳಗೆ ದಗದಗಿಸುವ ನೋವಿನ ಧಗೆಯ ಹೊಗೆ ಧನಿಕರಿಗಿಲ್ಲ ಕನಿಕರ ಪ್ರೀತಿ ಸರೋಷಕ್ಕೆ ನಲುಗುವ ಭೀತಿ ಅಗ್ನಿ ಪರೀಕ್ಷೆಯ ನನ್ನ ಜ್ವಾಲೆಗೆ ಮುಗ್ಧರ ಪ್ರೀತಿ ಅಗ್ನಿಗಾಹುತಿ ಇನ್ನು ಅರಕ್ಷಣ ನಾನು ಇಲ್ಲಿರಲಾರೆ ಹೇ ಪ್ರಭು ನಿಮ್ಮ ಮಾತನ್ನು ಧಿಕ್ಕರಿಸಿ ನಾನು ದೊಡ್ಡ ತಪ್ಪು ಮಾಡಿದೆ ನಿಮಗಾದ ಅವಮಾನ ನನ್ನ ಗಣನೆಗೆ ಇಲ್ಲ ಆದರೆ ನಿಮಗಾದ ಅವಮಾನವನ್ನು ನಾನು ಎಂದು ಸಹಿಸಲು ಈ ಸೋದ ಮುಖವನ್ನು ಹೊತ್ತು ನಿಮ್ಮ ಬಳಿ ನಾನು ಬರಲಾರೆ ಮಾತಾ ಬನ್ನಿ ನಾವು ಬಂದ ದಾರಿ ಹಿಡಿಯೋಣ ಇಲ್ಲ ನಂದಿ ಇಲ್ಲ ನಾನು ಬರಲಾರೆ ಕ್ರೋಧಕ್ಕೆ ವಶವಾಗದೆ ನನ್ನೊಂದಿಗೆ ಬನ್ನಿ ಮಾತಾ ನನ್ನ ಕ್ರೋಧ ನನ್ನ ಪ್ರಾಣಾರ್ಪಣೆಯಲ್ಲಿ ಕೊನೆಗೊಳ್ಳಲಿ ಪೂರ್ಣವಾಗದ ಈ ಯಾಗದ ಪುಣ್ಯ ಫಲ ಯಾರಿಗೂ ಸಿಗದಿರಲಿ ಯಾಗದ ದೋಷಗಳಿಗೆ ಕಾರಣರಾದವರು ತಕ್ಕ ಶಿಕ್ಷೆ ಅನುಭವಿಸಲಿ ಇಲ್ಲ ನಾನಿನ್ನ ಅರಕ್ಷಣವೂ ಬದುಕಿರಲಾರೆ ಮಾತಾ ಇಲ್ಲೇ ಸೃಷ್ಟಿಗೊಂಡ ದೇಹವನ್ನು ಇಲ್ಲಿಯೇ ಸಮರ್ಪಿಸುವೆನು ಅಗ್ನಿದೇವ ನನ್ನನ್ನು ನಿನ್ನ ಉಡಲಿಗೆ ಸಮರ್ಪಿಸಿಕೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮುಂದೇನು ಕಾದಿದೆಯೋ ಶಾಂತ ಪಾಪಂ ಹೀಗೆಲ್ಲ ಆಗಬಾರದಿತ್ತು ಯಾರೂ ಕಳವಳಗೊಳ್ಳಬೇಕಾದ ಅಗತ್ಯ ಇಲ್ಲ ನಿಮ್ಮ ಕಾರ್ಯವನ್ನು ಮುಂದುವರಿಸಿ ಕ್ಷಣಿಕ ಕೋಪಕ್ಕೆ ಬಲಿಯಾದಿರೆ ನನ್ನ ಸ್ವಾಮಿಗೆ ನಾನು ಏನೆಂದು ಉತ್ತರಿಸಲಿ ಎಲ್ಲವೂ ಪಾಪಿಗಳಿರ ನನ್ನ ಸ್ವಾಮಿ ಅಪ್ಪಣೆ ಇರ್ತಿದ್ದಲ್ಲಿ ನಿಮ್ಮನ್ನೆಲ್ಲ ಒಂದೇ ಕ್ಷಣಕ್ಕೆ ಧ್ವಂಸ ಮಾಡುತ್ತಿದ್ದೆ ನಿಮಗೆಲ್ಲರಿಗೂ ಕಾದಿದೆ ವಿಪತ್ತು ನಿಮಗೆಲ್ಲರಿಗೂ ಕಾದಿದೆ ವಿಪತ್ತು ಇದು ಸತ್ಯ ಇದು ಸತ್ಯ ಇದು ಸತ್ಯ ಇವನೊಬ್ಬ ಬಾಯ್ ಮಾಡುತ್ತ ಹೋಗು ಹೋಗು ನಿನ್ನ ಸ್ವಾಮಿಯ ಕಿವಿಯಲ್ಲಿ ಶಂಕ ಸ್ವಾಮಿ ಇದು ಅಕ್ಷಮ
ಅಗ್ನಿಗೆ ಹಾರಿದರು ಸತ್ಯದ ಸತಿಬಾಲೆ, ಕರಗಲಿಲ್ಲವೋ ದಕ್ಷನ ಹೃದಯದ ಶಿಲೆ, ಮಗಳ ಬಲಿಯು ಮನ ಬದಲಿಸಲಿಲ್ಲ, ಅಹಂಕಾರದ ದಾರಿ ಮುಗಿಯಲೇ ಇಲ್ಲ. ಭಸ್ಮದೊಳಗೂ ಭೃಗುವಿನ ಸೇಡು ಹೊತ್ತೆ, ಯಾಗದ ಅಗ್ನಿಯು ವಿಷವಾಯಿತು ಮತ್ತೆ, ಕರುಣೆ ಸತ್ತ ಕ್ಷಣದಲ್ಲೇ ವಿಧಿಯು ತಿರುಗಿತು, ವಿನಾಶದ ಬಾಗಿಲು ಮತ್ತೆ ತೆರೆಯಿತು. ಅಲ್ಲಿ ನನ್ನೊಂದಿಗೆ ನಿನ್ನ ಮಾತೆಗೂ ಅವಮಾನವಾಗಿರಬೇಕಲ್ಲವೇ? ಹೌದು, ನನ್ನಿಂದ ಮಾತೆಯನ್ನು ಕಾಪಾಡಲಾಗಲಿಲ್ಲ. ಸ್ವಾಮಿ, ನನ್ನನ್ನು ಕ್ಷಮಿಸಿ. ಅಲ್ಲಿ ನಡೆದ ಘನಘೋರ ದೃಶ್ಯವನ್ನು ನೀವೇ ನಿಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿ. ಸ್ವಾರ್ಥ ದ್ವೇಷದ ಅಗ್ನಿಯ ಜ್ವಾಲೆ, ವಿಧಿ ಬರೆಯುತ್ತಿದೆ ರಕ್ತದ ಸಾಲೆ, ಶಿವಶಕ್ತಿಯರ ಪುಣ್ಯ ಕಥೆಯಲಿ ಎದ್ದೇಳುತ್ತಿದೆ ಭವ ಸಂಚಾಲೆ. ಪರ್ವತ ಕನ್ಯೆ ಸತಿದೇವಿಯ ಬಲೆ, ನಯನಗಳಲ್ಲಿ ಶಿವನ ರೂಪ, ತಂದೆಯಿಂದ ದ್ವೇಷದ ಜ್ವಾಲೆ, ಅಗ್ನಿಗೆ ಆಹುತಿಯಾದಳು ಪಾಪ. ಬಾಂಧವ್ಯ ಕಡಿದು ಧರ್ಮದ ದೀಪ ಕತ್ತಲಾದ ಶಾಪವೊಂದು ಲೋಕವನ್ನೇ ನಡುಗಿಸಿದಾಗ,
ಪ್ರಭಾತ ಸೃಷ್ಟಿಮತೆ ಕತ್ತಿಯಾಗಿ ಹಿಡಿದು ಬಂದನು ವೀರಭದ್ರ 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 ಕತ್ತಿಯಾಗಿ ಹಿಡಿದು ಬಂದನು ವೀರಭದ್ರ 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 ವೀರಭದ್ರ
ಭದ್ರ ಜಟೆಯಿಂದ ಜ್ವಾಲೆಯಾಗಿ ಹೊರಟಾನು, ಹೆಜ್ಜೆಯಲ್ಲಿ ನಡುಗಿಸಿದ ಧರಣಿಯನು, ರಕ್ತವರ್ಣ ದೇಹ ಭಸ್ಮದ ಅಲಂಕಾರ, ಕಣ್ಣಲ್ಲಿ ಸುಡುವ ಪ್ರಳಯದ ಅಂಗಾರ, ಗಾಡಿಯು ಮಾರ್ಗ ಬಿದ್ದು ನಿಂತಿತು ಮೌನ, ಯಾಗದ ಬೆಂಕಿಯು ಕಂಗಾಲಾದ ಕ್ಷಣ, ಇನ್ನೂ ಉಳಿವಿಲ್ಲ ಕಕ್ಷಣ ದರ್ಪಕ್ಕೆ, ಆತ್ಮವೇ ದಾರಿ ಹಿಡಿದಿದೆ. ಕಾಲನ ಮನೆಗೆ, ಕಾಲನ ಮನೆಗೆ, ಕಾಲನ ಮನೆಗೆ, ಕಾಲನ ಮನೆಗೆ. ಜಟೆಯಿಂದ ಜ್ವಾಲೆಯಾಗಿ ಹೊರಟಾನು, ಹೆಜ್ಜೆಯಲ್ಲಿ ನಡುಗಿಸಿದ ಧರಣಿಯನು, ರಕ್ತವರ್ಣ ದೇಹ ಭಸ್ಮದ ಅಲಂಕಾರ, ಕಣ್ಣಲ್ಲಿ ಸುಡುವ ಪ್ರಳಯದ ಅಂಗಾರ, ಗಾಳಿಯು ಮಾರ್ಗ ಬಿಟ್ಟು ನಿಂತಿತು. ಇನ್ನೂ ಉಳಿವಿಲ್ಲ ಕ್ಷಣದ ಬಗೆ, ಆತ್ಮವೇ ದಾರಿ ಹಿಡಿದಿದೆ. ಕಾಲನ ಮನೆಗೆ, 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 ಕಾಲನ ಮನೆಗೆ. ಕಾಲನ ಮನೆಗೆ, 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 ಕಾಲನ ಮನೆಗೆ. ಜಟೆಯಿಂದ ಜ್ವಾಲೆಯಾಗಿ ಹೊರಟಾನು, ಹೆಜ್ಜೆಯಲ್ಲಿ ನಡುಗಿಸಿದ ಧರಣಿಯನು, ರಕ್ತವರ್ಣ ದೇಹ ಭಸ್ಮದ ಅಲಂಕಾರ, ಕಣ್ಣಲ್ಲಿ ಸುಡುವ ಪ್ರಳಯದ ಅಂಗಾರ, ಗಾಳಿಯು ಮಾರ್ಗ ಬಿಟ್ಟು ನಿಂತಿತು ಮೌನ, ಯಾಗದ ಬೆಂಕಿಯು ಕಂಗಾಲಾದ ಕ್ಷಣ, ಇನ್ನೂ ಉಳಿವಿಲ್ಲ ತಕ್ಷಣ ದರ್ಪಕ್ಕೆ, ಆತ್ಮವೇ ದಾರಿ ಹಿಡಿದಿದೆ. ಕಾಲನ ಮನೆಗೆ, ಕಾಲನ ಮನೆಗೆ, ಕಾಲನ ಮನೆಗೆ,
ಮಹಿಮೆ ಅಪಾರ. ಅಹಂಕಾರದಿಂದ ಸೊಕ್ಕಿದ ನನ್ನ ಮನವನ್ನು ತಿದ್ದಿದೆ. ಹೇ ಪರಶಿವನೇ, ಲೋಕ ಪರಿಪಾಲಕ, ಹೇಗಾದರೂ ಮಾಡಿ ಅವನಿಂದ ನನ್ನನ್ನು ರಕ್ಷಿಸು ದೇವ, ರಕ್ಷಿಸು. ಓ ದೇವ, ನನ್ನ ಪತಿದೇವರ ಪ್ರಾಣವನ್ನು ಮರಳಿ ಕೊಡಲಾರೆಯ? ಆಗಲಿ ವೀರಭದ್ರ. ಅಪ್ಪನೇ ಮಹಾದೇವ, ನೀನು ಈಗಲೇ ಹೋಗಿ ಯಾವಾಗಲೂ ಶಾಂತ ಚಿತ್ತದಲ್ಲಿರುವ ಆಡಿನ ತಲೆಯನ್ನು ಕಡಿದುತ್ತ. ಇದಕ್ಕೆಲ್ಲದಕ್ಕೂ ಕಾರಣ ದಕ್ಷನ ಸ್ವಾರ್ಥ, ಋಗುವಿನ ಅಹಂಕಾರ. ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ. ಆಡಿನ ತಲೆಯನ್ನು ದಕ್ಷನ ದೇಹಕ್ಕೆ ಜೋಡಿಸು. ದಕ್ಷ, ಎದ್ದು ಬಾ. ನನ್ನನ್ನು ಕ್ಷಮಿಸು. ಅಹಂಕಾರದಲ್ಲಿ ಇದ್ದವನಿಗೆ ನನ್ನ ಕಣ್ಣು ತೆರೆಸಿದಿರಿ. ಕ್ಷಮಿಸು ದೇವಾ, ಕ್ಷಮಿಸು. ಕೊನೆಗೂ ಎಲ್ಲವೂ ಸುಖಾಂತ್ಯವಾಯಿತು. ಇದಕ್ಕೆಲ್ಲ ಕಾರಣ ನಮ್ಮೊಳಗಿನ ಸ್ವಾರ್ಥ, ದ್ವೇಷ, ಅಹಂಕಾರ. ನಾನು ನನ್ನದು ಎಂಬುದನ್ನು ಮರೆತು ಎಲ್ಲರೂ ಜೊತೆಯಾಗಿ ಬದುಕಿದರೆ ಬದುಕು ಎಷ್ಟು ಸುಂದರ. ದಕ್ಷ, ಋಗು, ನೀವಿಬ್ಬರು ಒಮ್ಮೆ ನಿಮ್ಮ ಹಿಂದೆ ತಿರುಗಿ. ಮುಂದೆ ನೀವೆಷ್ಟೇ ಮುಂದುವರೆದರು ನಿಮ್ಮ ಹಿಂದಿರುವುದು ಬರೀ ಶೂನ್ಯ. ಅಪ್ಪನ ಅಹಂಕಾರ ಬೆಂಕಿಯಾದರೆ ಮಗಳ ಪ್ರೀತಿ ಬೂದಿಯಾಗದೆ ಮರ್ಯಾದೆ ಮಂತ್ರದೊಳಗೆ ಮಾನವೀಯತೆ ಸುಟ್ಟು ಹೋಗದೆ ಇದು ಯಜನ ಕನಸುಗಳ ಸುಟ್ಟ ಮಹಾಯಜನ. ಇದು ಶಾಪ ಪ್ರೀತಿಗೆ ಕೊಟ್ಟ ತೀರ್ಪಿನ ಶಾಪ. ಇದು ಆಗಲೂ ಇತ್ತು, ಈಗಲೂ ಇದೆ, ಹೆಸರು ಮಾತ್ರ ಬದಲಾಗಿದೆ. ಬೆಂಕಿಯಾದೆ ಅದೇ 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 ಇದೆ. ಒಪ್ಪಿಗೆ ಇಲ್ಲದ ಪ್ರೀತಿ ಪಾಪವಾದ ದಿನ, ಜನ್ಮವಿತ್ತ ತಂದೆಯೇ ಶತ್ರುವಾದ ದಿನ. ಪ್ರಿಯನೇ
ದಿನ ಅಲ್ಲಿ ದಕ್ಷನೂರಿಸಿದ ಬೆಂಕಿ, ಇಲ್ಲಿ ಸಮಾಜ ಹಚ್ಚಿತು ಚಿತೆ. ಅಯ್ಯೋ ಬದುಕ ಕಳೆದುಕೊಂಡಳು ಮಗಳು. ಕನಸುಗಳ ಸುಟ್ಟ ಮಹಾಯಜುವ, ಇದು ಶಾಪ, ಪ್ರೀತಿಗೆ ಕೊಟ್ಟ ತಿರುಪಿನ ಶಾಪ. ಇದು ಆಗಲು ಇತ್ತು, ಈಗಲೂ ಇದೆ, ಹೆಸರು ಮಾತ್ರ ಬದಲಾಗಿದೆ. ಬೆಂಕಿ ಅದೇ 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 ಇದೆ. ಹಲೋ, ಈ ನಾಟಕದ ಕೊನೆಯ ಪ್ರಾಮುಖ್ಯ ದೃಶ್ಯವೊಂದು ಬಾಕಿ ಇದೆ. ದಯವಿಟ್ಟು ಸಹೃದಯ ಪ್ರೇಕ್ಷಕರು ಆ ದೃಶ್ಯವನ್ನು ನೋಡಿ ನಂತರ ತೆರಳಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಕೊನೆಯ ದೃಶ್ಯ ಮುಗಿದ ನಂತರ ಕೊನೆಯ 2 ನಿಮಿಷದ ನಮ್ಮ ಕಲಾವಿದರ ಮಾತಿಗಾಗಿ ಕಿವಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದಕ್ಷ ಯಜ್ಞದ ಈ ಕಥೆಯಲ್ಲಿ ಇದುವರೆಗೆ ನಿಮ್ಮ ಜೊತೆಗೆ ನಿಮ್ಮ ಮುಂದೆ ಈ ನಾಟಕದಲ್ಲಿ ಪಾತ್ರ ಮಾಡಿದ ಪಾತ್ರಧಾರಿಗಳು ಈಶ್ವರ ಹಾಗೂ ಕಾರ್ತಿಕ್ ಪಾತ್ರದಲ್ಲಿ ಕುಮಾರಿ ಶ್ರೇಯಾ ಆಚಾರ್ಯ, ಶಕ್ತಿಯಾಗಿ ಕುಮಾರಿ ಸಾನ್ವಿಯನ್, ಸತಿ ಹಾಗೂ ನಂದಿನಿಯಾಗಿ ಕುಮಾರಿ ಶ್ರೀರಕ್ಷಾ ಭಟ್, ಭೃಗುವಾಗಿ ಕುಮಾರಿ ಸುದೀಕ್ಷಾ ಕುಲಾಲ್, ನಾರದ ಹಾಗೂ ನಿರೂಪಕನಾಗಿ ಕುಮಾರಿ ತಪಸ್ಯ ಕಟೀಲ್, ದಕ್ಷ ಹಾಗೂ ನಾರಾಯಣನಾಗಿ ಶ್ರೀಮತಿ ಕವಿತಾ ದಿನೇಶ್ ಕಟೀಲ್, ಪ್ರಸ್ತುತಿ ಹಾಗೂ ಸರಸ್ವತಿಯಲ್ಲಿ ಕುಮಾರಿ ಸುಧೀಷ್ಣ, ನಂದಿಯಾಗಿ ಕುಮಾರಿ ರಶ್ಮಿತಾ ಆಚಾರ್ಯ, ವೀರಭದ್ರನಾಗಿ ಶ್ರೀಮತಿ ದಿವ್ಯಾಶ್ರೀ. ಅದೇ ರೀತಿ ದಾರಿಹೋಕರಾಗಿ ನಿಮ್ಮ ಮುಂದೆ ಬಂದಿದ್ದವರು ಕುಮಾರಿಯರಾದ ಋತ್ವಿಕಾ, ದೀಕ್ಷಾ, ಧನ್ಯಶ್ರೀ ಮತ್ತು ಸಾನ್ವಿ. ಮುನಿಗಳಾಗಿ ಕುಮಾರಿಯರಾದ ಧನ್ಯಶ್ರೀ ಹಾಗೂ ಸಾನ್ವಿಯನ್. ಸಖಿಯರಾಗಿ ನಿಮ್ಮ ಮುಂದೆ ಅಭಿನಯಿಸಿದವರು ಶ್ರೀಮತಿಯರಾದ ಭಾರತಿ ಭಟ್ ಮತ್ತು ಶ್ರೀಮತಿ ಲೀಲಾವತಿ ಆಚಾರ್ಯ. ಈ ನಾಟಕದ ರಚನೆಗಾರರು ಹಿರಿಯ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ ಆಗಿರುವಂತಹ ಶ್ರೀಮತಿ ಶಕುಂತಲಾ ಭಟ್ ಹಳೆಂಗಡಿ. ನಿರ್ದೇಶನ ಎಲ್ಲೂರು ಆನಂದ ಕುಂದರ್. ಈ ನಾಟಕಕ್ಕೆ ಇಂಪಾದ ಸಂಗೀತವನ್ನು ನೀಡಿದವರು ರಿತೇಶ್ ನಂದಳಿಕೆಯವರು. ರಂಗಾಲಂಕಾರ, ವಸ್ತ್ರಾಲಂಕಾರ ಮತ್ತು ರಂಗಪರಿಕರ ಅಕ್ಷರ ಆರ್ಟ್ಸ್ ಪಣಿಯೂರು ಉಚ್ಚಿಲ. ಇನ್ನು ಮುಂದೆ ಕೊನೆಯ ಒಂದು ದೃಶ್ಯಕ್ಕಾಗಿ ನಿಮ್ಮ ಮುಂದೆ ಬರಲಿದ್ದಾರೆ ನಮ್ಮ ಈ ಪ್ರತಿಷ್ಠಾನದ ಕಲಾವಿದೆಯರು. ದಕ್ಷಯಜ್ಞ ಮುಂದೇನು ನೋಡಿ ನಿಮ್ಮ ಮುಂದೆ.
ಅಪ್ಪ ಅಮ್ಮ ಸರಿಯುವುದನ್ನೇ ಮಾಡಿದ್ದಾರೆ. ಹಾ ಹೌದು, ಮರ್ಯಾದೆ ಉಳಿಯಿತು. ಹೌದು, ಮರ್ಯಾದೆ ಉಳಿಯಿತು. ಆದರೆ ನನ್ನ ಮಗಳು ಹೋದಳು. ದಕ್ಷನು ಯಜ್ಞ ಮಾಡಿದ ಮಗಳು ಬೆಂಕಿಗೆ ಹಾರಿದಳು. ದೇವರು ಶಾಪ ಕೊಟ್ಟ. ಆದರೆ ಇಂದಿನ ದಕ್ಷನಿಗೆ ಯಾವ ದೇವರು ಶಾಪ ಕೊಡಬೇಕು ಹೇಳಿ? ಯಾವ ದೇವರು ಶಾಪ ಕೊಡಬೇಕು? ನೀವು ನನ್ನನ್ನು ಕೊಂದಿಲ್ಲ, ನಿಮ್ಮ ಬದುಕಿಂದ ನನ್ನನ್ನು ಹೊರ ಹಾಕಿದಿರಿ. ಮರ್ಯಾದ ಹತ್ಯೆ. ಮರ್ಯಾದ ಹತ್ಯೆ. ಹಾಗೆಂದರೆ ಕತ್ತಿಯಿಂದ ಕೊಲ್ಲುವುದು ಮಾತ್ರವಲ್ಲ, ಒಪ್ಪಿಗೆಯನ್ನು ಕೊಲ್ಲುವುದು, ಪ್ರೀತಿಯನ್ನು ಕೊಲ್ಲುವುದು, ಸಂಬಂಧವನ್ನು ಕೊಲ್ಲುವುದು. ದಕ್ಷ ಯಜ್ಞ ಮುಗಿದಿಲ್ಲ, ಅದು ಪ್ರತಿದಿನ ನಮ್ಮ ಮನೆಗಳಲ್ಲಿ ಆಗುತ್ತಲೇ ಇದೆ. ಮುಗ್ಧ ಪ್ರೀತಿ ಅಗ್ನಿಗೆ ಆಹುತಿ ಆಗುತ್ತಲೇ ಇದೆ. ಅಮುನದ ಒಳಗೂ ಬೆಂಕಿದೆ, ಕಾಣ ಸಿಗುವುದಿಲ್ಲ. ಬೆಂದ ಹೃದಯಕ್ಕೆ ನೋವು ನೀಡಿದರೆ ಸುಡದೆ ಬಿಡುವುದಿಲ್ಲ, ಸುಡದೆ ಬಿಡುವುದಿಲ್ಲ. ಯಜ್ಞ ಮುಗಿದರು ಪಾಪ ಕೂಪದಲ್ಲಿ ಉರಿದು ಹೋಗದು ಕರ್ಮ. ಪ್ರೀತಿ ಮರೆತರೆ ಸಂಸಾರದಲ್ಲಿ ಮೌನವಾಗುವುದು ಧರ್ಮ, ಮೌನವಾಗುವುದು ಧರ್ಮ, ಮೌನವಾಗುವುದು ಧರ್ಮ, ಮೌನವಾಗುವುದು ಧರ್ಮ. ಅಂಧನೇಶದ ಜಗದ ಮುನಿ ದಾರಿ ಹೋಕರು ಧನ್ಯಶ್ರೀ ಜಿ.ಎಸ್. ಆಚಾರ್ಯ. ಶಿವ ಕಾರ್ತಿಕ್ ಶ್ರೇಯಾಚಾರ್ಯ. ವೀರಭದ್ರ ದಿವ್ಯಶ್ರೀ. ಭೃಗು ಸುದೀಕ್ಷಾ. ನಾರದ ಮತ್ತು ಸೂತ್ರಧಾರ ತಪಸ್ಯ ಕಟೀಲು. ದಕ್ಷ ಮತ್ತು ನಾರಾಯಣ ಕವಿತಾ ದಿನೇಶ್. ಪ್ರಸ್ತುತಿ ಸುಧಿಷ್ಣ. ಸತಿ ಮತ್ತು ನಂದಿನಿ ಶ್ರೀರಕ್ಷಾ ಭಟ್. ನಂದಿ ರಶ್ಮಿತಾ ಆಚಾರ್ಯ. ಪ್ರಿಯಮಣಿ ಭಾರತಿ ಭಟ್. ದಾರಿ ಹೋಕರು ದೀಕ್ಷಾ. ದಾರಿ ಹೋಕರು ರಿತಿಕಾ. ಶ್ರೀ ಕಟೀಲು ಪ್ರತಿಷ್ಠಾನದ ವರ್ಧಂತಿ ಮಹೋತ್ಸವದ ಅಂಗವಾಗಿ ನಡೆದ
ಯಜ್ಞ ಆಹುತಿ ಎಂಬ ನಾಟಕವನ್ನು ಶಾಂತ ಚಿತ್ತದಿಂದ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ನಾಟಕವನ್ನು ರಚಿಸಿದವರು ಶಕುಂತಳಾ ಭಟ್ ಹಳೆಯಂಗಡಿ. ಮೊದಲನೇ ಹಾಗೂ ಕೊನೆಯ ವಿಶೇಷ ಸೇರ್ಪಡೆ ರಂಗ ಪರಿಕಲ್ಪನೆ, ಸಾಹಿತ್ಯ ಮತ್ತು ನಿರ್ದೇಶನ ಎಲ್ಲೂರು ಆನಂದ ಕುಂದರ್. ರಂಗಾಲಂಕಾರ ಮತ್ತು ವಸ್ತ್ರಾಲಂಕಾರ ಅಕ್ಷರ ಆರ್ಟ್ಸ್ ಪನಿಯೂರು ಉಚ್ಚಿಲ. ಈ ನಾಟಕದಲ್ಲಿ ಮೂಡಿಬಂದ ಎಲ್ಲ ಹಾಡುಗಳನ್ನು ಹಾಡಿದವರು ಅತ್ಯಾಧುನಿಕ ತಂತ್ರಜ್ಞಾನದ ಎಐಗಳು. ಈ ನಾಟಕಕ್ಕೆ ಹಿನ್ನೆಲೆ ಸಂಗೀತ ರಿತೇಶ್ ನಂದಳಿಕೆ. ಹಿನ್ನೆಲೆಯಿಂದ ಸಹಕರಿಸಿದಂಥ ಟ್ರಸ್ಟ್ ಹಾಗೂ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭರಾತ್ರಿ. ಶುಭರಾತ್ರಿ. ಈ ನಾಟಕವನ್ನು ಇದುವರೆಗೆ ಶಾಂತಚಿತ್ತರಾಗಿ ನೋಡಿದಂತಹ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.